ಚುನಾವಣೆಗೆ ಪ್ರಥಮ ಬಾರಿ ಸ್ಪರ್ಧೆಯನ್ನ ಮಾಡ್ತೀರಾ ಅಂಡ್ ನಿಮಗೆ ಆ ಚುನಾವಣೆಯಲ್ಲಿ ಮಾಡಿದಂತ ಮೇನ್ ಮಿಸ್ಟೇಕ್ ಅಂತ ಯಾವ್ದು ಅನಿಸ್ತು? ನನ್ ಬಾಗಲಕೋಟೆ ಕ್ಷೇತ್ರ ಬರೋದು ಆಕಸ್ಮಿಕ. ಅದಕ್ಕೂ ಒಂದು ಕಾರಣ ಇದೆ. ಒಂದ್ ಸಮಯ ಬಂದ್ರೆ ಡೆಫಿನೆಟ್ಲಿ ಐ ಟಾಕ್ ಅಬೌಟ್ ಇಟ್. ದಿಸ್ ಇಸ್ ನಾಟ್ ದ ಟೈಮ್. ಶಿವಾನಂದ ಪಾಟೀಲ್ ಅವರು ನಿಮ್ಮ ತಂದೆ, ಅವರಿಂದ ಕಲ್ತದ್ದೇನು? ಅವ್ರು MLA ಆಗಿದ್ರು, ಯಾವಾಗ್ಲೂ ಮಂತ್ರಿ ಆಗ್ಬೇಕಾಗಿತ್ತು. ಯಾವಾಗ್ಲೂ ಅವರು ಎಫರ್ಟ್ ಹಾಕಿರೋ ಎಫರ್ಟ್ಗೆ ಅವ್ರು ಇನ್ನೂ ತುಂಬಾ ಮುಂದೆ ಹೋಗಿರ್ಬೇಕಾಗಿತ್ತು. ಶಿವಾನಂದ ಪಾಟೀಲ್ ಅವರ ಹೆಸರು ಇಲ್ಲದೆ ಈ ಮಟ್ಟಕ್ಕೆ ಬರ್ತಾ ಇದ್ರ? ರಾಜಕೀಯ ಪ್ರಭಾವ ಮತ್ತೆ ದುಡ್ಡಿದ್ರೂ ಇಷ್ಟು ಕಷ್ಟ ಇದ್ರೆ ಇದೇನು ಇರದೆ ಇನ್ನೂ ಎಷ್ಟು ಕಷ್ಟ ಇರ್ಬೋದು ಅನ್ನೋದು ನಾವು ಊಹಿಸ್ಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್, ವೀಣಾ ಕಾಶ್ಯಪ್ಪನವರು. ಸೊ ರಾಜಕೀಯಕ್ಕೆ ಯುವ ನಾಯಕರಾಗಿರ್ಬೋದು, ನಾಯಕಿಯರಾಗಿರ್ಬೋದು ಬರಬೇಕು ಅಂತ ಹೇಳಿದ್ರೆ ಪ್ರಭಾವ, ಹಣ ಎರಡು ಇಲ್ಲದೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಒಂದ್ ಲೆವೆಲ್ಗೆ ಜನರಿಗೆ ನೀವು ಇಂಟ್ರೊಡಕ್ಷನ್ ಆಗೋಕ್ಕೆ ನಿಮ್ ತಂದೆಯವ್ರ ಹೆಸರು ಸಾಕು. ಆದ್ರೆ ಜನರ ಮಧ್ಯೆ ನೀವು ಇರ್ಬೇಕು ಅಂತಂದ್ರೆ ನಿರಂತರವಾಗಿ ನೀವು ಪರಿಶ್ರಮವನ್ನ ಮಾಡ್ಬೇಕು. ಅವರ ಸೇವೆಯನ್ನ ನೀವು ಮಾಡುವಂತಹ ಗುರಿ ಇಟ್ಕೊಂಡು ಕೆಲಸ ಮಾಡ್ಬೇಕು. ಒಂದು ಮಾತನ್ನ ಹೇಳ್ತೀರಾ, ಮುಂದೆ ನಾನು ಪ್ರಧಾನಿ ಆಗ್ತೀನಿ ಅಂತ? ಇನ್ನು ಇವಾಗ ಜಸ್ಟ್ ದಿಸ್ ಇಸ್ ದ ಬಿಗಿನಿಂಗ್. ಈ ರಾಜಕೀಯದ ಪ್ರಾರಂಭ. ಮಹಿಳಾ ಮೀಸಲು. Yeah, because if there are women in the parliament, they will be more vocal about their issues. ಬಟ್ ಈಗ ನಿಮ್ಮದೇ ಪಕ್ಷದವರು ವಿರೋಧ ಮಾಡ್ತಾ ಇದಾರಲ್ಲ. ಒಂದು ಕಾನೂನು has been coupled with a delimitation legislation. Yeah. Why? ಯಾವ ರೂಲ್ಸ್ ಮೇಲೆ ಅದು ಫಾರ್ಮೇಶನ್ ಆಗುತ್ತೆ, ಯಾವ ರೂಲ್ಸ್ ಮೇಲೆ ಅದು ಆಪರೇಟ್ ಆಗುತ್ತೆ, ಅದನ್ನ ರೂಲಿಂಗ್ ಪಾರ್ಟಿ ಹೇಳಕ್ ರೆಡಿನೇ ಇಲ್ಲ. ಸೊ ದೇ ವಾಂಟ್ ಅಸ್ ಟು ಸೈನ್ ಅ ಬ್ಲಾಂಕ್ ಚೆಕ್. ಬ್ಲಾಂಕ್ ಚೆಕ್ ಸೈನ್ ಮಾಡ್ಬಿಟ್ಟು ನಮಗೆ ಕೊಡಿ, ನಾವು ಆಕ್ಚುಲಿ ಇದರಿಂದ ದುಡ್ಡು ವಿಡ್ರಾ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಡ್ತೀರಾ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಾಯ್, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ನಮ್ಮ ಕರ್ನಾಟಕ ಟಿವಿ ಸ್ಪೆಷಲ್ ನಾನಾ ಆಯ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮತ್ತೆ ಬಂದಿದ್ದೀನಿ ಮತ್ತೊಬ್ರು ನಾಯಕಿ ಜೊತೆ. ಆ ನಾಯಕಿಯ ಒಂದು ಕಿರು ಪರಿಚಯನ ಮಾಡ್ಕೊಡ್ತೀನಿ ನಾನು. 2024 ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ. 6,02,640 ಮತಗಳನ್ನ ಪಡ್ಕೊಳ್ತಾರೆ. ಅಂದ್ರೆ ಕೆಲವು ಸಾವಿರ ಮತಗಳಿಂದ ಸೋಲನ್ನ ಅನುಭವಿಸ್ತಾರೆ. ಪ್ರಥಮ ಬಾರಿ ಚುನಾವಣೆಗೆ ಸ್ಪರ್ಧೆಯನ್ನ ಕೂಡ ಮಾಡಿರ್ತಾರೆ. ತುಂಬಾ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂಡ್ ವಿದ್ಯಾವಂತರು ಕೂಡ ಹೌದು. LLB ಕೂಡ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಕೃಷಿ ಹಿನ್ನೆಲೆ ಕೂಡ ಹೊಂದಿದ್ದಾರೆ. ಅದಾದ ನಂತರ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಿರ್ತಾರೆ. ಸೊ ಈಗಾಗ್ಲೇ ಗೊತ್ತಾಗ್ತಿರ್ಬೋದು ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಜವಳಿ ಮತ್ತು ಸಕ್ಕರೆ ಖಾತೆ ಸಚಿವರಾಗಿರುವಂತ ಶಿವಾನಂದ ಪಾಟೀಲ್ ಅವರ ಮಗಳು ನನ್ನದರ್ದೆನ್ ಸಂಯುಕ್ತ ಪಾಟೀಲ್ ಅವರು ಇವತ್ತು ನಾನಾ ಆಯ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅಂದ್ರೆ ರಾಜಕೀಯವಾಗಿ ಸಂಯುಕ್ತ ಪಾಟೀಲ್ ಯಾರು ಅಂತ ನಮ್ಗೆ ಕೆಲವೊಂದು ಗೊತ್ತು, ಬಟ್ ಆದ್ರೆ ಅವರ ಥಾಟ್ಸ್ ಏನು, ನೆಕ್ಸ್ಟ್ ಚುನಾವಣೆ ಬಗ್ಗೆ ಅವ್ರು ಏನೆಲ್ಲ ಅನ್ಕೊಂಡಿದ್ದಾರೆ ಅಂಡ್ ಸಾಕಷ್ಟು ವಿಚಾರಗಳನ್ನ ನಾನು ಇವತ್ತು ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ಬಂದು ನನಗೆ ಟೈಮ್ ಕೊಡ್ತಿರೋದಕ್ಕೆ. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ಈ ನಾನಾ ಆಯ್ಕೆ ಕಾರ್ಯಕ್ರಮದಲ್ಲಿ ನಾಯಕಿಯನ್ನ ಮಾತನಾಡ್ಸೋದಕ್ಕೆ ನನಗೆ ಫಸ್ಟ್ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರ ಬಗ್ಗೆ ನಮಗೆ ಗೊತ್ತು. ಸಂಯುಕ್ತ ಪಾಟೀಲ್ ಅವರು 2024 ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ. ಲಕ್ಷಾಂತರ ಮತಗಳನ್ನ ಕೂಡ ಪಡ್ಕೊಳ್ತಾರೆ ಅಂಡ್ ಅಷ್ಟು ಬೋಲ್ಡ್ ಆಗು ಕೂಡ ಮಾತನಾಡ್ತೀರಾ. ನಾನು ಬಹಳಷ್ಟು ನಿಮ್ದು ವಿಡಿಯೋಸ್ ಎಲ್ಲ ಕೂಡ ನಾನು ನೋಡ್ತಾ ಇದ್ದೆ. ಸೊ ಹೇಗೆ ಈ ಒಂದು, ಯಾಕಂದ್ರೆ ನಮಗ್ ಗೊತ್ತು ಈಗ ನಿಮ್ದು ರಾಜಕೀಯ ಕುಟುಂಬ ಆ ಒಂದು ಹಿನ್ನೆಲೆ ಇದೆ ಅಂತ, ಬಟ್ ಅದನ್ನ ಬಿಟ್ಟು ಸಂಯುಕ್ತ ಪಾಟೀಲ್ ಅವ್ರಿಗೆ ಯಾಕೆ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸಿತು? ಐ ಫೀಲ್ ಲೈಕ್ ನಾನು ಲಾ ಓದಿದ್ದೀನಿ. ಲಾ ಓದೋಕ್ಕಿಂತ ಮುಂಚೆ ನನಗೆ ಸಿವಿಕ್ಸ್ ಅಲ್ಲಿ, ಹಿಸ್ಟ್ರಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಒಂದು ಸಮಾಜದಲ್ಲಿ ಪ್ರತಿಯೊಂದು ಅಂಶಕ್ಕೂ ಕೂಡ ಸಂಬಂಧಪಟ್ಟಿರುವಂತಹ ಯಾವ್ದಾದ್ರು ವಿಷಯ ಇದ್ರೆ ಅದು ಪಾಲಿಟಿಕ್ಸ್ ಅಂತ ನಾನು ನಂಬಿದ್ದೀನಿ. ಯಾವ ರೀತಿ ನಿಮ್ಮ ಕಾನೂನುಗಳನ್ನ ರೂಪಿಸ್ತಾರೆ, ಯಾವ ರೀತಿ ಒಂದು ಗವರ್ನೆನ್ಸ್ ಅನ್ನ ಒಂದು ಸರ್ಕಾರ ಕೊಡುತ್ತೆ, ಅದು ಪ್ರತಿಯೊಬ್ಬರ ಜೀವನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಸೊ ಅದಕ್ಕೆ ನನ್ನ ಒಂದು ಕನಸೇನು ಅಂತ ಅಂದ್ರೆ, ಅಂತ ಒಂದು ವೃತ್ತಿಯಲ್ಲಿ ನಾನೇನಾದ್ರೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಿದ್ರೆ ಐ ಫೀಲ್ ಲೈಕ್ ನಮ್ಮ ದೇಶ ಇನ್ನೂ ತುಂಬಾ ಮುಂದೆ ಬರೆಯುತ್ತೆ ಅನ್ನುವಂತಹ ಒಂದು ಕನಸನ್ನ ಹೊತ್ತಿ ಐ ಫೆಲ್ಟ್ ಲೈಕ್ ಪಾಲಿಟಿಕ್ಸ್ ಇಸ್ ಮೈ ಕಾಲಿಂಗ್. ಯಾಕಂತಂದ್ರೆ ನನಗೆ ಜನರ ಜೊತೆ ಮಾತಾಡೋದು ತುಂಬಾ ಇಷ್ಟ, ಜನರ ಸಮಸ್ಯೆಗಳನ್ನ ತಿಳ್ಕೊಳ್ಳೋದು ತುಂಬಾ ಇಷ್ಟ. ಕಾನೂನುಗಳನ್ನ ಹೆಂಗೆ ನಾವು ರಚನೆ ಮಾಡ್ಬೇಕು, ಯಾವ ಕಾನೂನುಗಳು
ಮತ್ತೆ ಯಾವ ರೀತಿ ಪಾಲಿಸೀಸ್ ನಾವು ಫ್ರೇಮ್ ಮಾಡಿದ್ರೆ ಜನರಿಗೆ ಒಳ್ಳೇದಾಗುತ್ತೆ ಅದ್ರಲ್ಲಿ ನನಗೆ ತುಂಬಾ ಆಸಕ್ತಿ ಇದೆ. ಪಾಲಿಸಿ ಫಾರ್ಮೇಶನ್ ಅಲ್ಲಿ, ಪಬ್ಲಿಕ್ ಪಾಲಿಸಿಯಲ್ಲಿ, ಅಂಡ್ ಎಫೆಕ್ಟ್ಸ್ ಆಫ್ ಪಬ್ಲಿಕ್ ಪಾಲಿಸಿ ಆನ್ ಗವರ್ನೆನ್ಸ್ ಅಂಡ್ ಆನ್ ಎಕಾನಮಿ ಅಂಡ್ ಆನ್ ಸ್ಟೇಟ್. ಸೊ ಇದೆಲ್ಲ ನನಗೆ ತುಂಬಾ ಆಸಕ್ತಿ ಇರೋದ್ರಿಂದ ಐ ಥಾಟ್ ದಿಸ್ ಇಸ್ ಅನ್ ಎಕ್ಸೆಪ್ಷನಲ್ ಕಾಲಿಂಗ್. ಈ ಪಾಲಿಟಿಕ್ಸ್ ಅಲ್ಲಿ ಸಿಗುವಂತಹ ಒಂದು ಅವಕಾಶಗಳು ಇಡೀ ಸಮಾಜವನ್ನ ಬದಲಾವಣೆ ಮಾಡುವಂತಹ, ಇಡೀ ಸಮಾಜ ಮೇಲೆ ಪರಿಣಾಮ ಬೀರುವಂತಹ ಒಂದು ಕೆಲಸವನ್ನ ನಾವು ಮಾಡಬಹುದು. ಅದ್ರ ಜೊತೆಯಾಗಿ ಸಾವಿರಾರು ಜನರ ಜೀವನವನ್ನ ಕೂಡ ನಾವು ಬದಲಾವಣೆಯನ್ನ ಮಾಡಬಹುದು. ಇನ್ನು ನಾವು ಭಾರತ ದೇಶ ಅಂತಂದ್ರೆ ಇನ್ನು ತುಂಬಾ ಮುಂದೆ ಒರಿಬೇಕು ನಾವು. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಒಂದು ಅವಕಾಶ ಸಿಗುವಂತಹ ಈ ಒಂದು ಪ್ರೊಫೆಷನ್ ಆಗಿರೋದ್ರಿಂದ ಐ ಥಿಂಕ್ ಐ ಚೂಸ್ ಪಾಲಿಟಿಕ್ಸ್. ಆದ್ರೆ ಮುಂಚೆಯಿಂದಾನು ಇತ್ತ ಅಥವಾ 2024 ಆ ಚುನಾವಣೆ ಸಂದರ್ಭದಲ್ಲಿ? ಇಲ್ಲ, ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ನಾನು ತುಂಬಾ ಚಿಕ್ಕವಳಿದ್ದಾಗ ನನಗೆ ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು ಅಂತ ತುಂಬಾ ಆಸಕ್ತಿ ಇತ್ತು. ಯಾಕಂದ್ರೆ ಐ ಫೀಲ್ ಲೈಕ್ ನನ್ನ ಮನೆಯಲ್ಲಿ ಅದೇ ವಾತಾವರಣ ನೋಡಿರೋದ್ರಿಂದ. ನಾನು 94 ಅಲ್ಲಿ ಹುಟ್ಟಿದ್ದೀನಿ, ನಮ್ಮ ತಂದೆಯವರು 94 ಅಲ್ಲಿ MLA ಇದ್ರು. ಸೊ ಅವಾಗಿಂದ ನನ್ನ ಮನೆಯಲ್ಲಿ ಚಿಕ್ಕವಳಿದ್ದಾಗಿಂದ ಬರೀ ರಾಜಕೀಯ ಎನ್ವೈರನ್ಮೆಂಟ್ ನಾನು ನೋಡಿರುವಂತ ಕಾರಣದಿಂದ ಮೇ ಬಿ ಐ ಫೆಲ್ಟ್ ಲೈಕ್ ಐ ಹ್ಯಾಡ್ ಅ ಲೀನಿಂಗ್ ಟುವರ್ಡ್ಸ್ ಪಾಲಿಟಿಕ್ಸ್. ಬಟ್ ದೊಡ್ಡವಳು ಆಗ್ತಾ ನನ್ಗೆ ಏನಾಯ್ತು ಅಂದ್ರೆ, ಒಂದ್ಸರಿ ನಾನು ಲಾ ಸ್ಕೂಲ್ ಅಲ್ಲಿ ಬಂದಾಗ ನಾನು ಪಾಲಿಟಿಕ್ಸ್ ಅಲ್ಲೇ ಇರ್ಬೇಕಂತ ಏನ್ ರೂಲ್ ಇಲ್ಲ. ನಾನು ಪಬ್ಲಿಕ್ ಪಾಲಿಸಿ ಅಂಡ್ ಗವರ್ನೆನ್ಸ್ ಅಂತ ನಮ್ಮ ಕಾಲೇಜಲ್ಲಿ ಒಂದು ಕಮಿಟಿ ಇತ್ತು. ವಿ ಕೋ ಫೌಂಡೆಡ್ ಇಟ್ ವಿತ್ ಅನದರ್ ಫ್ರೆಂಡ್. ಅಂಡ್ ಅದ್ರ ಜೊತೆಯಾಗಿ ವಿ ಡಿಡ್ ಅ ಲಾಟ್ ಆಫ್ ವರ್ಕ್, ಕನ್ಸಲ್ಟೆನ್ಸಿ, ಪಾಲಿಸಿ ಕನ್ಸಲ್ಟೆನ್ಸಿ ವರ್ಕ್. ಆ ಕಮಿಟಿ ಮೂಲಕ ನಾವು ಗವರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಮಾಡಿದೀವಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜೊತೆ ಮಾಡಿದ್ವಿ, IIM ಗುಜರಾತ್ ಜೊತೆ ಮಾಡಿದ್ವಿ. ಸೊ ಐ ಫೆಲ್ ಲೈಕ್ ನನ್ಗೇನ್ ಅನ್ಸ್ತು ಅಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಅದರ್ avenues ನಾನ್ ಕೆಲಸ ಮಾಡ್ಬೇಕು ಪಬ್ಲಿಕ್ ಪಾಲಿಸಿ ಸ್ಪೇಸ್ ಅಲ್ಲಿ ಅಂಡ್ ಲಾ ಸ್ಪೇಸ್ ಅಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತ. ಅಂಡ್ ಐ ರಿಯಲಿ ಎಂಜಾಯ್ಡ್ ಲಾ ಆರ್ಗ್ಯುಮೆಂಟ್ಸ್ ಫ್ರಮ್ ಎಲ್ಲ ಪ್ರತಿಯೊಂದು ಕೇಸನ್ನ ಪ್ರತಿಯೊಂದು ದೃಷ್ಟಿಕೋನದಿಂದ ನೋಡೋದು. ಐ ಫೆಲ್ಟ್ ಲೈಕ್ ದಟ್ ಇಸ್ ಆಲ್ಸೋ ಮೈ ಕಾಲಿಂಗ್. ನನ್ಗೆ ಲಾ ಬಗ್ಗೆ ತುಂಬಾ ಪ್ಯಾಷನ್ ಇತ್ತು. ಸೊ ಲಾ ಸ್ಕೂಲ್ ಅಲ್ಲಿ ಇದ್ದಾಗ ಐ ವಾಸ್ ನಾಟ್ ಶೋರ್ ಇಫ್ ಐ ಸ್ಟಿಲ್ ವಾಂಟೆಡ್ ಟು ಡೂ ಪಾಲಿಟಿಕ್ಸ್ ಅಂತ. ಆಫ್ಟರ್ ಎಂಟ್ರಿಂಗ್ ಲಾ ಸ್ಕೂಲ್ ಐ ವಾಸ್ ಕ್ವೈಟ್ ಶೋರ್ ದಟ್ ನಾನು ಪ್ರಾಕ್ಟೀಸ್ ಮಾಡ್ಬಿಟ್ಟು ಐ ವಾಂಟ್ ಟು ಗೆಟ್ ಇನ್ ಟು ದಿ ಸ್ಪೇಸ್ ಆಫ್ ಲೈಕ್ ಕಾನ್ಸ್ಟಿಟ್ಯೂಷನಲ್ ಲಾ ಆ ಏರಿಯಾಸ್ ಅಲ್ಲಿ, ಅಥವಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಸ್ಪೇಸ್ ಅಲ್ಲಿ ನಾನು ಹೋಗ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಬಟ್ ಆಕಸ್ಮಿಕವಾಗಿ ನಾನು ವಾಪಸ್ ಬಿಜಾಪುರ್ಗೆ ಬಂದೆ. ಒಂದ್ ಸ್ವಲ್ಪ ವರ್ಷ ಲೈಕ್ ನಾನು ಮಾಸ್ಟರ್ಸ್ ಮಾಡ್ಬೇಕು ಅಂದ್ರೆ ಐ ವಾಂಟೆಡ್ ಟು ಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಟ್ ಗ್ರಾಸ್ ರೂಟ್ ಲೆವೆಲ್ಸ್. ಸೊ ಅದಕ್ಕೆ ನಾನು ವಾಪಸ್ ಬಿಜಾಪುರ್ಗೆ ಬಂದೆ. ನಮ್ಮ ತಂದೆಯವರು ತುಂಬಾ ಇನ್ಸಿಸ್ಟ್ ಮಾಡಿದ್ರು. ಇಟ್ ವಾಸ್ ಲೈಕ್ ನಾನು ತುಂಬಾ ಖರ್ಚು ಮಾಡಿದೀನಿ ನನ್ನ ಎಜುಕೇಶನ್ ಮೇಲೆ. ನಾನು ಏನೇ ಮಾಡಿದ್ರು ಕೂಡ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಜನರು ನನ್ನ ಮೇಲೆ ಇಟ್ಟಿರುವಂತ ವಿಶ್ವಾಸ. ನಾನ್ ಇಟ್ಕೊಂಡಿರೋ ಹುದ್ದೆಯಿಂದ ನಿನ್ಗೆ ಇಷ್ಟು ಪ್ರಿವಿಲೇಜ್ ಸಿಕ್ಕಿದೆ. ಸೊ ಐ ಫೀಲ್ ಲೈಕ್ ಸ್ವಲ್ಪ ನೀನು ವಾಪಸ್ ಬಂದ್ಬಿಟ್ಟು ಜನರಿಗೋಸ್ಕರ ದುಡ್ದ್ಬಿಟ್ಟು ಯು ಹ್ಯಾವ್ ಟು ರಿಟರ್ನ್ ಸಮಥಿಂಗ್ ಟು ದ ಪ್ಲೇಸ್ ದಟ್ ಯು ಆರ್ ಬಾರ್ನ್ ಫ್ರಮ್ ಅಂತ ಹೇಳಿದಾಗ ಐ ಕೇಮ್ ಬ್ಯಾಕ್, ಐ ವರ್ಕ್ ಫಾರ್ ಅ ಬಿಟ್. ಆವಾಗ ನನ್ಗೆ ಪಾಲಿಟಿಕ್ಸ್ ಬಗ್ಗೆ ಐ ಥಿಂಕ್ ಐ ಫೆಲ್ಟ್ ಮೋರ್ ಇಂಟ್ರೆಸ್ಟೆಡ್. ಅಂಡ್ ನಾನು ತಂದೆಯವರ ಎಲೆಕ್ಷನ್ 2013 ಎಲೆಕ್ಷನ್ ಮೇಲೆ ಕೆಲಸ ಮಾಡಿದೆ, 2018 ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದೆ, ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೆಲಸ ಮಾಡಿದೆ, ಮಹಿಳಾ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೆಲಸ ಮಾಡಿದೆ. ಸೊ ಅವಾಗ ಐ ಫೆಲ್ಟ್ ಲೈಕ್ ದೇರ್ ಇಸ್ ಮೋರ್ ದಟ್ ಐ ಕ್ಯಾನ್ ಡೂ. ನಾನು ಈ ಸ್ಪೇಸ್ ಅಲ್ಲಿ ಕೆಲಸ ಮಾಡಿದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು ಅನ್ನುವಂತ ಭಾವನೆ ನನಗೆ ಬಂದಿರೋದ್ರಿಂದ ಐ ಕೇಮ್ ಬ್ಯಾಕ್ ಟು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್. ಅಂದ್ರೆ ಬಾಗಲಕೋಟೆ ಕ್ಷೇತ್ರನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಆಕ್ಚುಲಿ ನಾನು ಹೇಳ್ಬೇಕು ಅಂತಂದ್ರೆ ನನ್ ಬಾಗಲಕೋಟೆ ಕ್ಷೇತ್ರ ಬರೋದು ಆಕಸ್ಮಿಕ. ಇಟ್ ವಾಸ್ ನಾಟ್ ರಿಯಲಿ ಪ್ಲಾನ್ಡ್. ಐ ಆಮ್ ಫ್ರಮ್ ಬಿಜಾಪುರ್. ನಾನು ಬಿಜಾಪುರಲ್ಲೇ ಕೆಲಸ ಮಾಡಿದೀನಿ ಜಾಸ್ತಿ. ಆದ್ರೆ ರಾಜಕೀಯ ಅನಿವಾರ್ಯತೆಗಳಿಂದ ಹಾಗೂ ರಾಜಕೀಯ ಕಾರಣಗಳಿಂದ ನಾನು ಬಾಗಲಕೋಟೆ ಕ್ಷೇತ್ರಕ್ಕೆ ಬರ್ಬೇಕಾಯ್ತು. ಆದ್ರೆ ನನಗೆ ತುಂಬಾ ಖುಷಿ ಇರುವಂತ ವಿಷಯ ಏನು ಅಂತ ಅಂದ್ರೆ, ಪ್ರತಿಯೊಬ್ರು ಕೂಡ ಬಾಗಲಕೋಟೆಯಲ್ಲಿ ನನ್ಗೆ ಅಷ್ಟು ಪ್ರೀತಿ, ಅಷ್ಟು ವಾತ್ಸಲ್ಯದಿಂದ ಬರ್ಮಾಡ್ಕೊಂಡು ನನ್ನ ಮಾತಿಗೆ ಬೆಲೆಯನ್ನ ಕೊಟ್ಟು ನನ್ಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಐ ಫೀಲ್ ಲೈಕ್ ಗೆಲ್ಲೋದು ಸೋಲೋದು ಅದು ಎರಡನೇ ವಿಷಯ. ಆದ್ರೆ 6 ಲಕ್ಷ ಜನ ನಿಮ್ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ ಅಂತಂದ್ರೆ ದಟ್ ಈಸ್ ಇನ್ ಇಟ್ ಸೆಲ್ಫ್ ಅನ್ ಅಚೀವ್ಮೆಂಟ್. ಸೊ ಐ ಫೀಲ್ ಲೈಕ್ ನನ್ಗೆ ಅದೊಂದು ಲೆವೆಲ್ ಆಫ್ ನನ್ ಮೇಲೆ ಋಣ ಇದೆ ಅವ್ರದ್ದು. ಯಾವತ್ತಾದ್ರೂ ಒಂದಿನ ಅದನ್ನ ತೀರ್ಸ್ಬೇಕು ಅನ್ನುವಂತ ಆಸೆ ನನ್ಗೆ. ಸೊ ಹಾಗಾಗಿ ಅಲ್ಲಿ ಮಾಡಿದ್ದು. ಅಂದ್ರೆ ಇಫ್ ಸಂಯುಕ್ತ ಪಾಟೀಲ್ ಅವರು 2024ರಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ರೆ, ಅಥವಾ ಆಗ ಚುನಾವಣೆಗೆ ಪಾರ್ಟಿಸಿಪೇಟ್ ಮಾಡಿದಾಗ ಏನೆಲ್ಲ ವಿಷನ್ ಇಟ್ಕೊಂಡಿದ್ರೆ, ನಾನು ಇದನ್ನ ಚೇಂಜ್ ಮಾಡ್ಬೇಕು, ಅಥವಾ ನಾನು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಜನಗಳಿಗೆ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು. ಸೊ ಎಲ್ರಿಗೂ ಅವ್ರದೇ ಆದಂತ ಒಂದು ಥಾಟ್ಸ್ ಇರುತ್ತೆ. ನೀವೇನು ಥಾಟ್ಸ್ ಇತ್ತು? ಐ ಫೀಲ್ ಲೈಕ್ ನಾನು ಬಾಗಲಕೋಟೆ ಕ್ಷೇತ್ರಕ್ಕೆ ಹೊಸದಾಗಿ ಇಂಟ್ರೊಡಕ್ಷನ್ ಮಾಡಿದಾಗ ಐ ಸ್ಟಡಿಡ್ ಇಟ್ ಲಿಟಲ್ ಬಿಟ್. ನನ್ನ ಟೈಮ್ ಫ್ರೇಮ್ ತುಂಬಾ ಶಾರ್ಟ್ ಇತ್ತು, ಟಿಕೆಟ್ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಕನ್ಫರ್ಮ್ ಆಯ್ತು. ಆದ್ರೆ ನಾನು ಬಾಗಲಕೋಟೆ ಬಗ್ಗೆ ತುಂಬಾ ಯೋಚನೆ ಮಾಡಿದಾಗ ಐ ಹ್ಯಾಡ್ ಅ ವಿಷನ್ ಆಫ್ ವಾಟ್ ಐ ವಾಂಟೆಡ್ ಟು ಅಚೀವ್ ಆಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅದರಲ್ಲಿ ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ದಟ್ ಐ ಆಲ್ಸೋ ವಾಂಟೆಡ್ ಟು ವರ್ಕ್ ಆನ್ ವಾಸ್ ಇಂಡಸ್ಟ್ರಿಯಲ್ ಪಾಲಿಸಿ. ಯಾಕಂದ್ರೆ ನಮ್ ಕಡೆ ತುಂಬಾ ಸಂತ್ರಸ್ತರಿದ್ದಾರೆ, ತುಂಬಾ ಜಮೀನನ್ನ ಕಳ್ಕೊಂಡಿದ್ದಾರೆ ಫಾರ್ ಇರಿಗೇಷನ್ ಪರ್ಪಸಸ್. ಸೊ ಅದಕ್ಕೆ ಐ ಥಾಟ್ ದಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಇಂಡಸ್ಟ್ರಿ ಇನ್ ಬಾಗಲಕೋಟ್. ಸೊ ನನಗೆ ನನ್ನ ಆಸೆ ಏನಿತ್ತು ಅಂದ್ರೆ, ನಾನು ಅಧಿಕಾರಕ್ಕೆ ಬಂದ್ರೆ
ಡೆಫಿನೆಟ್ಲಿ ನಾನು ಒಂದು ಇಂಡಸ್ಟ್ರಿನ ಜನರಿಗೆ, ಸಾಮಾನ್ಯ ಜನರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ಬೇಕಾಗಿರುವಂತಹ ಇಂಡಸ್ಟ್ರೀಸ್ನ ನಾನು ತರಬೇಕು ಬಾಗಲಕೋಟೆಗೆ ಅನ್ನೋದು ಒಂದಿತ್ತು. ನಮ್ಮ ತೇರ್ದಾಳ್ ಕ್ಷೇತ್ರದಲ್ಲಿ, ಆ ಸುತ್ತಮುತ್ತ ಕ್ಷೇತ್ರದಲ್ಲಿ ತುಂಬಾ ನೇಕಾರ್ ಸಮಾಜದವರು ಇದ್ದಾರೆ, ಇಲ್ಕಲಲ್ಲಿ ಇದ್ದಾರೆ. So I also wanted to bring textile industry to Bagalkot, having like some sort of a textile park. I think that is still in the works actually, Bannattiಯಲ್ಲಿ. ಸೊ ಅದು ಒಂದಿತ್ತು. ಇನ್ನೊಂದು ಏನಿತ್ತು ಅಂತ ಅಂದ್ರೆ ನಾನು ತುಂಬಾ ಚಿಕ್ಕವಳಿಂದ ಐ ವಾಸ್ ವೆರಿ ಲೈಕ್ ವೆನ್ ಐ ವಾಸ್ ಇನ್ ಕಾಲೇಜ್ ಅಲ್ಲಿ ಇದ್ದಾಗ ಐ ವಾಸ್ ವೆರಿ ಇನ್ಸ್ಪೈರ್ಡ್ ಬೈ ದಿಸ್ ಒನ್ ಪ್ರೋಗ್ರಾಮ್. ಛತ್ತೀಸ್ಗಢ ಗವರ್ಮೆಂಟ್ ಅಲ್ಲಿ ಐ ಹ್ಯಾಡ್ ಅ ಸೀನಿಯರ್ ಹೂ ವಾಸ್ ಸ್ಟಡಿಂಗ್ ಎಟ್ NLSIU ಬ್ಯಾಂಗ್ಳೂರ್. ಅವರೊಂದು ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರೋಗ್ರಾಮ್ ಏನು ಅಂತ ಅಂದ್ರೆ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ನ ಇಂಪ್ರೂವ್ಮೆಂಟ್ ಮಾಡೋದು. ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆ ಬಿಲ್ಡಿಂಗ್ ಇರಬೇಕು, ಇನ್ನೊಂದ್ ಸ್ವಲ್ಪ ಚೇರ್ಸ್ ಆಡ್ ಮಾಡ್ಬೇಕು. ಬಟ್ ಐ ಫೀಲ್ ಲೈಕ್ ಅದ್ರ ಜೊತೆಯಾಗಿ ಎಲ್ಲರಿಗಿಂತಲೂ ಮುಖ್ಯವಾಗಿ ನಾವು ಮಕ್ಕಳಿಗೆ ಏನ್ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ಬೇಕು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ದೇರ್ ಇಸ್ ಅ ರಿಪೋರ್ಟ್ ದಟ್ ಈಸ್ ಪಬ್ಲಿಷ್ಡ್, ಇಟ್ಸ್ ಕಾಲ್ಡ್ ದಿ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ. ಆ ರಿಪೋರ್ಟ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ನಮ್ಮ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಯಾರಾದ್ರೂ ಒಂದು 5th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ರೆ, ದೇ ಆರ್ ನಾಟ್ ಈವನ್ ಏಬಲ್ ಟು ಸಾಲ್ವ್ ಇಂಗ್ಲಿಷ್ ಆರ್ ಮ್ಯಾಥ್ ಪ್ರಾಬ್ಲಮ್ಸ್ ವಿಚ್ ಆರ್ ಇನ್ 2nd ಸ್ಟ್ಯಾಂಡರ್ಡ್. ಸೊ ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್ ರೂರಲ್ ಏರಿಯಾಸ್ ಅಲ್ಲಿ, ಸ್ಪೆಸಿಫಿಕಲಿ ಪಬ್ಲಿಕ್ ಫಂಡೆಡ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಸೊ ಅದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಅದಕ್ಕೆ ಫೆಸಿಲಿಟೇಟ್ ಮಾಡುವಂತಹ ಒಂದು ಪ್ರೋಗ್ರಾಮ್ ನನ್ನ ಕ್ಷೇತ್ರದಲ್ಲಿ ಪೈಲಟ್ ಪ್ರೋಗ್ರಾಮ್ ಆಗಿ ತರಬೇಕು ಅನ್ನೋದು ನಂದು ಒಂದು ಆಸೆ ಇತ್ತು, ನನ್ನೊಂದು ಕನಸಿತ್ತು. ಸೊ ಇಫ್ ಐ ಹ್ಯಾಡ್ ದಿ ಆಪರ್ಚುನಿಟಿ, ನಾನು ಅದ್ರ ಮೇಲೆ ಡೆಫಿನೆಟ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂಡ್ ಅನದರ್ ಥಿಂಗ್ ಇಸ್, ಐ ವಾಂಟೆಡ್ ಟು ಬಿಲ್ಡ್ ಒಂದು ಮಾದರಿ ಪಬ್ಲಿಕ್ ಸ್ಕೂಲ್, ಪಬ್ಲಿಕ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಮಾದರಿ ಶಾಲೆಯನ್ನ ಕಟ್ಟಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು. ಇಟ್ ಈಸ್ ಮೈ ಪರ್ಸನಲ್ ಗೋಲ್. ಒಂದಿನದಲ್ಲಿ ನಾನು ಅದನ್ನ ಅಚೀವ್ ಮಾಡ್ತೀನಿ ಅನ್ನುವಂತ ಭರವಸೆ ನನಗಿದೆ. ಬಟ್ ಐ ವಾಂಟೆಡ್ ಟು ಬಿಲ್ಡ್ ಅ ಸ್ಕೂಲ್ ಎಲ್ಲಿ ಎಲ್ಲಾ ಫೆಸಿಲಿಟೀಸ್, ಏನ್ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ನಾವೇನ್ ಸೆಂಟ್ರಲ್ ಸಿಸ್ಟಮ್ ಅಲ್ಲಿ ನಾವೇನ್ ಎಜುಕೇಶನ್ ಕೊಡ್ತೀವಿ CBSE ಬೋರ್ಡ್ ಅಲ್ಲಿ, ಆ ಲೆವೆಲ್ ಆಫ್ ಎಜುಕೇಶನ್ ನಾನು ಪ್ರತಿಯೊಬ್ಬರಿಗೂ ಪಬ್ಲಿಕ್ ಅಲ್ಲಿ ಆಕ್ಸೆಸ್ ಮಾಡುವಂತ ಎಜುಕೇಶನ್ ಕೊಡ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಬಿಲ್ಡ್ ಅನ್ ಎಕ್ಸಲೆಂಟ್ ಸ್ಕೂಲ್. ಆಬ್ವಿಯಸ್ಲಿ ಅದನ್ನ ಲಾರ್ಜ್ ಸ್ಕೇಲ್ ನಲ್ಲಿ ನಾವು ಕಟ್ಟಕ್ ಆಗಲ್ಲ, ಯಾಕಂದ್ರೆ ದ ಶಾರ್ಟೇಜ್ ಆಫ್ ಎಜುಕೇಶನ್ ಫಂಡ್ಸ್, ವಿಚ್ ಐ ಥಿಂಕ್ ಇಟ್ಸ್ another policy matter that the governments have to take a stance on. Nam government, they don't prioritize education, they don't prioritize health, they don't prioritize housing, or priorities ಬೇರೆ ಇದೆ. I feel like we definitely have to change. ಅದನ್ನ ಚೇಂಜ್ ಮಾಡಿದ್ರೇನೆ ದೇಶದ ಭವಿಷ್ಯ ಬದಲಾವಣೆ ಆಗುತ್ತೆ. So I wanted to build model schools with excellent infrastructure using not just public money. Obviously government ಇಂದ ಏನ್ ಸ್ಯಾಂಕ್ಷನ್ ಸಿಗುತ್ತೆ ಡೆಫಿನೆಟ್ಲಿ ಅದನ್ನ ತಗೊಂಡು ಅದ್ರ ಜೊತೆಯಾಗಿ CSR ಫಂಡ್ಸ್ ನ ಕಲಿಸಿ ಅದಕ್ಕೆ ಐ ಥಾಟ್ ವಿ ಶುಡ್ ಸೆಟ್ ಅಪ್ ಎಕ್ಸಲೆಂಟ್ ಪಬ್ಲಿಕ್ ಸ್ಕೂಲ್ಸ್. ಜನರು ನೋಡ್ಬೋದು ಗವರ್ಮೆಂಟ್ ಸ್ಕೂಲ್ ಹಿಂಗಿರ್ಬಹುದಪ್ಪ, ಇಲ್ಲಿ ಇಷ್ಟು ಒಳ್ಳೆ ಎಜುಕೇಶನ್ ಕೊಡಬಹುದು. ಇವಾಗ ಸ್ವಲ್ಪ ಸ್ವೀಡಿಷ್ ಕಂಟ್ರೀಸ್ ಅಲ್ಲಿ ಮತ್ತೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ ನಾವು ಹೆಂಗ್ ನಮ್ಮ MLAs MPs ಗೆಲ್ಲ ಟೂರಿಗೆ ಕಳಿಸ್ತೀವಿ, ಆ ತರ ದೇ ಸೆಂಡ್ ದೇರ್ ಟೀಚರ್ಸ್ because they believe that they are doing the most important job in the country. ಅವ್ರ ಮುಂದಿನ ಪೀಳಿಗೆಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. That is the most important job in the country. And I think I agree with them to a certain extent. ನಮ್ ಟೀಚರ್ಸ್ಗೆ ಆ ಲೆವೆಲ್ ಆಫ್ ಎಕ್ವಿಪ್ಮೆಂಟ್ ಕೊಡ್ಬೇಕು, ಆ ಲೆವೆಲ್ ಆಫ್ ಟ್ರೈನಿಂಗ್ ಕೊಡ್ಬೇಕು, ಪ್ರೊಫಿಷಿಯನ್ಸಿ ಕೊಡ್ಬೇಕು, ಎಕ್ಸ್ಪೋಜರ್ ಕೊಡ್ಬೇಕು. ಇವಾಗ ತುಂಬಾ ರಿಸರ್ಚ್ ಆಗಿದೆ, ಮಕ್ಕಳಿಗೆ ಯಾವ ರೀತಿ ಓದಿಸ್ಬೇಕು, ಯಾವ ತರ ಎಜುಕೇಶನ್ ಕರಿಕ್ಯುಲಮ್ ನ ಫಾರ್ಮ್ ಮಾಡ್ಬೇಕು. If I had the opportunity, I would have worked on public education, and I would have bought industry for young people. And ಅದ್ರ ಜೊತೆಯಾಗಿ ನಮ್ಮ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಇಂಪ್ರೂವ್ಮೆಂಟ್ ಮಾಡಕ್ಕೆ, ವೆದರ್ ಇಟ್ ಇಸ್ ಹೆಲ್ತ್ ಆರ್ ಎಜುಕೇಶನ್, ನಾನು ವರ್ಕ್ ಮಾಡ್ಬೇಕು ಅನ್ನೋಂತ ನನ್ನ ಆಸೆ ಇತ್ತು. ಅದ್ರ ಜೊತೆಯಾಗಿ ಕೆಲವೊಂದು ಇಶ್ಯೂಸ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ನಮ್ದು ಸೆಂಟ್ರಲ್ ಗವರ್ಮೆಂಟ್ ನಡುವೆ ಸ್ವಲ್ಪ ಜಗ್ಗಾಟ ಇರುವಂತಹ ಕೆಲವೊಂದು ಇರಿಗೇಷನ್ ರಿಲೇಟೆಡ್ ಇಶ್ಯೂಸ್ ಇದೆ. ನಮ್ಮ ಡ್ಯಾಮ್ ಎತ್ತರಿಕೆ ಆಗಿರ್ಬೋದು, ಕಳಸಾ ಬಂಡೂರಿ ಆಗಿರ್ಬೋದು, ಆ ಎಲ್ಲಾ ವಿಷಯಗಳ ಬಗ್ಗೆ ನಾನು ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತಬೇಕು ಅನ್ನೋದು ನನ್ನ ಕನಸಾಗಿತ್ತು. ಹೋಪ್ಫುಲಿ ಒಂದಿನ ಅದ್ ನನ್ಸಾಗತ್ತೆ, ಕಾನ್ಫಿಡೆಂಟ್ ಇದೆ ಆಗತ್ತೆ ಅಂತ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಿಮ್ಮ ತಂದೆಯವರು ಲೈಕ್ ವಿ ನೋ ದಟ್ ನೀವು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೀರಾ ಅಂತ, ಅದು ಒಂದು ಪಾರ್ಟ್. ಆದ್ರೆ ಒಂದು ಮಾತಿದೆ, ರಾಜಕೀಯ ಅನ್ನುವಂಥದ್ದು ಯಾಕೆ ಮಹಿಳೆಯರಿಗೆ ಪುರುಷರಿಗೆ ಸಾಕು ಅನ್ನೋ ಒಂದು ಮಾತು ಕೂಡ ಇದೆ. ಬಟ್ ಆದ್ರೆ ಇವಾಗ ಸ್ವಲ್ಪ ಬದಲಾಗ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಆಸ್ ಎ ವುಮೆನ್ ಆಗಿ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಏನೆಲ್ಲ ಸವಾಲ್ಗಳಿತ್ತು, ಅಥವಾ ಈಸಿ ಆಗಿತ್ತಾವೆ? ಐ ಡೋಂಟ್ ಥಿಂಕ್ ಇಟ್ ವಾಸ್, ಐ ಮೀನ್ ಐ ಆಲ್ರೆಡಿ ಕಮ್ ಫ್ರಮ್ ಪ್ರಿವಿಲೇಜ್. ನಾನು ಒಂದು ಪ್ರಿವಿಲೇಜ್ ಇಂದ ಆಲ್ರೆಡಿ ಬರ್ತಾ ಇದ್ದೀನಿ. ಸೊ ನನ್ ನಿಜ ಹೇಳ್ಬೇಕು ಅಂದ್ರೆ ಐ ಡೋಂಟ್ ಥಿಂಕ್ ನಾನು ಪ್ರತಿಯೊಬ್ಬ ಸಾಮಾನ್ಯ ಮಹಿಳೆ ಏನು ಸಮಸ್ಯೆಗಳನ್ನ ಎದುರಿಸ್ತಾಳೆ ಆ ಎಲ್ಲಾ ಸಮಸ್ಯೆಗಳನ್ನ ನಾನ್ ಎದುರಿಸಿದೀನಿ ಅಂತ ನಾನು ನಂಬಿಲ್ಲ. ಬಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಡೆಫಿನೆಟ್ಲಿ ನಾನು ಮಹಿಳೆ ಆಗಿರೋದ್ರಿಂದ
ದೆರ್ ಇಸ್ ಅ ಲೆವೆಲ್ ಆಫ್ ರೆಸಿಸ್ಟೆನ್ಸ್. ಯಾಕಂದ್ರೆ ನಾವೊಂದು ಪೇಟ್ರಿಯಾರ್ಕಲ್ ಪುರುಷ ಪ್ರಧಾನ ಸಮಾಜದಲ್ಲಿ ನಾವಿದೀವಿ. ಪುರುಷ ಪ್ರಧಾನ ಸಮಾಜದಲ್ಲಿ ಇರೋವಂತಹ ಸಮಯದಲ್ಲಿ ಅವರ ಒಂದು ನಿಮ್ ಬಗ್ಗೆ ಏನು ಯೋಚನೆ ಇದೆ ಅದ್ರಲ್ಲಿ ನೀವು ಫಿಟ್ ಆಗ್ಬೇಕು. ಇಫ್ ಯು ವಾಂಟ್ ಟು ಬಿ ಅ ಲೀಡರ್ ಟು ದೆಮ್, ಅವ್ರು ಹೆಂಗ್ ಅನ್ಕೊಂತಾರೆ ಅದ್ರ ತರ ನೀವ್ ಇರ್ಬೇಕು ಅನ್ನೋಂಥದ್ದು ಅವ್ರದ್ದು ಆಸೆ. ಬಟ್ ಐ ಪರ್ಟಿಕ್ಯುಲರ್ಲಿ ಫೀಲ್ ನೀವು ಹೆಣ್ಮಕ್ಳಾಗಿರೋದ್ರಿಂದ ನಿಮ್ಗೆ ವರ್ಕಿಂಗ್ ಕಂಡೀಷನ್ಸ್ ಡಿಫ್ರೆಂಟ್ ಇರುತ್ತೆ. ಜನ ನಿಮ್ಮನ್ನ ಎಷ್ಟೋ ಸರಿ ಐ ಥಿಂಕ್ ನೀವು ಗಂಡ್ಮಕ್ಳಿದ್ರೆ ನಿಮ್ಗೆ ಯಾವ ರೆಸ್ಪೆಕ್ಟು ಯಾವ ಅಕ್ಸೆಪ್ಟೆನ್ಸ್ ನಿಮ್ಗೆ ಈಸಿಲಿ ಸಿಗುತ್ತೋ ಅದು ನೀವು ಹೆಣ್ಮಕ್ಳಿದ್ರೆ ಸಿಗಲ್ಲ. ಹೌದು. ಅಂಡ್ ಹೆಣ್ಮಕ್ಳಿಗೆ ಹೆಂಗಂದ್ರೆ ಲೈಕ್ ಇಫ್ ಯು ಆರ್ ಟೂ ಅಗ್ರೆಸಿವ್, like if you're talking about something passionately, you're too aggressive. If you are too quiet and you have a soft personality, then you are too soft. ನೀವ್ whatever you do ನಿಮ್ಗೆ ಏನೋ ಒಂದ್ ಹೆಸರು ಇಟ್ಟೇ ಇರ್ತಾರೆ ಜನ. ಸೊ ಐ ಫೀಲ್ ಲೈಕ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡದೆ ಹೆಚ್ಚಿನ ಸಮಯವನ್ನ ನಮ್ಮ ಗುರಿ ಮುಟ್ಟೋದ್ರಲ್ಲಿ ನಾವು ಹಾಕಿದ್ರೆ ನಾವು ಮುಂದೆ ಹೋಗ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಇನ್ನೊಂದು, ನಾವೆಲ್ಲ ಹೆಣ್ಮಕ್ಳು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು. ಆಸ್ ಅ ವುಮೆನ್ ಯು ವಿಲ್ ಫೇಸ್ ಡಿಫಿಕಲ್ಟೀಸ್. ನಿಮ್ಗೆ ಪಬ್ಲಿಕ್ ಸ್ಪೇಸ್ ಎಕ್ಸೆಪ್ಟೆನ್ಸ್ ಅಲ್ಲಿ ಡಿಫಿಕಲ್ಟಿ ಇರುತ್ತೆ. ಯಾಕಂತಂದ್ರೆ ಒಬ್ಬ ಹೆಣ್ಮಗಳು ಈ ಪೊಸಿಷನ್ ಅಲ್ಲಿ ಇದ್ದಾಳೆ, ಈ ತರ ಮಾತಾಡ್ತಾ ಇದ್ದಾಳೆ, ನಾವ್ ಯಾಕೆ ಇವ್ರ ಮಾತು ಕೇಳ್ಬೇಕು ಅನ್ನೋದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಬಿಕಾಸ್ ನಮ್ಮ ಸಮಾಜದಲ್ಲಿ ಮೆನ್ ಆರ್ ನಾಟ್ ಮೆಂಟ್ ಟು ಬಿ ಸಬ್ಮಿಸಿವ್ ಟು ವುಮೆನ್. ಇಟ್ ಇಸ್ ದಿ ಅದರ್ ವೇ ಅರೌಂಡ್. ಯು ಆರ್ ಆಲ್ವೇಸ್ ಮೆಂಟ್ ಟು ಬಿ ಸಬ್ಮಿಸಿವ್ ಟು ಯುವರ್ ಮ್ಯಾನ್. ಸೊ ಅದನ್ನ ನೀವು ಭೇದಿಸ್ಬೇಕು. ಅದ್ರ ಜೊತೆಯಾಗಿ ಏನ್ ರಿಸ್ಟ್ರಿಕ್ಷನ್ಸ್ ಒಬ್ಬ ಗಂಡ್ಮಕ್ಳ ಮೇಲೆ ಇರೋದಿಲ್ವೋ ಅದೆಲ್ಲ ರಿಸ್ಟ್ರಿಕ್ಷನ್ಸ್ ನಿಮ್ಮ ಮೇಲೆ ಆಟೋಮ್ಯಾಟಿಕ್ ಆಗಿ ಅನ್ಸೆಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇಷ್ಟೊತ್ತರ ಆದ್ಮೇಲೆ ಓಡಾಡ್ಬಾರ್ದು, ಇಷ್ಟ್ರ ಬಗ್ಗೆನೆ ಮಾತಾಡ್ಬೇಕು, ಈ ತರಾನೇ ಮಾತಾಡ್ಬೇಕು, ಹಿಂಗೆ ಕೂತ್ಕೋಬೇಕು, ಹಿಂಗೆ ಹೇಳ್ಬೇಕು. ಇದೆಲ್ಲ ನಿಮ್ ನಾರ್ಮಲಿ ಒಬ್ಬ ಗಂಡ್ಮಕ್ಳು ಇದ್ರೆ ನಿಮ್ಗೆ ಯಾರು ಕೇಳಲ್ಲ. ಇವಾಗ ನ್ಯೂಲಿ ಐ ಹ್ಯಾವ್ ಬಿಕಮ್ ಅ ಮದರ್. ಇಟ್ ಈಸ್ ಬಿನ್ ಓನ್ಲಿ 8 months now. ನನ್ ಮಗು ಬರೀ 8 ತಿಂಗಳಿದೆ. ಸೊ ದಟ್ ಈಸ್ ಅನ್ ಅಡಿಷನಲ್ ಆಡೆಡ್ ಲೇಯರ್ ಆಫ್ ಚಾಲೆಂಜ್. ಯಾಕಂತಂದ್ರೆ ನಾನು ಒಬ್ಬ ಗಂಡ್ಮಗ ಇದ್ರೆ ನನ್ಗೆ ಪ್ರೆಗ್ನೆನ್ಸಿಯಲ್ಲಿ ನಾನು ಐ ಹ್ಯಾಡ್ ಟು ಟೇಕ್ ಅ ಬ್ರೇಕ್ ಬಿಕಾಸ್ ಮೆಡಿಕಲ್ ರೀಸನ್ಸ್ಗೆ. ಅಡಿಷನಲಿ ನಾನು ಇಟ್ಸ್ ವೆರಿ ಡಿಫಿಕಲ್ಟ್ ವೆನ್ ಯು ಆರ್ ಪ್ರೆಗ್ನೆಂಟ್ ಟು ಗೋ ಅರೌಂಡ್ ಅಂಡ್ ಸ್ಟ್ರೆಸ್ಗೆ ಎಲ್ಲ. ಪಾಲಿಟಿಕ್ಸ್ ಇಸ್ ಸ್ಟ್ರೆಸ್ಫುಲ್ ಜಾಬ್, ಇಟ್ ಇಸ್ ಅ ಗಿವನ್. ಸೊ ದಟ್ ಇಸ್ ಡಿಫಿಕಲ್ಟ್. ಅಂಡ್ ದೆನ್ ಒಂದ್ಸರಿ ಮಗು ಆದ್ಮೇಲೆ ನೀವು ಹೊರಗಡೆ ಹೋಗ್ಬೇಕು ಅಂದ್ರೆ ನೀವು ಅದನ್ನ ಫೀಡ್ ಮಾಡ್ಬೇಕು, ಅದನ್ನ ಕೇರ್ ತಗೋಬೇಕು. ಅದಕ್ಕೂ ಅಂಡ್ ಆಯ್ತು ನಿಮ್ಗೆಲ್ಲ ಸಪೋರ್ಟ್ ಇದೆ, ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ, ನಿಮ್ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇದಾರೆ, ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೂ ಕೂಡ ನಿಮ್ಮೊಳಗೆ ಒಂದ್ ಗಿಲ್ಟ್ ಕಾಡ್ತಾ ಇರುತ್ತೆ ನಿಮ್ಗೆ. ನನ್ ಮಗುಗ್ ಟೈಮ್ ಕೊಡ್ತಾ ಇದ್ದೀನ ಬಿಕಾಸ್ ಗಂಡ್ ಮಗನ್ಕಿಂತಲೂ ಯು ವಿಲ್ ಬಿ ಮೋರ್ ಅಟ್ಯಾಚ್ ಟು ಯುವರ್ ಚೈಲ್ಡ್. ಒಂಥರ ಯು ವಿಲ್ ಅದಕ್ ನೀನ್ ಈ ಮೊಮೆಂಟ್ ಅಲ್ಲಿ ನಾನು ಇಲ್ಲಿ ಇದ್ದೀನಿ ಅಂತಂದ್ರೆ ಒನ್ ಪಾರ್ಟ್ ಆಫ್ ಮೀ ಇಸ್ ವಿತ್ ಹರ್. ಅವಳು ಕರೆಕ್ಟ್ ಆಗಿದ್ದಾಳ, ಅವಳು ಮಲ್ಕೊಂಡಿದ್ದಾಳ, ಊಟ ಮಾಡಿದಾಳ, ಐ ಹೋಪ್ ಶಿ ಇಸ್ ಹ್ಯಾಡ್ ಹರ್ ಮಿಲ್ಕ್. ಇಟ್ಸ್ ಲೈಕ್ ಯುವರ್ ಆಲ್ವೇಸ್ ಒನ್ ಪಾರ್ಟ್ ಆಫ್ ಯುವರ್ ಎಲ್ಲ ಯಾವಾಗ್ಲೂ ಅಲ್ಲೇ ಇರುತ್ತೆ. ಸೊ ಐ ಥಿಂಕ್ ಆಸ್ ಅ ಮದರ್ ಪಾಲಿಟಿಕ್ಸ್ ಮಾಡೋದು ಇಟ್ brought a new perspective. It's very difficult, more challenging, but also more satisfactory. ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ ಐ ಫೀಲ್ as compared to when you are not a mother. I don't know, maybe it's different for different people. ನನ್ನ ಬಗ್ಗೆ ಅಷ್ಟೇ ಹೇಳ್ಬೋದು. So I feel like it is very challenging, but also very satisfactory and very necessary. ಇವಾಗ ನನ್ನ ಮಗಳಿದ್ದಾಳೆ, ನಾನ್ ಯಾವ ಸಮಾಜದಲ್ಲಿ ಹುಟ್ಟಿದೀನಿ ಅದಕ್ಕಿಂತಲೂ ಸಮಾನವಾಗಿರುವಂತಹ ಮತ್ತು ಅವಳಿಗೆ ಎಲ್ಲಾ ಅವಕಾಶಗಳನ್ನ ಕೊಡುವಂತಹ ಒಂದು ಸಮಾಜವನ್ನ ನಾನು ಅವಳಿಗೋಸ್ಕರ ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಸೊ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಇವಾಗ. ಮನೇಲೂ ಕೂಡ ಹಂಗೆ ಸಪೋರ್ಟ್ ಇರತ್ತಾ? ಡೆಫಿನೆಟ್ಲಿ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹಿ ಇಸ್ ವೆರಿ ಕೈಂಡ್, ಹಿ ಇಸ್ ಅ ವೆರಿ ಸಾಫ್ಟ್ ನೇಚರ್ಡ್ ಹ್ಯೂಮನ್ ಬೀಯಿಂಗ್. ನನ್ನ ಆಪೋಸಿಟ್, ನಾನು ತುಂಬಾ ಅಗ್ರೆಸಿವ್, ಅವ್ರು ತುಂಬಾ ಲೈಕ್ ಸಾಫ್ಟ್ ಅಂತ. ಐ ಮೀನ್ ಅಗ್ರೆಸಿವ್ ಅಬೌಟ್ ಮೈ ವರ್ಕ್. ಐ ಆಮ್ ವೆರಿ ಲೈಕ್ ನಾ ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು. ಐ ಆಮ್ ವೆರಿ ಲೈಕ್ ಆನ್ ಇಟ್. ಅಂಡ್ ಅವರು ರಿಲ್ಯಾಕ್ಸ್ ಆಗಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಸಾಫ್ಟ್ ಆಗಿ. ಹಿ ಇಸ್ ವೆರಿ ವೆರಿ ಕೈಂಡ್, ವೆರಿ ವೆರಿ ನೈಸ್. ಅಂಡ್ ನಮ್ ತಾಯಿಯವ್ರು ತುಂಬಾ ಸಪೋರ್ಟ್ ಕೊಡ್ತಾರೆ. ನನ್ ತಂಗಿ ಇದ್ದಾಳೆ, ತಂಗಿ ತುಂಬಾ ಸಪೋರ್ಟ್ ಕೊಡ್ತಾರೆ. ನಮ್ಗೆಲ್ಲ ತುಂಬಾ ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ, ಅಪಾರ್ಟ್ ಫ್ರಮ್ ಮೈ ಫಾದರ್ ಅಂಡ್ ಮೈ ಬ್ರದರ್ಸ್ ಆಬ್ವಿಯಸ್ಲಿ. ಬಟ್ ಲೈಕ್ ಆ ಮಗುನ ನಾನು ಇವತ್ ಬಿಟ್ಟು ಹೋಗ್ಬೇಕು ಅಂತ ಅಂದ್ರೆ ಯಾರಾದ್ರೂ ನನ್ ಫ್ಯಾಮಿಲಿದವ್ರು ಒಬ್ರು ಇದಾರೆ, ಅವಳನ್ನ ಚೆನ್ನಾಗಿ ನೋಡ್ಕೊಂತಾರೆ, ನಾನ್ ಬರೋರ್ ತನಕ ಅವಳು ಸೇಫ್ ಆಗಿರ್ತಾಳೆ ಅನ್ನೋ ಒಂದ್ ಫೀಲಿಂಗ್ ಇದೆಲ್ಲ, ದಟ್ ಈಸ್ ಆಲ್ಸೋ ವಾಟ್ ಅಲೌಸ್ ಯು ಟು ಗೋ ಬ್ಯಾಕ್ ಟು ವರ್ಕ್. ಸೊ ಇಟ್ ಇಸ್ ಅ ಪ್ರಿವಿಲೇಜ್. ಐ ಥಿಂಕ್ ಎಲ್ಲರಿಗೂ ಇದು ಸಿಗಲ್ಲ. ಅಂಡ್ ಇಟ್ ಈಸ್ ಸೋ ಸ್ಯಾಡ್ ದಟ್ ಇಟ್ ಇಸ್ ಅ ಪ್ರಿವಿಲೇಜ್. ಐ ಹೋಪ್ ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ಇಷ್ಟು ಬೇಸಿಕ್ ಆಗಿ ಸಿಗ್ಬೇಕು. ಅದ್ ಸಿಕ್ಕಿದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ಮುಂದೆ ಬಂದೇ ಬರ್ತಾರೆ. ಡೆಫಿನೆಟ್ಲಿ. ಏನು ಚುನಾವಣೆಗೆ ಪ್ರಥಮ ಬಾರಿ ಸ್ಪರ್ಧೆಯನ್ನ ಮಾಡ್ತೀರಾ. ಅಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಬಾಗಲಕೋಟೆಯಲ್ಲಿ
ಬಹಳಷ್ಟು ಮತಗಳ ಅಂತರ ಇರ್ತಾ ಇತ್ತು, ಲ್ಯಾಕ್ಸ್ ಟುಗೆದರ್ ಮತ ಅಂತಾರೆ. ಬಟ್ ನೀವು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದಾಗ ಕೆಲವು ಸಾವಿರಗಳ ಮತ ಅಂತರದಲ್ಲಿ ನೀವು ಸೋಲನ್ನ ಅನುಭವಿಸ್ತೀರಾ. ಸೊ ನಿಮಗೆ ಆ ಚುನಾವಣೆಯಲ್ಲಿ ಮಾಡಿದಂತ ಮೇನ್ ಮಿಸ್ಟೇಕ್ ಅಂತ ಯಾವ್ದು ಅನ್ಸ್ತು ಅಂದ್ರೆ, ಅಥವಾ ನನ್ನ ಸೋಲಿಗೆ ಇದು ಕಾರಣ ಆಯ್ತು, ಅಥವಾ ನಾನು ಅದನ್ನ ಮಾಡಬಹುದಿತ್ತು, ಆ ತರ ಏನಾದ್ರು? ಐ ಫೀಲ್ ಲೈಕ್ ನನ್ನ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತಂದ್ರೆ, ಐ ಶುಡ್ ಹ್ಯಾವ್ ಕಮ್ ಅರ್ಲಿ. ನಾನು ಈ ಗ್ರೌಂಡ್ ಅನ್ನ ಇನ್ನೊಂದ್ ಸ್ವಲ್ಪ ಅರ್ಲಿ ಪ್ರಿಪೇರ್ ಮಾಡ್ಬೇಕಾಗಿತ್ತು. ರಾಜಕೀಯ ಅನಿವಾರ್ಯತೆಗಳಿಂದ ನಾನು ಇಲ್ಲಿ ಬಂದೆ, ಅದು ನಿಜ. ಆದ್ರೆ ನಾನು ನಿಲ್ಲೋದೇ ನಿಜ ಆಗಿದ್ರೆ ಐ ಶುಡ್ ಹ್ಯಾವ್ ಕಮ್ ಲಿಟಲ್ ಬಿಟ್ ಮೋರ್ ಅರ್ಲಿ. ಅಂದ್ರೆ ನನ್ಗೆ ನನ್ನ ಎಲೆಕ್ಟ್ರೇಟ್ಗೆ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಅವಕಾಶ ಜಾಸ್ತಿ ಸಿಗ್ತಾ ಇತ್ತು, ಮತ್ತೆ ಜನರ ಜೊತೆ ಇಂಟ್ರಾಕ್ಷನ್ ಮಾಡಕ್ ಜಾಸ್ತಿ ಟೈಮ್ ಸಿಗ್ತಾ ಇತ್ತು. ಅಂಡ್ ಅದ್ರ ಜೊತೆಗೆ ಇಷ್ಟು ಸ್ಮಾಲ್ ಟರ್ಮ್ ಅಲ್ಲಿ ಇಷ್ಟು ಎಕ್ಸೆಪ್ಟೆನ್ಸ್ ನನ್ಗೆ ಸಿಕ್ಕಿದೆ. ಅದು ಇನ್ನೂ ತನಕ ಇದೆ. ಇನ್ನೂ ತನಕ ನನ್ಗೆ ಎಷ್ಟು ಜನ ಪ್ರೀತಿ ಮಾಡ್ತಾರೆ. ನಾವೆಲ್ಲ ಇಲ್ಲಿ ಬಾಗಲಕೋಟೆ ಎಲೆಕ್ಷನ್ ಮಾಡಿದ್ವಿ, ಇವಾಗ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತೀನಿ. ಸೊ ಐ ಫೀಲ್ ಲೈಕ್ ಇನ್ನೊಂದ್ ಸ್ವಲ್ಪ ನಾವು ಗ್ರೌಂಡ್ ಪ್ರಿಪರೇಷನ್ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಡೆಫಿನೆಟ್ಲಿ ವಿ ವುಡ್ ಹ್ಯಾವ್ ಬಿನ್ ಓವರ್ ದ ಲೈನ್ ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಕಾರ್ಯಕರ್ತರು ಮತ್ತೆ ಸೆಕೆಂಡ್ ಲೈನ್ ಲೀಡರ್ಸ್ ಸ್ಪೆಸಿಫಿಕಲಿ ಅಂಡ್ ಮಹಿಳೆಯರು, ಯುವಕರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದು ಸಪೋರ್ಟ್ ಇರ್ಲೇನೆ 1,00,000ಕ್ಕಿಂತಲೂ ಚಿಲ್ಲರೆ ಹೆಚ್ಚಿಗೆ ವೋಟ್ ನಾನು ತಗೊಳಕ್ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಅದ್ರ ಜೊತೆಯಾಗಿ ಇನ್ನೂ ನನ್ನ ಪರಿಶ್ರಮದಲ್ಲೇ ಸ್ವಲ್ಪ ಕಡಿಮೆ ಇದೆ ಅಂತ ನಾನು ಅನ್ಕೊಂಡಿದೀನಿ. ಐ ಫೀಲ್ ಲೈಕ್ ನನ್ನ ಪರಿಶ್ರಮ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿರ್ಬೇಕಾಗಿತ್ತು. ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಗ್ರೌಂಡ್ ವರ್ಕ್ ಆ ಪ್ರಚಾರಕ್ಕಿಂತಲೂ ಲೈಕ್ ಒಂದ್ ಗ್ರೌಂಡ್ ಪ್ರಿಪರೇಷನ್ ಇರುತ್ತೆ. ಎಲೆಕ್ಷನ್ ಗಿನ್ನ ಮುಂಚೆ ಒಂದ್ ಫೇಸ್ ಇರುತ್ತೆ ವೇರ್ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಗ್ರೌಂಡ್ ಅಂಡ್ ಪ್ರಿಪೇರ್ ದಿ ಎಲೆಕ್ಟ್ರೇಟ್ ಫಾರ್ ಯುವರ್ ಕ್ಯಾಂಡಿಡೇಚರ್. ಸೊ ಐ ಫೀಲ್ ಲೈಕ್ ಅದ್ರಲ್ಲಿ ನಾನು ಸ್ವಲ್ಪ ಲ್ಯಾಕಿಂಗ್ ಆಗಿದ್ದೆ. ಅಂಡ್ ಅದಕ್ಕೂ ಒಂದ್ ಕಾರಣ ಇದೆ. ಒಂದ್ ಸಮಯ ಬಂದ್ರೆ ಡೆಫಿನೆಟ್ಲಿ ಐ ವಿಲ್ ಟಾಕ್ ಅಬೌಟ್ ಇಟ್. ದಿಸ್ ಇಸ್ ನಾಟ್ ದ ಟೈಮ್, ಬಟ್ ದೇರ್ ವಿಲ್ ಕಮ್ ಅ ಟೈಮ್ ವೆನ್ ಐ ವಾಂಟ್ ಟು ಟಾಕ್ ಅಬೌಟ್ ಇಟ್. ಅಟ್ ಸಮ್ ಪಾಯಿಂಟ್ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಪಡ್ತೀನಿ. ಆದ್ರೆ ಇದು ಟೈಮ್ ಅಲ್ಲ ಅದು. ಬಟ್ ಐ ವಾಂಟ್ ಟು ಸೇ ದಟ್ ನಾನು ಏನ್ ಕೆಲಸ ಮಾಡಿದೀನಿ ಅದಕ್ಕಿಂತಲೂ ಹೆಚ್ಚು ಜನ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗಿರ್ಲಿಲ್ಲ. ಈಗಲೂ ಕೂಡ ಅಷ್ಟೇ ಪ್ರೀತಿಯನ್ನ ಮಾತನಾಡ 100% ಮ್ಯಾಮ್. ನಾನು ಎಲ್ಲಿ ಹೋದ್ರೂ ಕೂಡ ಅಷ್ಟು ಪ್ರೀತಿ, ಅಷ್ಟು ವಾತ್ಸಲ್ಯ. ಅದೇ ಆ ಪ್ರೀತಿ ಮತ್ತೆ ಅವ್ರೆಲ್ಲ ನನ್ ಮೇಲೆ ಮಾಡಿರುವಂತಹ ಋಣ ಅದನ್ನ ತೀರ್ಸ್ಬೇಕು ಅಂತಾನೆ ನನ್ಗೆ ಇನ್ನೂ ಜಾಸ್ತಿ ಮೋಟಿವೇಶನ್ ಸಿಕ್ಕಿದೆ. ಇನ್ನೂ ಜಾಸ್ತಿ ನಾನು ಕೆಲಸ ಮಾಡ್ಬೇಕು ಅನ್ನುವಂತ ಹುಮ್ಮಸ್ಸು ಸಿಕ್ಕಿದೆ. ಮತ್ತೆ ಜನರನ್ನ ಸೇವೆ ಮಾಡ್ಬೇಕು ಅನ್ನುವಂತಹ ದೃಢ ಸಂಕಲ್ಪವನ್ನ ನಾನು ಮಾಡಿದೀನಿ. ಓಕೆ. ಅಂಡ್ ನೀವೊಂದು ಮಾತನ್ನ ಹೇಳ್ತಾ ಇದ್ರು ಪ್ರಾರಂಭದಲ್ಲಿ, ನಾನು ಬಿಜಾಪುರಕ್ಕೆ ಬರ್ತೀನಿ, ತಂದೆಯವರು ಹೇಳ್ತಾರೆ ಇಲ್ಲ ನೀನೇನೋ ಒಂದು ಮಾಡ್ಬೇಕು ಇಲ್ಲಿ ಅಂತ. ಅಂಡ್ ಇನ್ನೊಂದು ಮಾತು ಕೂಡ ಹೇಳಿದ್ದೆ, ಅನಿವಾರ್ಯವಾಗಿ ನಾನು ರಾಜಕೀಯಕ್ಕೆ ಬಂದೆ ಅಂತ. ಸೊ ಇವಾಗ ನನಗೆ ಕನ್ಫರ್ಮ್ ಆಗ್ಬೇಕು, ಸಂಯುಕ್ತ ಪಾಟೀಲ್ ಅವರು ತಂದೆ ಒತ್ತಡದಿಂದ ರಾಜಕೀಯಕ್ಕೆ ಬಂದ್ರ, ಅನಿವಾರ್ಯದಿಂದ ರಾಜಕೀಯಕ್ಕೆ ಬಂದ್ರ, ಅಥವಾ ಇಲ್ಲ ನಾನು ರಾಜಕೀಯಕ್ಕೆ ಬಂದು ಏನಾದ್ರು ಮಾಡ್ಬೇಕು ಅಂತ ಬಂದ್ರ? ಇಲ್ಲ, ನಮ್ಮ ಮನೆಯಲ್ಲಿ ಒತ್ತಡ ಅನ್ನುವಂತಹ ಮಾತಿಲ್ಲ. ಅವ್ರ ಒತ್ತಡ ನನ್ ಮೇಲೆ ಮಾಡಿರೋದು ಬರೀ ಬಿಜಾಪುರ್ ವಾಪಸ್ ಬಂದ್ ಕೆಲಸ ಮಾಡುವಂತ ಮಾತ್ರ ಒತ್ತಡವನ್ನ ಅವ್ರು ಹಾಕಿದ್ರು. ಅಲ್ಲಿಂದ ರಾಜಕೀಯಕ್ಕೆ ಏನು ಪ್ರಯಾಣ ಇತ್ತು ಅದು ನಾನೇ ಸೆಲ್ಫ್ ಆಗಿ ಮಾಡಿರೋದು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ. ನನ್ನ ವೈಯಕ್ತಿಕ ಆಸಕ್ತಿಯಿಂದ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ನನ್ ಮೇಲೆ ಏನು ಒತ್ತಡ ಇರ್ಲಿಲ್ಲ. ನಮ್ ತಂದೆಯವ್ರು ನೀನ್ ರಾಜಕೀಯ ಮಾಡ್ಬೇಕು ಅನ್ನುವಂತ ಅವರಿಗೆ ಇದನ್ನು ಇರ್ಲಿಲ್ಲ. ಇನ್ಫ್ಯಾಕ್ಟ್ ನಮ್ ತಂದೆಯವ್ರು ನನ್ಗೊಂದ್ಸರಿ ಹೇಳಿದ್ರು, ಇದು ಡಿಫಿಕಲ್ಟ್, ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಜಾಬ್, ಇಟ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್, ಆಲ್ಸೋ ಇಟ್ ಈಸ್ ಸ್ಟ್ರೆಸ್ಫುಲ್ ಜಾಬ್. ಲೈಫ್ ತುಂಬಾ ನೀವು ಸ್ಟ್ರೆಸ್ ತಗೋಬೇಕು. ಈಗ ಐ ಆಮ್ 30, ನನ್ನ ಕರಿಯರ್ ಪೀಕ್ಗೆ ಲೈಕ್ ಐ ವುಡ್ ಸೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಲಿಟಿಷಿಯನ್ಸ್ ಕರಿಯರ್ ಪೀಕ್ ಮಾಡ್ಬೇಕು ಅಂದ್ರೆ ಅವ್ರ ಏಜ್ 60-65 ಇರುತ್ತೆ. ಆ ಏಜ್ ಅಲ್ಲಿ ಅವರ ಲೈಕ್ ಕರಿಯರ್ ಮೇನ್ ಫೇಸ್ ಅಲ್ಲಿ ಇರ್ತಾರೆ. ಸೊ ಇಟ್ ಈಸ್ ಅ ವೆರಿ ಲಾಂಗ್ ಟರ್ಮ್ ಜಾಬ್. ಯಾವ ಟೈಮಲ್ಲಿ ಎಲ್ಲ ರಿಟೈರ್ ಆಗ್ತಾರೆ ಅಲ್ಲಿ ಇವರು ಪೀಕ್ ನ ರೀಚ್ ಆಗ್ತಾ ಇರ್ತಾರೆ, ಅವ್ರ ಲೈಕ್ ಪೊಲಿಟಿಕಲ್ ಪೀಕ್ ನ. ಸೊ ಐ ಫೀಲ್ ಲೈಕ್ ವಿ ಆಲ್ ಅಂಡರ್ಸ್ಟುಡ್ ದಟ್ ಅದು ಒಂದ್ ಲೆವೆಲ್ ಆಫ್ ಸ್ಯಾಕ್ರಿಫೈಸ್, ಡಿಸಿಪ್ಲಿನ್ ಅಂಡ್ ಹಾರ್ಡ್ ವರ್ಕ್ ನ ಡಿಮಾಂಡ್ ಮಾಡುತ್ತೆ. ಸೊ ಈ ಡಿಸಿಷನ್ ತಗೋಬೇಕು ಅಂದ್ರೆ ಇಟ್ ಇಸ್ ನಾಟ್ ಅ ಲೈಟ್ ಡಿಸಿಷನ್. ನೀವು ತುಂಬಾ ಯೋಚನೆ ಮಾಡ್ಬಿಟ್ಟು ಆ ಡಿಸಿಷನ್ ತಗೋಬೇಕು ಅಂತ ನಮ್ ತಂದೆಯವ್ರು ಮೊದ್ಲೇ ಹೇಳಿದ್ರು. ಯಾಕಂತಂದ್ರೆ ಸರ್ವಿಸ್ ಅಂತ ಅಂದ್ರೆ ಯು ಶುಡ್ ಬಿ ರೆಡಿ ಟು ಮೇಕ್ ಸ್ಯಾಕ್ರಿಫೈಸಸ್, ಯು ಶುಡ್ ಬಿ ರೆಡಿ ಟು ವರ್ಕ್ ಹಾರ್ಡ್. ಅಂಡ್ ಜನ ಏನೇ ಅಂದ್ರೂ ಕೂಡ ಅದನ್ನ ಬಿಚ್ಚು ಮನಸ್ಸಿನಿಂದ ತಗೊಳ್ಳುವಂತಹ ಒಂದು ವ್ಯಕ್ತಿತ್ವವನ್ನ ನೀವು ಬೆಳೆಸ್ಕೋಬೇಕು. ಸೊ ಆ ಎಲ್ಲಾ ಮಾತುಗಳನ್ನ ನಮ್ ತಂದೆಯವ್ರು ಹೇಳಿದ್ದು. ಸೊ ನನ್ ತಂದೆಯವರು ಪುಷ್ ಮಾಡಿದೇನು ಅಂತ ಅಂದ್ರೆ, ಏನಾದ್ರೂ ಬಂದ್ಬಿಟ್ಟು ನೀನ್ ಇಲ್ಲಿ ಕೆಲಸ ಮಾಡು, ಜನಗಳ ಮಧ್ಯೆ ನೀನ್ ಏನಾದ್ರೂ ಕೆಲಸ ಮಾಡ್ಬಿಟ್ಟು ನಿನಗೇನ್ ನಾವು ಕೊಟ್ಟಿದೀವಿ ಅದನ್ನ ಮುಟ್ಸ್ಬಿಟ್ಟು ನೀನ್ ಹೋಗು, ಅಟ್ಲೀಸ್ಟ್ ಅದ್ರ ಪ್ರಯತ್ನನಾದ್ರೂ ನೀನ್ ಮಾಡು ಅನ್ನುವಂತ ಮಾತನ್ನ ನಮ್ ತಂದೆಯವ್ರು ಹೇಳಿದ್ರು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ನಾನ್ ಕೆಲಸ ಮಾಡ್ಬೇಕು, ಜನರ ಜೊತೆ ನಾನು ಇರ್ಬೇಕು ಅನ್ನುವಂತ ಏನು ಆಸೆ ಇದೆಯಲ್ಲ, ಕನಸಿದೆಯಲ್ಲ, ಅದೆಲ್ಲ ನಂದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಿನಲ್ಲೇ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು. ಬಿಕಾಸ್ ಈಗ ಇರುವಂತ ಮಹಿಳೆ ನಾಯಕನೆಲ್ಲ ನೋಡಿದ್ರೆ ಲೈಕ್ ಎಂಗೇಜ್ ಅಲ್ಲ. ಸೊ ಅದು ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಐ ಥಿಂಕ್ ಇಟ್ಸ್ ಅ ಪ್ಲಸ್. ಯಾಕಂತಂದ್ರೆ ನಾನು ಐ ಥಿಂಕ್ 2013 ಅಲ್ಲಿ ಫಸ್ಟ್ ಟೈಮ್ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದೆ.
ಆಕ್ಟಿವಲಿ 2016-17 ಅಲ್ಲಿ ಐ ಸ್ಟಾರ್ಟೆಡ್ ಆಕ್ಟಿವ್ಲಿ ವರ್ಕಿಂಗ್ ಇನ್ ಪಾಲಿಟಿಕ್ಸ್. Okay. ಸೊ ಇಟ್ಸ್ ಆಲ್ಮೋಸ್ಟ್ ಬಿನ್ 10 years now, I think. ಸೊ ಲೈಕ್ 9 years and something ಆಗಿರ್ಬೇಕು ಅನ್ಸುತ್ತೆ. ಬಟ್ ಬೇಸಿಕ್ಲಿ ಅದರಿಂದ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಕ್ತು. ಜನರ ಜೊತೆ ಯಾವ ರೀತಿ ಇಂಟರಾಕ್ಟ್ ಮಾಡ್ಬೇಕು, ಎಲ್ಲಿ ನಾವು ಮಿಸ್ಟೇಕ್ಸ್ ಮಾಡ್ಬೋದು, ಎಲೆಕ್ಷನ್ಸ್ ಅಂದ್ರೆ ಯಾವ ವ್ಯವಸ್ಥೆಯಲ್ಲಿ ಆಗುತ್ತೆ, ಪಬ್ಲಿಕ್ ಸಿಸ್ಟಮ್ ಹೆಂಗ್ ಎಕ್ಸ್ಪೆಂಡಿಚರ್ ಹೆಂಗ್ ಮಾಡ್ತಾರೆ, MLAs MPs ಅವರ ಫಂಡ್ಸ್ ನ ಅವ್ರು ಯಾವ ರೀತಿ ಯುಟಿಲೈಸೇಷನ್ ಮಾಡ್ತಾರೆ, ಎಲೆಕ್ಷನ್ ಕ್ಯಾಂಪೇನ್ಸ್ ಹೆಂಗ್ ನಡೆಯುತ್ತೆ, ಅದ್ರ ಜೊತೆ ಗವರ್ನೆನ್ಸ್ ಹೆಂಗಾಗುತ್ತೆ. I was able to see so many different leaders. I was able to interact with so many different leaders. ಅವ್ರ ಎಕ್ಸ್ಪೀರಿಯನ್ಸ್ ಏನು. So I feel like that experience really helped me a lot. ಆದ್ರೆ ನಾನು ರಾಜಕೀಯಕ್ಕೆ ಬಂದಾಗ I had more radical ideas. ಎಲ್ಲ ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ, ನಾನು ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ. ಅಂದ್ರೆ ಐ ಥಿಂಕ್ ಪಾಲಿಟಿಕ್ಸ್ ಹಸ್ ಟಾಟ್ ಮಿ ಪೇಷನ್ಸ್. ಯಾಕಂತಂದ್ರೆ ಆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ನಿರಂತರವಾಗಿ ದುಡಿಬೇಕು, ಆ ದುಡಿಮೆಯ ಫಲ ದೇವ್ರು ಕೊಟ್ಟಾಗ ತಗೋಬೇಕು, ಜನರು ಕೊಟ್ಟಾಗ ತಗೋಬೇಕು ಅನ್ನೋದು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸಂಯುಕ್ತ ಪಾಟೀಲ್ ಅವರು ಆಗ್ಲೇ ಹೇಳ್ದಾಗೆ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದಲ್ಲಿ ಕೆಲಸ ಮಾಡ್ತೀರಾ, LLB ಮಾಡ್ತೀರಾ, ಇದು ಒಂದು ಲೈಫ್ ನೋಡಿರ್ತೀರಾ ನೀವು. ಅದಾದ ನಂತರ ಚುನಾವಣೆಗೆ ಬರ್ತೀರಾ. ಬಿಕಾಸ್ ನಾನ್ ಓಪನ್ ಆಗಿ ಕೇಳಲೇಬೇಕು, ಚುನಾವಣೆಗೆ ಬರ್ತಿದ್ದಂಗೆನೆ ಎಲ್ಲರೂ ಒಂದೇ ರೀತಿಯಾಗಿ ಮಾತನಾಡೋದಿಲ್ಲ, ಒಂದೇ ರೀತಿಯಾಗಿ ಸಪೋರ್ಟ್ ಮಾಡೋದಿಲ್ಲ, ಟೀಕೆ ಟಿಪ್ಪಣಿಗಳು ಅದಿದ್ದೇ ಇರತ್ತೆ. ಅಂಡ್ ಈಗ ಒಂದು ಕಾನ್ಸೆಪ್ಟ್ ಇದೆ, ಕರ್ನಾಟಕ ರಾಜಕೀಯದಲ್ಲಿ ಕುಟುಂಬ ರಾಜಕೀಯ ಜಾಸ್ತಿ, ಅಥವಾ ಬಿಡು ಅವ್ರ ತಂದೆ ರಾಜಕೀಯದಲ್ಲಿದ್ದಾರೆ, ಸಚಿವರಾಗಿದ್ದಾರೆ, ಅವ್ರಿಗೇನು ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬರತ್ತೆ. ಅದನ್ನ ಹೇಗೆ ನಿಭಾಯಿಸಿದ್ರಿ? ಅಂಡ್ ಏನೆಲ್ಲ ಟೀಕೆ ಟಿಪ್ಪಣಿಗಳು ಬಂತು? ಮತ್ತು ಈ ಕುಟುಂಬ ರಾಜಕೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಪರ್ಸನಲಿ ನಾನು ಕುಟುಂಬ ರಾಜಕೀಯ ಒಂದ್ ಕಡೆ ಆದ್ರೆ ಯಾಕೆ ಬರಬಾರ್ದು ಅಂತ ಅನ್ಸುತ್ತೆ, ಅಥವಾ ಇಟ್ಸ್ ರಾಂಗರ್ ರೈಟ್? ಲೈಕ್ ನಿಮ್ಮ ಒಪಿನಿಯನ್ ಏನಿದೆ? ಐ ಥಿಂಕ್ ರಾಜಕೀಯ ಕುಟುಂಬಗಳಿಂದ ರಾಜಕಾರಣಿಗಳ ಮಕ್ಕಳು ರಾಜಕೀಯಕ್ಕೆ ಬರೋದು ಅದು ತಪ್ಪಲ್ಲ. ಯಾಕಂತಂದ್ರೆ ಐ ಫೀಲ್ ಲೈಕ್ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನಿಗೂ ಕೂಡ ರಾಜಕೀಯಕ್ಕೆ ಬರುವಂತ ಹಕ್ಕಿದೆ. ಆದ್ರೆ ದಟ್ ಸೆಡ್ ಐ ಡೂ ರೆಕಗ್ನೈಸ್ ನನಗೆ ಒಂದು ಪ್ರಿವಿಲೇಜ್ ಇದೆ. ಸಾಮಾನ್ಯ ಜನರಿಗೆ ಯಾವ ಅಡ್ವಾಂಟೇಜ್ ಸಿಗೋದಿಲ್ವೋ ಆ ಅಡ್ವಾಂಟೇಜ್ ನನಗೆ ಸಿಕ್ಕಿದೆ. ಸೊ ಅದರ ಸದುಪಯೋಗವನ್ನ ನಾನು ಮಾಡ್ಬೇಕು, ದುರ್ಬಳಕೆಯನ್ನ ನಾನು ಮಾಡಬಾರ್ದು ಅನ್ನುವಂತ ಅವೇರ್ನೆಸ್ ನನಗ್ ಸೆಲ್ಫ್ ಇರ್ಬೇಕು ಅಂತ ನಾನ್ ನಂಬಿದೀನಿ. ಯಾಕಂತ ಅಂದ್ರೆ ಐ ಫೀಲ್ ಲೈಕ್ ಇವಾಗ ನಾನು ಒಬ್ರು ಮಗಳಿದೀನಿ ಅಂತ ಜನರು ನನಗೆ ಅಕ್ಸೆಪ್ಟೆನ್ಸ್ ಅಷ್ಟೇ ಫಾಸ್ಟ್ ಆಗಿ ಕೊಡ್ತಾರೆ, ರಿಜೆಕ್ಷನ್ ಅಷ್ಟೇ ಫಾಸ್ಟ್ ಆಗಿ ಮಾಡ್ತಾರೆ. ಯಾಕಂತಂದ್ರೆ ಆಬ್ವಿಯಸ್ಲಿ ಲೈಕ್ ನೀವು ಪಾಲಿಟಿಕ್ಸ್ ಅಲ್ಲಿ ಇದ್ದೀರಿ ಅಂತ ಎಲ್ಲ ನಿಮ್ ಫ್ರೆಂಡ್ಸೇ ಇರಲ್ಲ. ಅದ್ರಲ್ಲಿ ನಮ್ ತಂದೆಯವ್ರಿಗೆ ಸ್ವಲ್ಪ ಜಾಸ್ತಿ ಎನಿಮೀಸ್ ಇದಾರೆ ಅನ್ಕೊಂಡಿದೀನಿ. ಸೊ ಐ ಫೀಲ್ ಲೈಕ್ ಬಟ್ ಐ ಫೀಲ್ ಲೈಕ್ ಎಕ್ಸೆಪ್ಟೆನ್ಸ್ ಜನ ಯಾವ ಬೇಸಿಸ್ ಮೇಲೆ ಕೊಡ್ತಾರಲ್ಲ ಅದನ್ನ ನೀವು ಸಸ್ಟೈನ್ ಮಾಡ್ಕೊಂಡು ಹೋಗಕ್ಕೆ ನಿಮ್ ಎಫರ್ಟ್ ಮಾತ್ರ ಸಾಧ್ಯ. ಒಂದ್ ಲೆವೆಲ್ಗೆ ಜನರಿಗೆ ನೀವು ಇಂಟ್ರೊಡಕ್ಷನ್ ಆಗಕ್ಕೆ ನಿಮ್ ತಂದೆಯವ್ರ ಹೆಸರು ಸಾಕು. ಆದ್ರೆ ಜನರ ಮಧ್ಯೆ ನೀವು ಇರ್ಬೇಕು ಅಂತಂದ್ರೆ ನಿರಂತರವಾಗಿ ನೀವು ಪರಿಶ್ರಮವನ್ನ ಮಾಡ್ಬೇಕು, ಅವರ ಸೇವೆಯನ್ನ ನೀವು ಮಾಡುವಂತಹ ಗುರಿ ಇಟ್ಕೊಂಡು ಕೆಲಸ ಮಾಡ್ಬೇಕು. ಎಷ್ಟೋ ಜನ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗಿ ಮುಂದುವರೆಯಕ್ ಆಗಿಲ್ಲ, ಅವರು ಎಲೆಕ್ಷನ್ಸ್ ಅಲ್ಲಿ ಸೋತಿದ್ದಾರೆ. ಪರ್ಟಿಕ್ಯುಲರ್ಲಿ ಪಾಲಿಟಿಕ್ಸ್. ಇವಾಗ ನೀವು ಬೇರೆ ಪ್ರೊಫೆಷನ್ಸ್ ನ ತಗೊಂಡ್ರೆ ನಿಮ್ ತಂದೆಯವ್ರ ಪ್ರಿವಿಲೇಜ್ ನ ನೀವು ಕಂಟಿನ್ಯೂ ಮಾಡ್ಬೋದು. ಇಫ್ ಯುವರ್ ಬಿಸ್ನೆಸ್ ಯಾರು ನಿಮ್ಮನ್ನ ಕ್ವೆಶನ್ ಮಾಡಕ್ ಆಗಲ್ಲ. ಬಟ್ ದಿಸ್ ಇಸ್ ಅ ಫೀಲ್ಡ್ ವೇರ್ ನಿಮಗೆ ಕಾನ್ಸ್ಟೆಂಟ್ಲಿ ಕ್ವೆಶನ್ಸ್ ಬರುತ್ತೆ. ಸೊ ಯು ಹ್ಯಾವ್ ಟು ಬಿ ಇನ್ ಅ ಪೊಸಿಷನ್ ಟು ಆನ್ಸರ್ ದೆಮ್. ಆ ಉತ್ತರಗಳನ್ನ ಕೊಟ್ಟು ನೀವು ಮುಂದೆ ಒರೆಯುವಂತಹ ಒಂದು ಕ್ಷಮತೆ ನಿಮ್ಮಲ್ಲಿ ಇರ್ಬೇಕು. ನಿರಂತರವಾಗಿ ಪರಿಶ್ರಮವನ್ನ ಮಾಡುವಂತ ಕ್ಷಮತೆ ಕೂಡ ನಿಮ್ಮಲ್ಲಿ ಇರ್ಬೇಕು. ಆದ್ರೆ ನಾವು ಎಲ್ಲ ರಾಜಕಾರಣಿಗಳ ಮಕ್ಕಳು, ನನ್ನ ವೈಯಕ್ತಿಕ ಅಭಿಪ್ರಾಯ, ಎಲ್ಲರೂ ನನ್ನ ಜೊತೆ ಸಹಮತಿ ಇರ್ಬೇಕು ಅನ್ನೋದು ನಾನು ನಂಬಿಲ್ಲ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಅಂದ್ರೆ, ನಾವು ರಾಜಕಾರಣಿಗಳ ಮಕ್ಕಳಾಗಿ ನಮ್ಮ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ ಅಂತ ನಾನು ನಂಬಿದೀನಿ. ನಾವು ರಾಜಕೀಯಕ್ಕೆ ಬಂದ್ರೆ ನಾವು ಹೆಚ್ಚಿನ ಜವಾಬ್ದಾರಿಯನ್ನ ನಾವು ತಗೋಬೇಕು. ಯಾಕಂತಂದ್ರೆ ಹೆಚ್ಚಿನ ಪ್ರಿವಿಲೇಜ್ ಅಲ್ಲಿ ನಾವು ಆಟೋಮ್ಯಾಟಿಕ್ ಆಗಿ ಬೆಳೆದಿದೀವಿ. ಸೊ ನಾನ್ ರಾಜಕೀಯಕ್ಕೆ ಬಂದ್ರೆ ಇನ್ನೊಬ್ಬ ನಾರ್ಮಲ್ ರಾಜಕಾರಣಿ ಯಾವ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತಾನೆ ಅದಕ್ಕಿನ್ನೂ ಒಂದ್ 10 ಲೆವೆಲ್ ನಾವು ಮುಂದೆನೆ ಸ್ಟಾರ್ಟ್ ಮಾಡಿದೀವಿ. ವಿ ಹ್ಯಾವ್ ಗಾಟ್ ದಟ್ ಅಡಿಷನಲ್ ಸ್ಟಾರ್ಟ್ ಬಿಕಾಸ್ ಯಾರ್ದು ಹೆಸರು ನಮ್ ಜೊತೆ ಅಟ್ಯಾಚ್ ಆಗಿದೆ ಅಂತ. ಅದನ್ನ ನಾವು ಅರ್ನ್ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಅಂದ್ರೆ ಆಗ ನೆಗೆಟಿವ್ ಟಾಕ್ಸ್ ಬಂದಿತ್ತು? ಡೆಫಿನೆಟ್ಲಿ ಆಗ ಅನ್ಸ್ಲಿಲ್ವಾ ಏ ಬೇಡಪ್ಪ ರಾಜಕೀಯ ಅಥವಾ ಇಲ್ಲ. ಐ ಫೀಲ್ ಲೈಕ್ ನೋಡಿ, ದಿಸ್ ಇಸ್ ಅನ್ ಏಜ್ ಆಫ್ ಸೋಷಿಯಲ್ ಮೀಡಿಯಾ. ಯಾರೇ ನಿಮ್ ಬಗ್ಗೆ ಜಡ್ಜ್ಮೆಂಟ್ ಪಾಸ್ ಮಾಡ್ಬೇಕು ಅಂತ ಅಂದ್ರೆ ಅವರೇ ನಿಮ್ ಲೈಫ್ ಪೂರಾ ಸ್ಟಡಿ ಮಾಡಿರಲ್ಲ, ನೀವ್ ಎಂತ ವ್ಯಕ್ತಿ ಅನ್ನೋದನ್ನ ನೋಡಿರೋದಿಲ್ಲ. ಅವ್ರು ಬಹಳ ಆದ್ರೆ ಒಂದ್ ರೀಲ್ ನ ನೋಡಿರ್ತಾರೆ, 15 seconds ಆಫ್ ಯುವರ್ ಒನ್ ಮೂಮೆಂಟ್ ನ ನೋಡಿರ್ತಾರೆ. ಸೊ ಆ 15 seconds ನಿಮ್ಮನ್ನ ಡಿಫೈನ್ ಮಾಡಲ್ಲ. ದಟ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಇನ್ ಪಾಲಿಟಿಕ್ಸ್ ಇಷ್ಟು ಟೀಕೆ ಟಿಪ್ಪಣಿಗಳು ಬರುತ್ತೆ ಅಂತಂದ್ರೆ
ಯಾವ ಒಂದು ಸ್ನ್ಯಾಪ್ಶಾಟ್ ಅಲ್ಲಿ ಜನರು ನಿಮ್ ಮೇಲೆ ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಟ್ರೋಲ್ ಆಗ್ತೀರಾ ಅಂತ ಅನ್ಕೊಂಡ್ಲಿ, ಸೊ ಅವ್ರು ಯಾವ ಪರ್ಸ್ಪೆಕ್ಟಿವ್ ಇಂದ ಅದನ್ನ ಹೇಳ್ತಾ ಇದಾರೆ ಅದು ತಿಳ್ಕೊಂಡು ಇಫ್ ದೇರ್ ಇಸ್ ಸಮ್ ಜೆನ್ಯೂನ್ ಕಾಸ್ ಟು ಇಟ್, ನನ್ನೇ ಚೇಂಜ್ ಮಾಡ್ಕೊಬೇಕು. ಬಟ್ ಇಫ್ ದೇರ್ ಇಸ್ ನೋ ಜೆನ್ಯೂನ್ ಕಾಸ್ ಟು ಇಟ್, ಯು ಶುಡ್ ಹ್ಯಾವ್ ದಟ್ thick skin to take criticism and correct yourself and always self-analyze, but not to feel like ಎಲ್ಲರೂ ಹೇಳಿ ನಾನು ತುಂಬಾ ಕರೆಕ್ಟ್ ಆಗಿದ್ದೀನಿ ಅನ್ನೋದು ಫೀಲಿಂಗ್ ಇರಬಾರ್ದು ನಿಮ್ಮಲ್ಲಿ. ಆರೋಗೆನ್ಸ್ ಇರಬಾರ್ದು. ಹೌದು. ಬಟ್ ಯು ಶುಡ್ ಹ್ಯಾವ್ ದಟ್ ಹ್ಯುಮಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಯಾವ್ದು ಜೆನ್ಯೂನ್ ಕ್ರಿಟಿಸಿಸಮ್ ಇದೆ, ಯಾವ್ದು ಟ್ರೋಲ್ ಇದೆ. ಟ್ರೋಲ್ ಇದ್ದದನ್ನ ನೀವು ಇಟ್ ಇಸ್ ಕಾಮನ್ ಟು ಪಬ್ಲಿಕ್ ಲೈಫ್. ಐ ಫೀಲ್ ಲೈಕ್ ನೀವು ಪಾಲಿಟಿಕ್ಸ್ ಅಲ್ಲಿ ಬಂದಿದ್ದೀರಾ, ಯಾವುದೇ ಪಬ್ಲಿಕ್ ಸ್ಫಿಯರ್ ಅಲ್ಲಿ ಬಂದಿದ್ದೀರಾ ಅಂದ್ರೆ there will be different opinions and ಆ thick skin ನೀವು ಡೆವಲಪ್ ಮಾಡಲೇಬೇಕು, because that comes with the job. And you cannot ನೀವು ಪರ್ಸನಲ್ ಆಗಿ ತಗೊಳಕ್ ಆಗಲ್ಲ ಅದನ್ನ. ಸೊ ಅದನ್ನೆಲ್ಲ ಹಂಗೆ ಮಾಡ್ಕೊಂಡು ಮಾತಾಡೋರು ಮಾತಾಡ್ತಾ ಇರ್ಲಿ, ಸೊ ನನ್ ಕೆಲಸ ಮಾಡೋಣ ಅಂತ. ಐ ಫೀಲ್ ಲೈಕ್ ನಿಮ್ ಅಲ್ಟಿಮೇಟ್ಲಿ ನಿಮ್ ಕೆಲಸ ನಿಮ್ಮನ್ನ ಡಿಫೈನ್ ಮಾಡುತ್ತೆ. ಹೌದು. ಸೊ ನೀವ್ ಏನ್ ಅಚೀವ್ಮೆಂಟ್ ಮಾಡ್ಬೇಕಂತಿದ್ದೀರಾ ಅದ್ರ ಪ್ರಕಾರ ನೀವು ಕೆಲಸ ಮಾಡಿದ್ರೆ ಜನ ನಿಮಗೆ ಒಪ್ಪಿಗೆ ಕೊಟ್ಟೆ ಕೊಡ್ತಾರೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಸ್. ಇನ್ನು ಶಿವಾನಂದ ಪಾಟೀಲ್ ಅವರು ನಿಮ್ಮ ತಂದೆ, ಅವರಿಂದ ಕಲ್ತದ್ದೇನು? ಐ ಥಿಂಕ್ ನಾನು ಶಿವಾನಂದ್ ಪಾಟೀಲ್ ಅವರಿಂದ ಕಲ್ತಿದ್ದೇನು ಅಂತ ಅಂದ್ರೆ there are two things. One is hard work and discipline. ನಮ್ ತಂದೆಯವ್ರು ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಅವ್ರ ತಂದೆಯವ್ರು ರಾಜಕೀಯದವರಲ್ಲ. ನಮ್ ತಂದೆಯವ್ರು ತುಂಬಾ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆನ ಕಳ್ಕೊಂಡ್ರು. ಅಂಡ್ ಹಿ ಕೇಮ್ ಫ್ರಮ್ ಗ್ರಾಸ್ ರೂಟ್ ಲೆವೆಲ್ ಪಾಲಿಟಿಕ್ಸ್. ಅವರು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರಿಗೆ ತಮ್ಮ ಪರಿಚಯವನ್ನ ಕೊಟ್ಟು ತುಂಬಾ ಚಿಕ್ಕ ವಯಸ್ಸಲ್ಲಿನೇ 27 years ಅಲ್ಲಿ he became MLA. And he contested against a minister's son and became an MLA. That is the kind of hard work. ಅವ್ರು ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ರು, ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ರು. ಅಂಡ್ ಅವರು ಎಫರ್ಟ್ ಹೆಂಗ್ ಆಗ್ತಾ ಇದ್ರು ಅಂತ ಅಂದ್ರೆ ಒಂದ್ಸರಿ ಅರ್ಲಿ ಮಾರ್ನಿಂಗ್ ಅವ್ರು ಬೆಳಿಗ್ಗೆ ಅವ್ರು ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ದಾಗ he would wake up very early in the morning and go around ಬಿಜಾಪುರ್. ಜನ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೋ ಇಲ್ಲೋ, ಏನ್ ಬೆಳಿಗ್ಗೆ ಕರ್ಮಚಾರಿಗಳು ಅವರೆಲ್ಲ ಸ್ವೀಪಿಂಗ್ ಸ್ಟಾಫ್ ಎಲ್ಲ ಕರೆಕ್ಟ್ ಆಗಿ ಸ್ವೀಪ್ ಮಾಡ್ತಾ ಇದ್ರು. ಆ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ಮೇಲೆ ಬಂದಿರುವಂತಹ ವ್ಯಕ್ತಿ ನಮ್ಮ ತಂದೆ. ಅವ್ರಿಗೆ ಯಾರೂನು ಪ್ರಿವಿಲೇಜ್ ಕೊಟ್ಟಿಲ್ಲ. ಅವ್ರು 3 ಪಾರ್ಟಿಗಳಿಂದ ಆಯ್ಕೆ ಆಗಿದ್ದಾರೆ. ಜನರು ಅವರಿಗೆ ಎಲ್ಲಾ ರೀತಿಯಿಂದ, ಇದು ಈಗ 5th term, ಹೀಸ್ ಇನ್ ಹಿಸ್ 5th term, 2 ಬಾರಿ ಮಂತ್ರಿ ಆಗಿದ್ದಾರೆ. ಆದ್ರೆ ಅವ್ರು ನಿರಂತರವಾಗಿ ಮಾಡಿರುವಂತಹ ಎಫರ್ಟ್ ಏನು ಅಂತ ಅಂದ್ರೆ ಆ ಡಿಸಿಪ್ಲಿನ್ ಇಂದ ಏನ್ ಕೆಲಸ ಮಾಡಿದ್ದಾರೆ, ಮತ್ತೆ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಏನ್ ಮಾಡಿದ್ದಾರೆ, ಅದನ್ನ ನಾನು ಅವರಿಂದ ಕಲ್ತಿದ್ದೀನಿ. ಆದ್ರೆ ಅದಕ್ಕಿಂತಲೂ ದೊಡ್ಡ ಲೆಸನ್ ನನ್ಗೆ ಏನು ಅಂತ ಅಂದ್ರೆ, ನಮ್ ತಂದೆಯವರು ತುಂಬಾ ಮೊದ್ಲಿಂದಾನೇ ಪಾಲಿಟಿಕ್ಸ್ ಅಲ್ಲಿ ಮಾಡ್ಕೊಂಡ್ ಬಂದಿದ್ರು. ಅವರು ಮಾಡ್ತಾ ಇರುವಂತಹ, ಅವ್ರು ಯಾವಾಗ ಎಲೆಕ್ಟ್ ಆಗಿದ್ರು 94 ಅಲ್ಲಿ ಎಲೆಕ್ಟ್ ಆಗಿರುವಂತಹ ಟೈಮಿಂಗ್ ನೋಡಿದ್ರೆ ಅವ್ರು ಇನ್ನೂ ರಾಜಕೀಯವಾಗಿ ಇನ್ನೂ ಜಾಸ್ತಿ ಬೆಳೆದಿರ್ಬೇಕಾಗಿತ್ತು ಈ ಟೈಮಲ್ಲಿ. ಆದ್ರೆ ವಾಟ್ ಐ ಲರ್ನ್ ಫ್ರಮ್ ಹಿಮ್ ಇಸ್, ನಿಮ್ಗೆ ಆ ರಿಸಲ್ಟ್ ಸಿಗದೇ ಇರ್ಲಿ. ಅವ್ರ MLA ಆಗಿದ್ರು, ಯಾವಾಗ್ಲೂ ಮಂತ್ರಿ ಆಗ್ಬೇಕಾಗಿತ್ತು. ಯಾವಾಗ್ಲೂ ಅವರು ಎಫರ್ಟ್ ಹಾಕಿರೋ ಎಫರ್ಟ್ ಗೆ ಅವ್ರು ಇನ್ನೂ ತುಂಬಾ ಮುಂದೆ ಹೋಗಿರ್ಬೇಕಾಗಿತ್ತು. ಆದ್ರೆ ವಾಟ್ ಐ ಲರ್ನ್ ಫ್ರಮ್ ಹಿಮ್ ಇಸ್ ಆ ರೆಸಿಲಿಯನ್ಸ್, ಪರ್ಸಿವಿಯರೆನ್ಸ್ ಇರ್ಬೇಕು ಆ ಮನುಷ್ಯನಲ್ಲಿ, ಪೇಷನ್ಸ್ ಇರ್ಬೇಕು. ನಾನು ಇಷ್ಟು ಎಫರ್ಟ್ ಹಾಕಿದೀನಿ ಅಂತಂದ್ರೆ ನಾನು ಇಲ್ಲೇ ಇರ್ಬೇಕು, ಇದ್ಯಾಕೆ ನನಗ್ ಸಿಕ್ಕಿಲ್ಲ ಅನ್ನುವಂತಹ ಒಂದು ಆರೋಗೆನ್ಸ್ ಇರಬಾರ್ದು. ನಿರಂತರವಾಗಿ ನಾವು ಜನರ ಸೇವೆಯನ್ನ ಮಾಡ್ಕೊಂಡೇ ಹೋಗ್ಬೇಕು. ಯಾವತ್ತಾದ್ರೂ ಒಂದು ದಿನ ಆ ದೇವರು ಅದಕ್ಕೆ ಒಂದು ಫಲವನ್ನ ಕೊಡ್ತಾನೆ, ಆ ಜನರು ಕೂಡ ಅದಕ್ಕೆ ಒಂದು ಆಶೀರ್ವಾದವನ್ನ ನೀಡ್ತಾರೆ ಅನ್ನುವಂತಹ ಒಂದು ಕ್ವಾಲಿಟಿನ ನಾನು ಕಲ್ತಿದ್ದೀನಿ. ಸೊ ಅವರ ಹಾರ್ಡ್ ವರ್ಕ್, ಅವರ ಡಿಸಿಪ್ಲಿನ್ ಈಸ್ ಕರೆಂಟ್ಲಿ 61 years of age. ಇವತ್ತೂ ಕೂಡ ಅವರು 6:30, 7 o'clock ಎದ್ದು 9 ಗಂಟೆ ತನಕ ಜನರಿಗೆ ಮೀಟ್ ಮಾಡಿ, 11 ಗಂಟೆ ತನಕ ಎಲ್ಲ ಹೊರಗಡೆ ಆಫೀಸ್ ಜನರಿಗೆಲ್ಲ ಮೀಟ್ ಮಾಡಿ, ಫಂಕ್ಷನ್ಸ್ ಅನ್ನ ಅಟೆಂಡ್ ಮಾಡಿ 12 ಗಂಟೆಗೆ ಬಂದು, ಎಷ್ಟೊತ್ತೇ ಆದ್ರೂ ಕೂಡ he travels hundreds of kilometers in a day. ಇವತ್ತು ಇಲ್ಲಿ ಇರ್ತಾರೆ ಅಂದ್ರೆ ನಾಳೆ ಹಾವೇರಿಯಲ್ಲಿ ಇರ್ತಾರೆ, ಹಾವೇರಿಯಲ್ಲಿ ಇರ್ತಾರೆ ಅಂದ್ರೆ ಬಿಜಾಪುರಲ್ಲಿ ಇರ್ತಾರೆ, ಬಿಜಾಪುರಲ್ಲಿ ಇದ್ದಾರೆ ಅಂದ್ರೆ ಬೆಂಗಳೂರಲ್ಲಿ ಇರ್ತಾರೆ. At 61 years of age, with diabetes, with BP, every other physical ailment, ಅವ್ರು ಇವತ್ತು ನಾನು ಬ್ರೇಕ್ ತಗೋಬೇಕು ಅನ್ನುವಂಥದ್ದು ಒಂದಿನಾನು ನಾನು ನೋಡಿಲ್ಲ. ಸೊ ಆಬ್ವಿಯಸ್ಲಿ ಆ ಲೆವೆಲ್ ನಾನು ಮ್ಯಾಚ್ ಅಪ್ ಮಾಡಕ್ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಬಟ್ ಐ ಫೀಲ್ ಲೈಕ್ ಪಾರ್ಟ್ ಆಫ್ ಹಿಸ್ ಎಫರ್ಟ್ ಐ ವಾಂಟ್ ಟು ರೆಪ್ಲಿಕೇಟ್ ಇನ್ ಮೈ ಲೈಫ್. ಅವರ ಕನ್ಸಿಸ್ಟೆನ್ಸಿ, ಅವ್ರು ಎಷ್ಟು ಡಿಸಿಪ್ಲಿನ್ ಇಂದ, ಹಾರ್ಡ್ ವರ್ಕ್ ಇಂದ ಮುಂದೆ ಬಂದಿದ್ದಾರೆ, ಅದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂತ ಆಸೆ ನನ್ಗಿದೆ.
ಅಂದ್ರೆ ನೀವ್ ಆಗ್ಲೇ ಒಂದ್ ಮಾತು ಹೇಳ್ತಾರೆ 1994 ಅಲ್ಲಿ ಎಲೆಕ್ಟ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಅಷ್ಟು ವರ್ಷ ನೋಡಿದ್ರೆ ಇನ್ನ ಏನೋ ಬೆಳಿಬೇಕಿತ್ತು ಅಥವಾ ಇನ್ನ ಏನೋ ಒಂದ್ ಆಗ್ಬೇಕಿತ್ತು ಅಂತ, ಎಲ್ಲಿ ಡ್ರಾಬ್ಯಾಕ್ ಆಯ್ತು ಅಂತ ಅನ್ಸುತ್ತೆ? ಅಥವಾ ಐ ಡೋಂಟ್ ನೋ ಇಫ್ ದೇರ್ ಇಸ್ ಅ ಡ್ರಾಬ್ಯಾಕ್, ಬಟ್ ಐ ಫೀಲ್ ಲೈಕ್ ರಾಜಕೀಯ ಅಂತ ಅಂದ್ರೆ ಎಲ್ಲಾ ರೀತಿಯಿಂದ ಡಿಸಿಷನ್ಸ್ ನೀವು ತಗೊಂತಿರ್ತೀರಾ. ಕೆಲವೊಂದು ಡಿಸಿಷನ್ಸ್ ನಿಮ್ಮ ಫೇವರ್ ಅಲ್ಲಿ ಇರುತ್ತೆ, ಕೆಲವೊಂದು ಇರಲ್ಲ. ಬಟ್ ಐ ಫೀಲ್ ಲೈಕ್ ಮೋರ್ ದೆನ್ ನಾನು ಏನ್ ಇನ್ನೂ ಅಚೀವ್ಮೆಂಟ್ ಮಾಡ್ಬೋದಾಗಿತ್ತುಕ್ಕಿಂತಲೂ ಹೆಚ್ಚಾಗಿ ನಾನು ಎಷ್ಟು ನೀವ್ ಹೇಳಿದ್ರಲ್ಲ ಇಷ್ಟೆಲ್ಲ ಆಗ್ತಾ ಇದೆ ಬಿಟ್ಬಿಡೋಣ ಇವಾಗ ಅಂತ, ಅವ್ರು ಯಾವಾಗ್ಲೂ ಹಂಗ ಅನ್ಕೊಂಡಿಲ್ಲ. ಹಿ ಡಸಂಟ್ ಹ್ಯಾವ್ ದಟ್ ಬೋನ್ ಓನ್ಲಿ ಇನ್ ಹಿಸ್ ಬಾಡಿ, ನಾನು ಗಿವ್ ಅಪ್ ಮಾಡ್ಬೇಕು, ಆಗಲ್ಲ ನನ್ ಕಡೆ ಅನ್ನೋದು. ನಾನು ಇನ್ನೂ ಮಾಡ್ಲೇಬೇಕು, ಇನ್ನೂ ಎಫರ್ಟ್ ಹಾಕ್ಲೇಬೇಕು, ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನುವಂತ ಮನೋಭಾವದಿಂದಾನೇ ಕೆಲಸ ಮಾಡ್ತಾರೆ. ಅದು ತುಂಬಾ ಶ್ಲಾಘನೀಯ ಅಂತ ನಾನು ನಂಬಿದ್ದೀನಿ. ಇಟ್ ಈಸ್ ಓಕೆ, ಎಲ್ಲರೂ ಎಫರ್ಟ್ ಹಾಕ್ತಾರೆ, ಆದ್ರೆ ಯಾವುದೇ ರಿಸಲ್ಟ್ ಸಿಗದೆ ಇರುವಂತಹ ಸಮಯದಲ್ಲೂ ನಿರಂತರವಾಗಿ ಎಫರ್ಟ್ ಹಾಕೋದಿದೆಯಲ್ಲ, ಯಾರು ನೋಡದೆ ಇರುವಂತಹ ಸಮಯದಲ್ಲೂ ಏನ್ ಎಫರ್ಟ್ ಹಾಕ್ತಿವಲ್ಲ, ದಟ್ ಈಸ್ ವಾಟ್ ಗಿವ್ಸ್ ಯು ದ ರಿಸಲ್ಟ್. ನಮ್ ತಂದೆಯವ್ರು ಹೇಳೋ ಪ್ರಕಾರ ಯಾರು ನೋಡದೆ ಇರುವಾಗ ನೀವು ಯಾವ ಎಫರ್ಟ್ ಇಂದ, ಯಾವ ಒಂದು ಪ್ಯೂರಿಟಿ ಇಂದ ಕೆಲಸ ಮಾಡ್ತೀರಾ, ಅದು ನಿಮ್ಗೆ ತುಂಬಾ ಮುಂದೆ ತಗೊಂಡ್ ಹೋಗುತ್ತೆ. ಈಗ ಅಪ್ಪನಿಂದ ಏನ್ ಕಲ್ತ್ರಿ, ಏನ್ ಇಷ್ಟ ಆಗತ್ತೆ ಅಂತ ಹೇಳಿದ್ರಿ. ಏನ್ ಇಷ್ಟ ಆಗಲ್ಲ, ಅವ್ರು ಬ್ರೇಕೇ ತಗೊಳಲ್ಲ. ಈಸ್ ಅ ಮ್ಯಾನ್ ವಿತೌಟ್ ಅ ಬ್ರೇಕ್. ಲೈಕ್ ಅವರು, ನಾನು ಹೇಳಿದ್ನಲ್ಲ, ಒಂದ್ ದಿನಾನು ಇಲ್ಲ, ಈವನ್ ಇಫ್ ಹಿ ಇಸ್ ಸಿಕ್ ಆಲ್ಸೋ ಹಿ ವಿಲ್ ಗೋ ಟು ವರ್ಕ್, ಈವನ್ ಇಫ್ ಹಿ ಇಸ್ ನಾಟ್ ಸಿಕ್ ಆಲ್ಸೋ ಹಿ ವಿಲ್ ಗೋ ಟು ವರ್ಕ್. ಸೊ ಅದು ಐ ಫೀಲ್ ಲೈಕ್ ಲೈಫ್ ಅಲ್ಲಿ ಒಂದು ಬ್ಯಾಲೆನ್ಸ್ ಇರ್ಬೇಕು. ಆ ಬ್ಯಾಲೆನ್ಸ್ ನ ಆಬ್ವಿಯಸ್ಲಿ ಮೇ ಬಿ ನೋಡಿ, ಅದೇ ನಾನು ಹೇಳ್ದಲ್ಲ, ಪ್ರಿವಿಲೇಜ್. ನಾನು ಒಂದು ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿದ್ದೀನಿ. ಸೊ ಐ ಫೀಲ್ ಲೈಕ್ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಒಂದಿನ ಬ್ರೇಕ್ ತಗೋಬೇಕು, ನಿಮ್ ಪರ್ಸನಲ್ ಲೈಫ್ ನ ಇರ್ಬೇಕು, ಫ್ಯಾಮಿಲಿಗೆ ಟೈಮ್ ಡೆಡಿಕೇಟ್ ಮಾಡ್ಬೇಕು, ನೀವ್ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕು, ಸ್ವಲ್ಪ ಖುಷಿ ಪಡ್ಬೇಕು ಅಂತ ನಾನು ಅನ್ಕೊಂತೀನಿ. ಆದ್ರೆ ಅ ಮ್ಯಾನ್ ಹೂ ಇಸ್ ನಾಟ್ ಬಿನ್ ಬಾರ್ನ್ ವಿತ್ ಎನಿಥಿಂಗ್, ಆ ವೆಲ್ತ್ ಇಲ್ಲ, ಆ ಪ್ರಿವಿಲೇಜ್ ಇಲ್ಲ, ಆ ಪೊಸಿಷನ್ ಇಲ್ಲ, ಎಲ್ಲಾನು ತಾನೇ ಮಾಡಿರುವಂತ ವ್ಯಕ್ತಿಗೆ ಜಡ್ಜ್ಮೆಂಟ್ ಪಾಸ್ ಮಾಡೋದು ತುಂಬಾ ಈಸಿ, ಇನ್ನು ಬ್ರೇಕ್ ತಗೋಬೇಕು ಅಂತ ಹೇಳೋದು ತುಂಬಾ ಈಸಿ. ಬಟ್ ಐ ಫೀಲ್ ಲೈಕ್ ಅವ್ರು ಯಾವ ಕಷ್ಟದಿಂದ ಬಂದಿದ್ದಾರೆ ಅದೇ ಅವ್ರಿಗೆ ರೂಪಿಸಿದೆ. ಸೊ ಹಿಸ್ ಲೈಫ್ ಎಥಿಕ್, ನಾನ್ ಪ್ರತಿದಿನ ಕೆಲಸ ಮಾಡ್ಬೇಕು ಅನ್ನೋದು ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ಮತ್ತೆ ಅವ್ರ ಲೈಫ್ ಪೊಸಿಷನ್ಸ್ ಅಂಡ್ ಅವ್ರ ಲೈಫ್ ಸಿಚುವೇಶನ್ಸ್ ಇಂದ ರೂಪಿಸಿರೋದು. ಬಟ್ ಐ ಫೀಲ್ ಲೈಕ್ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ಫೀಲ್ ಲೈಕ್ ಲಿಟಲ್ ಬಿಟ್ ಸ್ವಲ್ಪ ಐ ಫೀಲ್ ಲೈಕ್ ಯು ಶುಡ್ ಗಿವ್ ಟೈಮ್ ಟು ಯೋರ್ ಸೆಲ್ಫ್. ನಿಮ್ಮ ಫಿಸಿಕಲ್ ಇಂಪ್ರೂವ್ಮೆಂಟ್ ಆಗಲಿ ಅಥವಾ ನಿಮ್ಮ ಮೆಂಟಲ್ ಇಂಪ್ರೂವ್ಮೆಂಟ್ ಆಗಲಿ, ಐ ಥಿಂಕ್ ದಟ್ ಈಸ್ ಸಮಥಿಂಗ್ ದಟ್ ಐ ವುಡ್ ಡೂ ಡಿಫ್ರೆಂಟ್ಲಿ ಫ್ರಮ್ ಮೈ ಫಾದರ್. ನಮ್ಮ ತಂದೆಯವ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಮಾಡ್ಬೇಕು ಅಂತಂದ್ರೆ ಐ ವುಡ್ ಗಿವ್ ಸ್ಲೈಟ್ಲಿ ಮೋರ್ ಟೈಮ್ ಟು ಮೈ ಪರ್ಸನಲ್ ಲೈಫ್ ಅಷ್ಟೇ. ಅದು ಬಿಟ್ಬಿಟ್ಟು ಐ ಫೀಲ್ ಲೈಕ್ ಹಿ ಇಸ್ ಆಸ್ ಪರ್ಫೆಕ್ಟ್ ಆಸ್ ದೇ ಕಮ್. ಇನ್ನು 1994 ಅಲ್ಲಿ ಯು ಬಾರ್ನ್. 94. ಸೊ ಅವಾಗ ಅಪ್ಪ ಅವ್ರು ಎಮ್ ಎಲ್ ಎ ಫಸ್ಟ್ ಟೈಮ್ ಎಮ್.ಎಲ್.ಎ. ಅಂದ್ರೆ ಲೈಕ್ ಆಗಿಂದನೂ ಅವ್ರು ರಾಜಕೀಯದಲ್ಲಿ ತೊಡ್ಸ್ಕೊಂಡ್ಬಿಟ್ಟಿರ್ತಾರೆ. ಆಗ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಪ್ಪ ಟೈಮ್ ಕೊಡ್ತಾ ಇದ್ರ, ಅಂದ್ರೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರ? ಇಲ್ಲ, ಐ ಟೋಲ್ಡ್ ಯು ರೈಟ್, ನಾನು ಜಾಸ್ತಿ ಟೈಮ್ ನಮ್ ದೊಡ್ಡಪ್ಪನ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಲೈಕ್ ಆಸ್ ಕಂಪೇರ್ ಟು ಮೈ ಫಾದರ್, ಇನ್ ಟರ್ಮ್ಸ್ ಆಫ್ ಲೈಕ್ ಫಾದರ್ಲಿ ರೋಲ್ಸ್ ಅಂತ ಹೇಳಿದ್ರೆ, ನನ್ನ ಒಂಥರ ಫ್ರೆಂಡ್ಶಿಪ್, ಒಂಥರ ಪ್ರೀತಿ ನಮ್ ತಾಯಿಯವ್ರ ಜೊತೆ ಜಾಸ್ತಿ, ನಮ್ಮ ದೊಡ್ಡಪ್ಪ ಅವ್ರ ಜೊತೆ ಜಾಸ್ತಿ. ಅಪ್ಪ ಜೊತೆ ಆ ಬಾಂಡಿಂಗ್ ಇರ್ಲಿಲ್ಲ? ಅಪ್ಪ ಜೊತೆ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಅವರು. ಸೊ ಅವ್ರೇನ್ ಹಾರ್ಡ್ ವರ್ಕ್ ಡಿಸಿಪ್ಲಿನ್ ಲೈಫ್ ಅಲ್ಲಿ ಮಾಡ್ತಾ ಇದ್ರು, ಹಿ ಎಕ್ಸ್ಪೆಕ್ಟೆಡ್ ದಟ್ ಫ್ರಮ್ ಹಿಸ್ ಚಿಲ್ಡ್ರನ್ ಆಲ್ಸೋ. ವಿ ವರ್ ಟೂ ಯಂಗ್ ಆಬ್ವಿಯಸ್ಲಿ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಅದಕ್ಕೆ ಸೊ ಐ ಫೆಲ್ಟ್ ಲೈಕ್ ಹಿ ವಾಸ್ ಅ ಬಿಟ್ ಸ್ಟ್ರಿಕ್ಟ್. ಸೊ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಯಾರು. ಬರೋದು, ಆಯ್ತು ಏನಾಯ್ತು, ಅಭ್ಯಾಸ ಎಷ್ಟಾಯ್ತು, ಓಕೆ ಏನ್ ಎಷ್ಟು ಮಾರ್ಕ್ಸ್ ತಗೊಂಡಿದೀರಾ, ಓಕೆ ಇನ್ನು ಎಷ್ಟು ಎಫರ್ಟ್ ಹಾಕ್ಬೇಕು ಅಷ್ಟೇ. ನಿಮ್ ಎಜುಕೇಶನ್ ಬಗ್ಗೆ ಜಾಸ್ತಿ ಅವ್ರು ನೋಡ್ತಾ ಇದ್ರು. ಅವ್ರದ್ದು ಆಸೆ ಏನಿತ್ತು ಅಂದ್ರೆ, ಅವ್ರು ಎಷ್ಟು ಎಜುಕೇಶನ್ ತಗೊಂಡಿದ್ದಾರೆ ಅದಕ್ಕಿಂತ ಹೆಚ್ಚು ಅವ್ರ ಮಕ್ಳು ಓದ್ಬೇಕು, ಅವ್ರ ಕಾಲ್ ಮೇಲೆ ತಾವು ನಿಲ್ಬೇಕು ಅನ್ನುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಬೆಳಿಬೇಕು ಅನ್ನೋದು ನಮ್ ತಂದೆಯವ್ರ ಆಸೆ ಆಗಿತ್ತು. ಸೊ ಹಿ ವಾಸ್ ವೆರಿ ಫೋಕಸ್ಡ್ ಆನ್ ಎಜುಕೇಶನ್. ಎಜುಕೇಶನ್ಗೋಸ್ಕರನೇ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ತುಂಬಾ ಚಿಕ್ಕ ವಯಸ್ಸಲ್ಲೇ ಎಲ್ಲರೂ 4 ಜನ ನಾವು ಸಿಬ್ಲಿಂಗ್ಸ್ ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಸೊ ನಮ್ ತಂದೆಯವರ ಆಸೆ ಏನಿತ್ತು ಅಂದ್ರೆ, ನಾವು ಜಾಸ್ತಿ ಒಳ್ಳೆ ಎಜುಕೇಶನ್ ಅನ್ನ ಪಡಿಬೇಕು ಅನ್ನೋದು ಅವ್ರದ್ದು ಆಸೆ ಇತ್ತು. ಸೊ ವಿ ಡಿಂಟ್ ಹ್ಯಾವ್ ದಟ್ ಮಚ್ ಆಫ್ ಅ ಕ್ಲೋಸ್ ಬಾಂಡಿಂಗ್. ಈಗ್ಲೂ ಕೂಡ ಇಲ್ಲ. ಇವಾಗ ಐ ಫೀಲ್ ಲೈಕ್ ಇಟ್ಸ್ ವೆರಿ ಡಿಫ್ರೆಂಟ್. ಆಸ್ ಅಡಲ್ಟ್ಸ್ ಐ ಥಿಂಕ್ ಚೇಂಜ್ ಆಯ್ತು ಎಲ್ಲಾನು. ವಿ ಸ್ಪೆಂಡ್ ಮೋರ್ ಟೈಮ್ ವಿತ್ ಹಿಮ್. ಅವ್ರ ಜೊತೆ ಜಾಸ್ತಿ ಮಾತಾಡಿದ್ವಿ, ಅವ್ರ ಜೊತೆ ಜಾಸ್ತಿ ಅವ್ರು ಐ ಥಿಂಕ್ ನಾವ್ ದೊಡ್ಡವ್ರು ಆಗ್ತಾ ನಮ್ ತಂದೆಯವರಿಗೆ ಇನ್ನೂ ಜಾಸ್ತಿ ಕ್ಲೋಸ್ ಆದ್ವಿ. ಅದ್ರ ನಾನು ಇವಾಗ್ಲೂ ಕೂಡ ಜಾಸ್ತಿ ಕ್ಲೋಸ್ ಅಂದ್ರೆ ನಮ್ ದೊಡ್ಡಪ್ಪ ಮತ್ತೆ ನಮ್ ತಾಯಿಯವ್ರ ಜೊತೆ ಜಾಸ್ತಿ ಕ್ಲೋಸ್. ಅವ್ರ ಜೊತೆ ಮಾತನಾಡ್ತೀವಿ. ಕೊಡ್ತಿರ್ತಾರ.
Oh, ಹೀಗ್ yeah. ಮಾಡು ಅದ್ ಮಾಡು ಅಂತ. ಸಜೆಷನ್ಸ್ ಪೊಲಿಟಿಕಲಿ ಕೊಡಲ್ಲ ಅವರು, ಬಟ್ ಬಿಕಾಸ್ ಪೊಲಿಟಿಕಲಿ ಮಾತಾಡೋದಿಲ್ವಾ? ಇಲ್ಲ, ವಿ ನೆವರ್ ಟಾಕ್ ಅಬೌಟ್ ಪಾಲಿಟಿಕ್ಸ್ ಇನ್ ಅವರ್ ಹೌಸ್. ಓನ್ಲಿ ಥಿಂಗ್ ಇಸ್ ನಾವು ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಡಿಬೇಟ್ ಮಾಡ್ತೀವಿ. ಇವಾಗ ವುಮೆನ್ಸ್ ರಿಸರ್ವೇಶನ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಪಬ್ಲಿಕ್ ಪಾಲಿಸಿ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಲೈಕ್ ಎಲ್ಲರೂ ತಮ್ಮ ಪರ್ಸ್ಪೆಕ್ಟಿವ್ಸ್ ನ ಇಡ್ತಾರೆ. ಇಟ್ ಇಸ್ ಅ ವೆರಿ ಆರ್ಗ್ಯುಮೆಂಟೇಟಿವ್ ಹೌಸ್. ನಮ್ಮ ಹೌಸ್ ಅಂದ್ರೆ ಕೇಯಾಸ್ ಅಲ್ಲಿ ಬರೀ ಮಾತನಾಡಿ ಎಲ್ಲರೂ ತುಂಬಾ ಪರ್ಸ್ಪೆಕ್ಟಿವ್, ಎಲ್ಲರೂ ಸ್ಟ್ರಾಂಗ್ ಒಪಿನಿಯನ್ ಪೀಪಲ್. ಸೊ ತುಂಬಾ ಜಾಸ್ತಿ ಮಾತಾಡ್ತಾರೆ. ಬಟ್ ಐ ಫೀಲ್ ಲೈಕ್ ಒನ್ ಥಿಂಗ್, ನಮ್ ತಂದೆಯವ್ರು ನನಗೆ ಏನ್ ಇದ್ ಮಾಡಿದ್ದಾರೆ ಅಂದ್ರೆ, ಹಿ ಡಸಂಟ್ ಅಡ್ವೈಸ್ ಮೀ ಪೊಲಿಟಿಕಲಿ ಅಲಾಟ್. ಅದ್ ಮೊದ್ಲಿಂದಾನು ಹಂಗೆ ಇದಾರೆ ಅವರು. ಬಟ್ ಐ ಥಿಂಕ್ ರೀಸನ್ ಫಾರ್ ದಟ್ ಇಸ್ ನಾನು ಕಲಿಬೇಕು, ಸೆಲ್ಫ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಾನು ಏನ್ ಮಿಸ್ಟೇಕ್ಸ್ ಮಾಡ್ತೀನಿ, ಹೆಂಗ್ ಇದನ್ನ ಮಾಡ್ಬೇಕು ಅಂತ ಅವ್ರ ಆಸೆ ಇದೆ ಅಂತ ನಾನು ಅನ್ಕೊಂಡಿದೀನಿ. ಸೊ ವಿ ನೆವರ್ ಯೂಶಲಿ ಡಿಸ್ಕಸ್ ಪಾಲಿಟಿಕ್ಸ್. ಓಕೆ. 2024 ಅಲ್ಲಿ ಎಲೆಕ್ಷನ್ ಆದಾಗ್ಲೂ ಅಂದ್ರೆ, ಬಟ್ he will support you. He will support me, but ನಾನು ಏನಾದ್ರೂ ಮಾಡಿದ್ರೆ ಡೆಫಿನೆಟ್ಲಿ he will be supporting me. But he is not the kind of person who will be like, oh, ಈ ಫಂಕ್ಷನ್ ಅಟೆಂಡ್ ಮಾಡು, ಇವ್ರ ಜೊತೆ ಈ ತರ ಮಾತಾಡು, ಹಿಂಗಿರು. He's never gonna tell this. No, I don't think ever. Like even after I got ticket also, I don't think I know it's very difficult to believe, but it is actually true. But that is ಯಾರಾದ್ರೂ ಅವ್ರ ಜೊತೆ ಕೆಲಸ ಮಾಡಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರು ಯಾಕೆ ಆತರ. ಅವ್ರು ಎಲ್ಲರ ಜೊತೆನೂ ಅದೇ ತರ ಇರ್ತಾರೆ. ಅವ್ರ ಆಸೆ ಏನು ಅಂತಂದ್ರೆ ಹೇಳ್ಸ್ಕೊಬಾರ್ದು, ಹೇಳ್ಸ್ಕೊಂಡ್ ಕೆಲಸ ಮಾಡ್ಬಾರ್ದು, ನಾವೇ ಕಲ್ತ್ಕೊಂಡು ಸೆಲ್ಫ್ ಕೆಲಸ ಮಾಡ್ಬೇಕು. ಇಫ್ ನೀವ್ ಫೇಲ್ ಆಗ್ರಿ, ಸಕ್ಸೀಡ್ ಆಗ್ರಿ, ಅಥವಾ ಹೆಂಗಾದ್ರೂ ಇರ್ರಿ, ಸೆಲ್ಫ್ ಎಫರ್ಟ್ ಹಾಕ್ಬೇಕು. ದಟ್ ಈಸ್ ಹಿಸ್ ರೂಲ್. ಹಿಸ್ ರೂಲ್ ಇಸ್ ನನ್ ಕೇಳ್ಬೇಡಿ. ಚಿಕ್ಕವರಿದ್ದಾಗಿಂದನು ಸೆಲ್ಫ್ ಟ್ರಾವೆಲ್ ಆಗಿರ್ಲಿ, ಏನೇ ಇರ್ಲಿ, ಸೆಲ್ಫ್ ಈ ವಾಂಟ್ಸ್ ಯು ಟು ಲರ್ನ್ ಹೆಂಗ್ ಬುಕಿಂಗ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು, ಎಲ್ಲಿ ಇರ್ಬೇಕು, ಸೆಲ್ಫ್ ರಿಸರ್ಚ್ ಮಾಡ್ಬೇಕು. ಸೊ ದಟ್ ಈಸ್ ಹಿಸ್ ರೂಲ್. ನಾಟ್ ಜಸ್ಟ್ ಇನ್ ಪಾಲಿಟಿಕ್ಸ್, ಐ ಫೀಲ್ ಲೈಕ್ ಜಸ್ಟ್ ಜನರಲಿ ಇನ್ ಲೈಫ್ ಅವ್ರ ಮಕ್ಕಳಿಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ಟು ಡೂ ವಾಟ್ ಎವರ್ ವಿ ವಾಂಟ್ ಟು ಡೂ. ದಟ್ಸ್ ವೆರಿ ನೈಸ್. ಇನ್ನು ಎಜುಕೇಶನ್ ಬಗ್ಗೆ ಮಾತನಾಡ್ತಾ ಇದ್ವಿ, ನೀವು LLB ಮಾಡಿದ್ರಿ. ಸೊ LLB ರಾಜಕೀಯಕ್ಕೆ ಹೇಗೆ ಹೆಲ್ಪ್ ಆಯ್ತು ನಿಮಗೆ? LLB is, I think, in one way the foundation to politics, because what are politicians essentially? Let's answer that question. Yeah, ರಾಜಕಾರಣಿಗಳಂದ್ರೆ ಏನು? ರಾಜಕಾರಣಿಗಳಂದ್ರೆ you are lawmakers. Essentially ನಿಮ್ಮ main duty ಏನು ಅಂತಂದ್ರೆ, you have to formulate laws and policies for the state. That is your job. Member of legislative assembly ಅಂತಾರೆ. legislation ಅಂದ್ರೆ ಏನು? legislation ಅಂದ್ರೆ ಕಾನೂನು. ಕಾನೂನನ್ನ ಮಾಡೋರೇ ರಾಜಕಾರಣಿಗಳು. ಸೊ ಆ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವಿರ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವ್ ಮಾಡಿರುವಂತಹ ಕಾನೂನುಗಳಿಗೆ ಏನು ಪರಿಣಾಮಗಳಿದೆ, ಯಾವ ರೀತಿ ಕಾನೂನುಗಳನ್ನ ನೀವು ಮಾಡಿದ್ರೆ ಏನೇನ್ ಸಮಾಜದ ಮೇಲೆ ಪರಿಣಾಮಗಳು ಬೀಳ್ತವೆ, ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಅವೇರ್ನೆಸ್ ಇರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಒಳ್ಳೆ ರಾಜಕಾರಣಿ ಆಗ್ತಾನೆ ಅನ್ನೋದು ಅಥವಾ ಆಗ್ತಾಳೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ. ಇನ್ನು ನೀವು ಉತ್ತರ ಕರ್ನಾಟಕ ಭಾಗದವರಾಗಿರೋದ್ರಿಂದ ಈ ಪ್ರಶ್ನೆ ನಾನು ಕೇಳಲೇಬೇಕು. ಈಗಿನ ಅಥವಾ ಈಗ ಅನ್ನೋದಕ್ಕಿಂತ ಅಲ್ಲಿನ ಮಹಿಳೆಯರು ಜಾಸ್ತಿ ಅನುಭವಿಸ್ತಾ ಇರುವಂತ ಸಮಸ್ಯೆಗಳು ಯಾವ್ದು ಅಂತ ಅನ್ಸುತ್ತೆ? ಐ ಥಿಂಕ್ ಉತ್ತರ ಕರ್ನಾಟಕದಲ್ಲಿ ಐ ಥಿಂಕ್ ದೇರ್ಸ್ ಅ ಮಿಸ್ಕನ್ಸೆಪ್ಷನ್. ಇವಾಗ ನಾವೇನ್ ಹೇಳ್ತೀವಿ, ಬೆಂಗಳೂರಲ್ಲಿ ಎಲ್ಲ ವರ್ಕಿಂಗ್ ವುಮೆನ್ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಲೈಕ್ ವುಮೆನ್ ವರ್ಕಿಂಗ್ ಇಲ್ಲ, ತುಂಬಾ ಕಷ್ಟದಲ್ಲಿದ್ದಾರೆ ಅಂತ. ದಟ್ ಇಸ್ ಅ ಜನರಲ್ ಪರ್ಸ್ಪೆಕ್ಟಿವ್. ಐ ಡೋಂಟ್ ಥಿಂಕ್ ದಟ್ಸ್ ಟ್ರೂ. ಆಕ್ಚುಲಿ ಇಟ್ ಇಸ್ ಅ ರಿವರ್ಸ್. ಯಾಕಂತಂದ್ರೆ ಅ ಲಾಟ್ ಆಫ್ ಅಗ್ರಿಕಲ್ಚರಲ್ ಲೇಬರರ್ಸ್ ಆರ್ ವುಮೆನ್ ಅಂಡ್ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಪೀಪಲ್. ಅವರು ಸೆಲ್ಫ್ ದುಡಿಮೆಯಲ್ಲಿ ತಮ್ಮ ಜೀವನವನ್ನ ಕಳ್ಕೊಂತಾರೆ. ಸೊ ದಿಸ್ ಪರ್ಸೆಪ್ಷನ್ ದಟ್ ಓಕೆ ನಾರ್ತ್ ಕರ್ನಾಟಕ ಅಲ್ಲಿ ರೂರಲ್ ವುಮೆನ್ ಡೋಂಟ್ ವರ್ಕ್, ಅವ್ರ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಬರೀ ಅಡಿಗೆ ಮಾಡ್ತಾರೆ, ದಟ್ ಇಸ್ ನಾಟ್ ಟ್ರೂ. ಇಟ್ ಇಸ್ ದ ರಿವರ್ಸ್ ದಟ್ ಇಸ್ ಟ್ರೂ. ದೇ ಅಡಿಗೆ ಅಂತ ಅವ್ರು ಮಾಡೇ ಮಾಡ್ತಾರೆ. ಅದ್ರ ಜೊತೆಯಾಗಿ ಪ್ರತಿನಿತ್ಯನೂ ಕೂಡ ಹೊಲಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಡೈಲಿ ದುಡಿಮೆಯನ್ನ ಮಾಡ್ತಾ ಇರುವಂತ ವರ್ಗ ಯಾವ್ದಾದ್ರು ಇದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ಮಹಿಳೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತೀನಿ. ಯಾಕಂತಂದ್ರೆ ದ ಟ್ರೂತ್ ಇಸ್ ದಟ್ ಅವರು ಸಮಾಜವನ್ನ ಹ್ಯಾಂಡಲ್ ಮಾಡ್ತಾರೆ, ಮನೆಯನ್ನ ಹ್ಯಾಂಡಲ್ ಮಾಡ್ತಾರೆ, ತಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಜೊತೆಗೆ ತಮ್ಮ ದುಡ್ಡಿಂದ ಅವ್ರು ತಮ್ಮ ಮಕ್ಕಳಿಗೆ ಒಳ್ಳೇದನ್ನ ಮಾಡ್ತಾರೆ. ಅವ್ರಿಗೆ ಎಜುಕೇಶನ್ಗೆ, ಬಟ್ಟೆಗೆ, ಅದಕ್ಕೆ ಇದನ್ನ ಖರ್ಚು ಮಾಡ್ತಾರೆ. ಪುನಃ ಎಷ್ಟೋ ಜನ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಏನು ಕೇಳೋದೇ ಇಲ್ಲ ದುಡ್ಡು. ಓಕೆ. ಸೊ ಐ ಪರ್ಸನಲಿ ಫೀಲ್ ಲೈಕ್ ಅವ್ರಿಗೆ ಸಪೋರ್ಟ್ ಮಾಡಿರುವಂತ ಒಂದು ಸಿಸ್ಟಮ್ ನ ನಾವು ಕ್ರಿಯೇಟ್ ಮಾಡ್ಬೇಕು, ಎಲ್ಲಿ ಅವರ ಆರ್ಥಿಕ ಬೆಳವಣಿಗೆಗೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ, ಯಾವುದೇ ಹೆಣ್ಮಗಳು, ವರ್ಜಿನಿಯಾ ವುಲ್ಫ್ ಒಂದು ಪುಸ್ತಕವನ್ನು ಬರ್ತಿದ್ದಾರೆ, ಅದ್ರ ಹೆಸರು ರೂಮ್ ಆಫ್ ಒನ್ಸ್ ಓನ್ ಅಂತ. ಅಂಡ್ ಐ ಥಿಂಕ್ ಇನ್ ದಟ್ ಶಿ ಪ್ರಾಪಗೇಟ್ಸ್ ಅನ್ ಐಡಿಯಾ. ಅವರೊಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಒಬ್ಬ ಮಹಿಳೆ ನಿಜವಾಗ್ಲೂ ಕೂಡ ಸ್ವಾವಲಂಬಿ ಜೀವನವನ್ನ ಮಾಡ್ಬೇಕು, ಬದುಕ್ಬೇಕು ಅಂತಂದ್ರೆ
ಅವಳು ಆರ್ಥಿಕವಾಗಿ ಸಬಲರಾಗಿರ್ಬೇಕು ಅಂತ. ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ವುಮೆನ್ಸ್ ಗ್ರೋತ್. ಸೊ ಐ ಥಿಂಕ್ ದ್ಯಾಟ್ is what we should help women achieve, because once they are financially emancipated, or ಒಂದ್ಸರಿ ಆರ್ಥಿಕವಾಗಿ ಸಬಲರಾದ್ರೆ ಅವರು ತಮ್ಮ ನಿರ್ಧಾರಗಳನ್ನ ಸ್ವಯಂ ಪ್ರೇರಿತವಾಗಿ ತಗೊಳ್ತಾರೆ, ಅವರಿಗೆ ಹೆಚ್ಚಿನ ಫ್ರೀಡಮ್ ಇರುತ್ತೆ. ಆದ್ರೆ ಅವರು ಯಾವುದೇ ಕಾರಣಕ್ಕೆ ಶಿ ಇಸ್ ನಾಟ್ ಏಬಲ್ ಟು ವರ್ಕ್, ಅವಳಿಗೆ ತನ್ನ ಗಂಡನ ಮನೆಯಲ್ಲಿ ಅವ್ರು ಹೆಂಗೆ ಇರ್ಲಿ ಗಂಡ ಅಲ್ಲೇ ಇರ್ಬೇಕು ಅನ್ನುವಂತ ಅನಿವಾರ್ಯತೆ ಅಲ್ಲಿ ಉತ್ಪನ್ನ ಆದಾಗ ಅವಾಗ ನಿಜವಾಗ್ಲೂ ಸಮಾಜದಲ್ಲಿ ಒಂದು ಸಮಸ್ಯೆ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗ್ತಾನೆ ಹೋಗುತ್ತೆ. Obviously, that has many facets, but I think financial security is very, very important. I think ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರು ಬಳಲ್ತಾ ಇರುವಂತಹ ಸಮಸ್ಯೆ ಏನು ಅಂತಂದ್ರೆ, ಅವ್ರು ಕೆಲಸ ಮಾಡಕ್ಕೆ ಅರ್ಹರಿದ್ದಾರೆ, ಅವರು ದೇ ಆರ್ ವಿಲಿಂಗ್ ಟು ಲರ್ನ್, ದೇ ಆರ್ ಹಾರ್ಡ್ ವರ್ಕಿಂಗ್ ವುಮೆನ್. ಅವ್ರಿಗೊಂದು ಆಪರ್ಚುನಿಟಿಯನ್ನ ನಾವು ಕಲ್ಪಿಸ್ಕೊಡ್ಬೇಕಾಗಿದೆ, ಒಳ್ಳೆ ಕ್ರೆಡಿಟ್ ಸಿಸ್ಟಮ್ ಅನ್ನ ನಾವು ಕಲ್ಪಿಸ್ಕೊಡ್ಬೇಕಾಗಿದೆ, ಸೊ ದಟ್ ಅವರ ಕನಸುಗಳನ್ನ ನನಸು ಮಾಡುವಂತ ಒಂದು ಅವಕಾಶ ಅವ್ರಿಗೆ ಸಿಗ್ಬೇಕು ಅಂತ ಒಂದು ಸಿಸ್ಟಮ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಾಗಿದೆ. ಎಸ್, ಒಂದು ಉತ್ತರ ಕರ್ನಾಟಕ ಭಾಗದ ಮಹಿಳೆಯರ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಕೃಷಿ ಹಿನ್ನೆಲೆಯಿಂದ ಬಂದಿರುವಂತದ್ದು ಸಂಯುಕ್ತ ಪಾಟೀಲ್ ಅವರು ಅಂತ. ಸೊ ಆ ರೈತರು ಮತ್ತೆ ಮಹಿಳೆಯರು ಏನಾದ್ರು ಥಾಟ್ ಇತ್ತ ಅಥವಾ ವಿಷನ್ ಇತ್ತ, ಏನಾದ್ರು ಮಾಡ್ಬೇಕು ನಾನು ಇವರಿಬ್ಬರಿಗೆ? ಡೆಫಿನೆಟ್ಲಿ ಮ್ಯಾಮ್. ನೋಡಿ, ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ. ನಮ್ಮ ದೇಶದಲ್ಲಿ ಸುಮಾರು 98% ಜನರು, ಎಷ್ಟು ಒಂದು ಐ ಥಿಂಕ್ 96% ಇಫ್ ಐ ಆಮ್ ನಾಟ್ ರಾಂಗ್, 96% ಜನರ ಹತ್ರ ಎಷ್ಟು ವೆಲ್ತ್ ಇದೆ ಅಷ್ಟು ಜಸ್ಟ್ ಟಾಪ್ 1% ಹತ್ರ ಇದೆ. ಸೊ ಈ ದೇಶದಲ್ಲಿ ಹೆಂಗಿದೆ ಅಂತ ಅಂದ್ರೆ, ಒಂದು ಮ್ಯಾಕ್ಸಿಮಮ್ ಡಿಸ್ಪ್ಯಾರಿಟಿ ಇದೆ. ಶ್ರೀಮಂತರು ಅತಿ ಶ್ರೀಮಂತರಿದ್ದಾರೆ, ಬಡವರು ಅತಿ ಬಡವಾಗಿದ್ದಾರೆ. ಸೊ ಐ ಫೀಲ್ ಲೈಕ್ ರೈತರು ಅನ್ನುವಂತ ಒಂದು ನಾವು ಮಾತನ್ನ ಹೇಳ್ತೀವಿ. ಮೊನ್ನೆ ನನ್ನ ಒಬ್ರು ಫ್ರೆಂಡ್ ಇದ್ರು, ಅವರು ನ್ಯಾಚುರಲಿ ಹಿ ಇಸ್ ನಾಟ್ ಹ್ಯಾಪಿ ವಿತ್ ವಾಟ್ ಎವರ್ ದ ಗವರ್ನೆನ್ಸ್ ಸಿಸ್ಟಮ್ ಇಸ್. ಅವ್ರು ಹೇಳ್ತಾ ಇದ್ರು, ಎಲ್ಲ ಬರೀ ಫ್ರೀ ಬೀಸ್ ಕೊಡ್ತೀರಾ, ಎಲ್ಲ ಬರೇ ರೈತರಿಗೋಸ್ಕರ ಇದ್ ಮಾಡ್ತಾರೆ, ನಮ್ಗೋಸ್ಕರ ಏನಿಲ್ಲ ಅಂತ. ಡೆಫಿನೆಟ್ಲಿ ಯಾವುದೇ ದೇಶ ಪ್ರಗತಿಯನ್ನ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದ ಮಿಡಲ್ ಕ್ಲಾಸ್ ಇನ್ ದ ಕಂಟ್ರಿ. ಬಟ್ ಅದ್ರ ಜೊತೆಯಾಗಿ ವಾಟ್ ವಿ ನೀಡ್ ಟು ರಿಯಲೈಸ್ ಇಸ್, ನೀವು ಅಥವಾ ನಾವು ಇವತ್ತು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ 10 ರೂಪಾಯಿಗೆ 20 ರೂಪಾಯಿಗೆ ತಗೊಂತಾ ಇದ್ರೆ, ದ ರೀಸನ್ ಫಾರ್ ದಟ್ ಇಸ್ ವಿ ಆರ್ ವರ್ಕಿಂಗ್ ಆನ್ ದ ಬ್ಯಾಕ್ ಆಫ್ ದಿಸ್ ಫಾರ್ಮರ್. ಈ ಮಿಡಲ್ ಕ್ಲಾಸ್ ಲೈಫ್ ನ ನಾವು ಅಫೋರ್ಡ್ ಮಾಡ್ಬೇಕು ಅಂತ ಅಂದ್ರೆ, ದ ರಿಯಲ್ ಸ್ಯಾಕ್ರಿಫೈಸ್ ಇನ್ ದಿಸ್ ಇಸ್ ಆಫ್ ದಟ್ ಫಾರ್ಮರ್. ನಮ್ಮ ದೇಶದ 60% 70% ಜನಸಂಖ್ಯೆ ಕೆಲಸ ಮಾಡ್ತಾ ಇದ್ರಲ್ಲ, 60% ಆಫ್ ಇಂಡಿಯನ್ ಎಕಾನಮಿ ಇಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಆ ಏನ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಇರುವಂತಹ ಫಾರ್ಮರ್ಸ್ ಇದಾರಲ್ಲ, ಅವ್ರು ಹಾಕ್ತಾ ಇರುವಂತಹ ಎಫರ್ಟ್ಗೆ, ಅವ್ರು ಮಾಡ್ತಾ ಇರುವಂತಹ ತಗೊಂತಾ ಇರುವಂತಹ ರಿಸ್ಕ್ಗೆ. ಯಾಕಂದ್ರೆ ಇಫ್ ಯು ಆರ್ ಅ ಫಾರ್ಮರ್, ಯು ಆರ್ ವರ್ಕಿಂಗ್ ಥ್ರೂ ಔಟ್ ದ ಡೇ, ಹಾರ್ಶ್ ಕಂಡೀಷನ್ಸ್, ಅದು ಮಳೆ ಇರ್ಲಿ ಬಿಸಿಲಿರ್ಲಿ ಏನೇ ಇರ್ಲಿ, ನೀವು ಕೆಲಸ ಮಾಡ್ಲೇಬೇಕು, ಆ ಬೆಳೆನ ಬೆಳಿಲೇಬೇಕು. ಅದ್ರ ಜೊತೆಯಾಗಿ ಒಂದ್ ವರ್ಷ ನಿಮಗ್ ಬೆಳೆ ಒಳ್ಳೇದ್ ಬರ್ಬಹುದು, ಒಂದ್ ವರ್ಷ ನಿಮಗ್ ಕೆಟ್ಟದಾಗ್ ಬರ್ಬೋದು, ಹೇಳಕ್ ಆಗಲ್ಲ. ದರ್ ಇಸ್ ಅ ರಿಸ್ಕ್, ದರ್ ಇಸ್ ಅನ್ ಇನ್ಹೆರೆಂಟ್ ರಿಸ್ಕ್. ಆಮೇಲೆ ನಿಮ್ಗೇನು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಹಳ್ಳಿಗಳಲ್ಲಿ, ಕೆಲವೊಂದು ಹಳ್ಳಿಗಳಲ್ಲಿ CC ರೋಡ್ಸ್ ಕೂಡ ಇಲ್ಲ. ಸೊ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಬದುಕ್ತಾ ಇದ್ದೀರಾ. ಸೊ ನೀವೇ ಫಾರ್ ಎಕ್ಸಾಂಪಲ್ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಬೆಳಗ್ಗೆಯಿಂದ ಸಾಯಂಕಾಲ ದುಡಿತಾನೆ ಒಂದು ಆಫೀಸಲ್ಲಿ ಅಂದ್ರೆ, ನಿಮ್ಗೆ ಯು ಡಿಮಾಂಡ್ ಅಟ್ ಲೀಸ್ಟ್ 50,000 rupees ಸ್ಯಾಲರಿ ದಟ್ ಇಸ್ ಕಮಿಂಗ್ ಇನ್ ಎವ್ರಿ ಮಂತ್, ಆರ್ ವಾಟ್ ಎವರ್ 25,000 rupees. ಆದ್ರೆ ಆ ಗ್ಯಾರಂಟಿ ಕೂಡ ಆ ರೈತನಿಗಿಲ್ಲ, ನನ್ಗೆ ಇಷ್ಟೇ ಸಿಗುತ್ತೆ ಅಂತ. ಒಂದ್ಸರಿ 1 ಲಕ್ಷ ಸಿಗ್ಬೋದು, ಒಂದ್ಸರಿ ಬರೀ 20,000 ಸಿಗ್ಬೋದು, ಒಂದ್ಸರಿ 10,000 ಸಿಗ್ಬೋದು, ಒಂದ್ಸರಿ ರೇಟೇ ಇರಲ್ಲ, ಬೀದಿಗೆ ಹಾಕಿ ಹೋಗ್ತಾರೆ ರೈತರು. ಸೊ ಐ ಫೀಲ್ ಲೈಕ್ ರೈತರ ಒಂದು ಸಮಸ್ಯೆ ಅದು ಬಹಳ ಮುಖ್ಯವಾಗಿ ನಾವು ಗಮನಿಸಿ ಇದನ್ನ ಸೈಂಟಿಫಿಕ್ ಆಗಿ ನಾವು ನಿವಾರಣೆ ಮಾಡಬೇಕಾಗಿರುವಂತಹ ಒಂದು ಯೋಚನೆಯನ್ನ ನಾವು ಮಾಡ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ವಿ ಆರ್ ಲುಕಿಂಗ್ ಅಟ್ ನೆದರ್ಲೆಂಡ್ಸ್. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟರ್ಸ್ ಇನ್ ದ ವರ್ಲ್ಡ್. ನೆದರ್ಲೆಂಡ್ ಎಷ್ಟು ಚಿಕ್ಕ ದೇಶ, ಆ ಚಿಕ್ಕ ದೇಶ ಇಡೀ ಜಗತ್ತಿಗೆನೆ ಇಫ್ ಇಟ್ ಇಸ್ ಇನ್ ದ ಟಾಪ್ 3 ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟರ್ಸ್ ಇನ್ ದ ವರ್ಲ್ಡ್, ಅವ್ರು ಯಾವ ರೀತಿ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ನ ಅಡಾಪ್ಟ್ ಮಾಡಿದ್ದಾರೆ, ಅವರು ಯಾವ ರೀತಿ ತಮ್ಮ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡಿದ್ದಾರೆ, ಅವರ ಫಾರ್ಮರ್ಸ್ ಇನ್ನೊಬ್ಬರ ಮೇಲೆ ಅವಲಂಬಿತರಿಲ್ಲ, ಅವರು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಹೆಂಗೆ ಜೀವನ ಬದುಕ್ತಾ ಇದ್ದಾರೆ ಅದನ್ನ ನಾವು ಸ್ಟಡಿ ಮಾಡಿ, ಇಸ್ರೇಲ್ ಆಗಿರ್ಬೋದು, ನೆದರ್ಲೆಂಡ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಸ್ಟಡಿ ಮಾಡ್ಬಿಟ್ಟು ನಮ್ಮ ರೈತರಿಗೆ ಆ ರೀತಿ ಫೆಸಿಲಿಟೀಸ್ ಅನ್ನ ನಾವು ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಮಾಡ್ಬೇಕಂತಾನು ಅನ್ಕೊಂಡಿದ್ರಿ? ಡೆಫಿನೆಟ್ಲಿ ಮ್ಯಾಮ್. ಐ ಫೀಲ್ ಲೈಕ್ ಇನ್ ನಮ್ ದೇಶದಲ್ಲಿ ಯಾವ್ದಾದ್ರು ವರ್ಗಕ್ಕೆ
100% ಸೈಂಟಿಫಿಕ್ ಅಂಡ್ ಪೊಲಿಟಿಕಲ್ ಸಪೋರ್ಟ್ ಸಿಗ್ಬೇಕು ಅಂತ ಅಂದ್ರೆ ಅದು ನಮ್ಮ ರೈತರು ಅಂತ ನಾನು ನಂಬಿದ್ದೀನಿ. ಓಕೆ. ಸೊ ಐ ಫೀಲ್ ಲೈಕ್ ನಾವು ಇನ್ನೂ ಎಫರ್ಟ್ ಹಾಕುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಬೇಕು. ಇವತ್ತು ನೀವು ಇಷ್ಟು ಈ ಒಂದು ವಾಟೆವರ್ ಒಂದ್ 10,000ದಲ್ಲಿ ಅಥವಾ ಒಂದ್ 5,000ದಲ್ಲಿ ನಿಮ್ ರಾಷನ್ ಸಿಗ್ತಾ ಇದೆ ಅಂತ ಅಂದ್ರೆ ಅದು ಎಷ್ಟೋ ಜನ ರೈತರ ಒಂದು ಸ್ಯಾಕ್ರಿಫೈಸ್, ಅವ್ರು ಮಾಡಿರುವಂತಹ ಒಂದು ಸ್ಯಾಕ್ರಿಫೈಸ್ಗೆ ನಿಮಗೆ ಆ ರೇಟ್ ಅಲ್ಲಿ ನಿಮ್ ಜೀವನ ನಡೀತಾ ಇದೆ. ಅವರು ನನಗೆ ಇಷ್ಟು ಕಷ್ಟ ಆಗ್ತಾ ಇದೆ, ನಾನು ಇಷ್ಟು ಚಾರ್ಜ್ ಮಾಡ್ತೀನಿ ಅಂತ ಏನಾದ್ರು ಆರ್ಬಿಟ್ರಲಿ ಡಿಸೈಡ್ ಮಾಡಿದ್ರೆ ಈ ದೇಶದಲ್ಲಿ ಉಳ್ಕಿದವ್ರು ಬದುಕಕ್ ಇಷ್ಟು ಸಾಮಾನ್ಯ ಸರಳವಾಗಿ ಬದುಕಕ್ ಆಗ್ತಾ ಇರ್ಲಿಲ್ಲ. ಓಕೆ. ನಿಮ್ಮ ರೋಲ್ ಮಾಡಲ್ ಯಾರು ಅಂದ್ರೆ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ತಂದೆಯವರನ್ನ ಬಿಟ್ಟು ಅಥವಾ ಓಕೆ ನಿಮ್ ತಂದೆಯವರಾಗಿದ್ದು? ನೋ ಐ ಫೀಲ್ ಲೈಕ್ ಡೆಫಿನೆಟ್ಲಿ ನಮ್ ತಂದೆಯವ್ರು ನನ್ನ ರೋಲ್ ಮಾಡೆಲ್ ಇದ್ದಾರೆ. ಬಟ್ ಐ ಥಿಂಕ್ ಒನ್ ಲೀಡರ್ ಹೂ ಹ್ಯಾಸ್ ಲೈಕ್ ಅ ವೆರಿ ಬ್ರಾಡ್ ಪೊಲಿಟಿಕಲ್ ಅಕ್ಸೆಪ್ಟೆನ್ಸ್ ಅಂತ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ನನಗವ್ರು ತುಂಬಾ ಇಷ್ಟ. ಅಂಡ್ ಐ ಥಿಂಕ್ ಟೆಕ್ನಿಕಲಿ ಐ ವಾಂಟ್ ಟು ಬಿ ಲೈಕ್ ಮನಮೋಹನ್ ಸಿಂಗ್. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ತುಂಬಾ ಟೆಕ್ನಿಕಲಿ ಅಡೆಪ್ಟ್ ಪರ್ಸನ್. ಅವ್ರು ಯಾವತ್ತಿದ್ರು ಕೂಡ ನನ್ಗೆ ಅಡ್ವರ್ಟೈಸ್ಮೆಂಟ್ ಸಿಗ್ಬೇಕು, ಇನ್ನೂ ಹೆಚ್ಚಿನ ಜನ ನನ್ನನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿಲ್ಲ. ಅವರು ಬಹಳ ಸೈಲೆಂಟ್ ಆಗಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಬದಲಾವಣೆಯನ್ನ ಮಾಡಿದ್ದಾರೆ, ಆರ್ಥಿಕ ಸಮೃದ್ಧಿಯನ್ನ ಈ ದೇಶಕ್ಕೆ ತಂದ್ಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ಜನ ನಾವು ಈ ಒಂದು ಎಕಾನಮಿಯಲ್ಲಿ ನಾವು ಬದುಕಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಮನಮೋಹನ್ ಸಿಂಗ್ ಅವರು. ಆದ್ರೆ ಅವ್ರು ಎಂದೂ ಅದ್ರಗೋಸ್ಕರ ನಾನು ಪಬ್ಲಿಸಿಟಿಯನ್ನ ಕ್ಲೇಮ್ ಮಾಡಿಲ್ಲ. ಯಾವ ಒಂದು ಪೋಸ್ಟರ್ ಅಲ್ಲಿ ಅವ್ರ ಫೋಟೋ ಹಾಕಿ ಅಂತ ಅವರು ಪುಷ್ ಮಾಡಿಲ್ಲ. ಅವ್ರ ಪ್ರಧಾನ ಮಂತ್ರಿಗಳಾದಾಗ ಅವರ ಇಂಟೆಗ್ರಿಟಿ ಮತ್ತು ಅವ್ರು ಮಾಡಿರುವಂತಹ ಕೆಲಸಗಳು, ಅದಕ್ಕಿಂತಲೂ ಹೆಚ್ಚಾಗಿ ಅವ್ರ ಟೆಕ್ನಿಕಲ್ ಡೆಪ್ತ್ ಎಷ್ಟಿತ್ತು ಅದನ್ನ ನಾವು ಪಡ್ಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲಾ ನಾಯಕರು ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ. ಸೊ ಒನ್ ಆಫ್ ಮೈ ರೋಲ್ ಮಾಡೆಲ್ಸ್ ಇಸ್ ಡೆಫಿನೆಟ್ಲಿ ಮನಮೋಹನ್ ಸಿಂಗ್. ಒನ್ ಆಫ್ ಮೈ ರೋಲ್ ಮಾಡೆಲ್ಸ್ ಇಸ್ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕಂದ್ರೆ ಎಲ್ಲಾ ರಾಜಕೀಯ ಎಷ್ಟು ಪಕ್ಷಗಳಿದಾವೆ, ಎಲ್ಲಾ ಪಕ್ಷಗಳನ್ನು ಕೂಡ ಅಜಾತ ಶತ್ರುವಾಗಿ ಎಲ್ಲರ ಜೊತೆನೂ ಕೂಡ ದೇಶವನ್ನ, ಯಾಕಂದ್ರೆ ದೇಶ ಅಂತಂದ್ರೆ ಬರೀ ಸರ್ಕಾರದಿಂದ ದೇಶ ನಡೆಯೋದಿಲ್ಲ, ಸರ್ಕಾರ ಜೊತೆಯಾಗಿ ಅದ್ರ ವಿಪಕ್ಷನೂ ಕೂಡ ಅಷ್ಟೇ ಸಹಮತಿಯಿಂದ ದೇಶದ ಒಂದು ದಿಶೆಯನ್ನ ನಿರ್ಧಾರ ಮಾಡುತ್ತೆ. ಸೊ ಅದಕ್ಕೆ I feel like he was one of those tall leaders who had that broad spectrum acceptance. And ವಿಶೇಷವಾಗಿ ನನಗೆ ಹೆಚ್ಚಿನ ಪ್ರೀತಿ ಇರೋದು ಇಂದಿರಾ ಗಾಂಧಿ ಅವ್ರ ಮೇಲೆ. I feel like she is a role model for every woman. ಅವರು ಎಷ್ಟು ದೃಢತೆಯಿಂದ ದೇಶದ ನಿರ್ಧಾರಗಳನ್ನ ತಗೊಂಡ್ರು. ಇವತ್ತು ನಾವು ಎಲ್ಲಾ ವರ್ಲ್ಡ್ ಅಲ್ಲಿ ವಾರ್ ನಡೀತಾ ಇದೆ, ಅಂಡ್ ಗಲ್ಫ್ ಸ್ಟೇಟ್ಸ್ ಅಲ್ಲಿ ವಾರ್ ನಡೀತಾ ಇದೆ, ಇಸ್ರೇಲ್ ಅಂಡ್ ಮತ್ತೆ ಇರಾನ್ ನಡುವೆ. ಈ ಒಂದು ಸಿಚುವೇಶನ್ ಅಲ್ಲಿ ಒನ್ ಆಫ್ ದ ರೀಸನ್ಸ್ ವೈ ವಾರ್ ಅಲ್ಲಿ ಡಿಟರೆನ್ಸ್ ಇರಬೇಕು ಅಂತ ಅಂದ್ರೆ ನಾವು ನ್ಯೂಕ್ಲಿಯರ್ ಪವರ್ ಆಗ್ಬೇಕು ಅಂತ ಹೇಳಿ USA ಅಂತಹ ದೊಡ್ಡ ರಾಷ್ಟ್ರದ ಪ್ರೆಸಿಡೆಂಟ್ ನ ಶಿ ಸರ್ಪಾಸ್ಡ್ ಹಿಮ್ ಅಂಡ್ ಟುಕ್ ಹರ್ ಸೆಲ್ಫ್ ಡಿಸಿಷನ್ ತಗೊಂಡು ಬಾಂಗ್ಲಾದೇಶ್ ಲಿಬರೇಟ್ ಮಾಡಿದ್ರು, ಭಾರತ ದೇಶಕ್ಕೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ತಂದುಕೊಟ್ರು. ಇಂತಹ ದಿಟ್ಟ ನಿರ್ಧಾರಗಳನ್ನ ತಗೋಬೇಕು ಅಂತ ಒಂದು ವರ್ಲ್ಡ್ ಸ್ಟೇಜ್ ನಲ್ಲಿ. ಇವತ್ತಿನ ಆರ್ಥಿಕ ಶಕ್ತಿನೂ ಕೂಡ ಅವತ್ತು ಭಾರತ ದೇಶಕ್ಕೆ ಇರ್ಲಿಲ್ಲ, ಆದ್ರೂ ಕೂಡ ಆರ್ಥಿಕ ಸ್ವಾವಲಂಬಿಯನ್ನ, ನಮ್ಮ ದೇಶದ ಸಾವರ್ನಿಟಿಯನ್ನ ಕಾಪಾಡಿಕೊಂಡು ದೇಶದ ಜನರಿಗೋಸ್ಕರ ದುಡಿದಿರುವಂತಹ ನಾಯಕಿಯವರು. ಸೊ ಅದಕ್ಕೆ ಐ ರಿಯಲಿ ರೆಸ್ಪೆಕ್ಟ್ ಹರ್ ಅಂಡ್ ಐ ಹೋಪ್ ದಟ್ ಸಮ್ ಡೇ ಐ ಕ್ಯಾನ್ ಬಿ ಲೈಕ್ ಅ ಸ್ಮಾಲ್ ಪಾರ್ಟ್ ಆಫ್ ಹರ್. ಎಸ್. ಇನ್ನು ಸಂಯುಕ್ತ ಪಾಟೀಲ್ ಅವರು ಶಿವಾನಂದ ಪಾಟೀಲ್ ಅವರ ಹೆಸರು ಇಲ್ಲದೆ ಅಥವಾ ಆ ಕುಟುಂಬದ ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲದೆ ಈ ಮಟ್ಟಕ್ಕೆ ಬರ್ತಾ ಇದ್ರ? ರಿಯಲಿಸ್ಟಿಕ್ಲಿ ಹೇಳ್ಬೇಕು ಅಂದ್ರೆ ಮೇ ಬಿ ನಾಟ್, ಬಿಕಾಸ್ ಐ ಫೀಲ್ ಲೈಕ್ ನಾನು ಡೆಫಿನೆಟ್ಲಿ ಬರ್ತಾ ಇದ್ದೆ, ಆದ್ರೆ ಇನ್ನೂ ಟೈಮ್ ತಗೊಂತಾ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಒಬ್ರ ಮಗಳಾಗಿದ್ದೀನಿ ಅಂತ ನನ್ಗೆ ಹೆಚ್ಚಿನ ಒಂದು ಪಬ್ಲಿಕ್ ವಿಸಿಬಿಲಿಟಿ ಸಿಕ್ತು. ಆ ಪಬ್ಲಿಕ್ ವಿಸಿಬಿಲಿಟಿಯಿಂದ ನಾನು ಇನ್ನೂ ಫಾಸ್ಟ್ ಆಗಿ ವೇಗವಾಗಿ ಬೆಳೆಯೋದಕ್ಕೆ ನನ್ಗೆ ಅವಕಾಶಗಳು ಸಿಕ್ಕವು. ಆದ್ರೆ ನಾನು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ದುಡಿಯೋದು ಮುಂದೆ ಬರ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಬರ್ತಾ ಇದ್ದೆ, ನಾನು ಡೆಫಿನೆಟ್ಲಿ ಇಲ್ಲಿಗೆ ಬರ್ತಾ ಇದ್ದೆ. ಬಟ್ ಇಟ್ ವುಡ್ ಹ್ಯಾವ್ ಟೇಕನ್ ಮೀ ಮೋರ್ ಟೈಮ್. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಆಗ್ತಾ ಇತ್ತು. ಓಕೆ, ನೀವು ರಾಜಕೀಯಕ್ಕೆ ಬಂದಿದ್ದೀರಾ, ಈಗ ರಾಜಕೀಯನ ತಿಳ್ಕೊಂಡಿದ್ದೀರಾ. ಸೊ ರಾಜಕೀಯಕ್ಕೆ ಯುವ ನಾಯಕರಾಗಿರ್ಬೋದು, ನಾಯಕಿಯರಾಗಿರ್ಬೋದು ಬರ್ಬೇಕು ಅಂತ ಹೇಳಿದ್ರೆ ಪ್ರಭಾವ, ಹಣ ಎರಡು ಇಲ್ಲದೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಐ ಥಿಂಕ್ ಸೊ. ಆದ್ರೆ ನಾನು ಹೇಳ್ದಲ್ಲ, ಇದು ಕಷ್ಟ ಇದೆ. ಐ ಫೀಲ್ ಲೈಕ್ ರಾಜಕೀಯ ಪ್ರಭಾವ ಮತ್ತೆ ದುಡ್ಡಿದ್ರೂ ಇಷ್ಟು ಕಷ್ಟ ಇದ್ರೆ ಇದೇನು ಇರದೆ ಇನ್ನೂ ಎಷ್ಟು ಕಷ್ಟ ಇರ್ಬೋದು ಅನ್ನೋದು ನಾವು ಊಹಿಸ್ಬೇಕು. ಸೊ ಐ ಫೀಲ್ ಲೈಕ್ ಮಾಡಿರ್ತೀರಾ ಡೆಫಿನೆಟ್ಲಿ. ಅಂಡ್ ಐ ಥಿಂಕ್ ಅದಕ್ಕೆ ನಾನು ಪ್ರತಿಯೊಬ್ಬ ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಐ ರಿಯಲಿ ಇಟ್ಸ್ ಹ್ಯಾಟ್ಸ್ ಆಫ್ ಟು ದೆಮ್. ಯಾಕಂದ್ರೆ ಅವ್ರು ಆ ಮಟ್ಟಿಗೆ ಬೆಳಿತಾರೆ, ಆ ಜನರ ವಿಶ್ವಾಸವನ್ನ ಆ ಲೆವೆಲಿಗೆ ಗಳಿಸ್ಕೊಂತಾರೆ ಅಂದ್ರೆ ಇಟ್ ಈಸ್ ಅ ಟೆಸ್ಟಿಮೆಂಟ್. ಅವ್ರು ಎಷ್ಟು ಹಾರ್ಡ್ ವರ್ಕಿಂಗ್ ಆಗಿದ್ದಾರೆ, ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದಾರೆ, ಎಷ್ಟು
ಜನರಿಗೋಸ್ಕರ ಕಳಕಳಿಯನ್ನು ಹೊಂದಿದ್ದಾರೆ ಅನ್ನೋದನ್ನ ಅದನ್ನ ತೋರಿಸ್ಕೊಡುತ್ತೆ. ಸೊ ಡೆಫಿನೆಟ್ಲಿ ಒಬ್ಬ ಕಾಮನ್ ಕಾರ್ಯಕರ್ತನ ಐ ಥಿಂಕ್ ಅವರೇ ಬೇಸ್, ಅವ್ರ ಮೇಲೇನೆ ಎಲ್ಲ ರಾಜಕೀಯ. ಇನ್ನೊಂದು ಪ್ರಶ್ನೆ ನಾನು ಕೇಳಲೇಬೇಕು ಇದನ್ನ. 2024 ಅಲ್ಲಿ ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಾದ್ರೆ ಮಾತನಾಡ್ಬೇಕಿದ್ರೆ ಅಥವಾ ಒಂದು ಮಾಧ್ಯಮಕ್ಕೆ ಬೈಟ್ ಕೊಡ್ಬೇಕಿದ್ರೆ ಒಂದು ಮಾತನ್ನ ಹೇಳ್ತೀರಾ, ಮುಂದೆ ನಾನು ಪ್ರಧಾನಿ ಆಗ್ತೀನಿ ಅಂತ. ಅದ್ ಒಂದು ಮಾತಿಂದ ಕೆಲವೊಂದು ಟೀಕೆಗಳು ಬರುತ್ತೆ ನಿಮಗೆ, ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಗತ್ತೆ. ಸೊ ಅದನ್ನ ಅಂದ್ರೆ ಕೆಲವು ನಾಯಕರೇ, ಅಂದ್ರೆ ಬೇರೆ ಪಕ್ಷದ ನಾಯಕರೇ ನಿಮ್ ಬಗ್ಗೆ ಟೀಕೆ ಮಾಡ್ತಾರೆ ಅದನ್ನ. ಸೊ ಅದು ಕೂಡ ನಾವು ನೋಡಿದ್ವಿ. ಸೊ ಆ ಟೈಮಲ್ಲಿ ಲೈಕ್ ಹೌ ಇಟ್ ಹ್ಯಾಪನ್? No, I think this is a little miscontextualized. ಸೊ ನಾನ್ ಹೇಳಿದ್ದು ನಾನು ಇದು ಪ್ರಧಾನಿ ಆಗ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ನಾನ್ ಪ್ರಧಾನಿ ಆಗ್ತೀನಿ ಅಂತ. ನಾನೇನ್ ಹೇಳ್ದೆ ಅಂತಂದ್ರೆ, ಚಿಕ್ಕವಳಿದ್ದಾಗ ಲೈಕ್ ಬುಕ್ಸ್ ಅಲ್ಲಿ ಓದ್ತಾ ಇರುವಾಗ ಐ ಫೆಲ್ಟ್ ಲೈಕ್ ನೀವೇನ್ ಆಗ್ತೀನಿ ಅಂದ್ರೆ, ಸ್ಕೂಲಲ್ಲಿ ಹೇಳ್ತಾರಲ್ಲ ನಾನು ಏನ್ ಆಗ್ತೀನಿ ಅಂತಂದ್ರೆ ಡಾಕ್ಟರ್, ಇಂಜಿನಿಯರ್, IAS ಅಂದಾಗ ಐ ವಾಸ್ ಜಸ್ಟ್ ಸೇಯಿಂಗ್ ನಾನ್ ಪ್ರಧಾನಿ ಆಗ್ಬೇಕು ಅನ್ಕೊಂಡಿದೀನಿ ಅಂತ. ಸೊ ಇಟ್ ಜಸ್ಟ್ ಫೆಲ್ಟ್ ಲೈಕ್ ಸರಿಯಲ್ ದಟ್ ಆ ಒಂದು ವ್ಯವಸ್ಥೆಯಲ್ಲಿ ನನಗೆ ಭಾಗವಹಿಸಕ್ ಅವಕಾಶ ಸಿಗ್ತಾ ಇದೆಯಲ್ಲ, ದಟ್ ಫೆಲ್ಟ್ ವೆರಿ ಸರಿಯಲ್. ನಾನ್ ಪ್ರಧಾನ ಮಂತ್ರಿ ಆಗ್ತೀನಿ ಅಂತ ನಾನು ಹೇಳಿಲ್ಲ. ಬಟ್ ಐ ಫೀಲ್ ಲೈಕ್ ರಾಜಕೀಯ ಒಂದು ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಆ ಒಂದು ವಿಷಯನ ಹೆಂಗಾದ್ರೂ ಬೇಕಾದ್ರೂ ತಿರ್ಚ್ಕೊಂಡು ಮಾತಾಡ್ತಾರೆ. ಅಂಡ್ ಐ ಥಿಂಕ್ ಐ ಶುಡ್ ಎಕ್ಸೆಪ್ಟ್ ದಟ್. ನಾನು ಏನೇ ಹೇಳಿದ್ರು ಕೂಡ ಇದು ಕಾಂಟೆಕ್ಸ್ಟ್ ಅಲ್ಲೇ ಹೇಳುತ್ತೆ. ನಾನ್ ಹೆಂಗ್ ಹೇಳಿದೀನಿ ಅದೇ ತರ ಅದನ್ನ ಪರ್ಸೀವ್ ಮಾಡ್ತಾರೆ ಅಂದ್ರೆ ದಟ್ ಇಸ್ ನಾಟ್ ಟ್ರೂ. ಸೊ ಐ ಫೀಲ್ ಲೈಕ್ ಜಸ್ಟ್ ಈ ಒಂದು ಸಿಸ್ಟಮ್ ಏನ್ ಪೊಲಿಟಿಕಲ್ ಸಿಸ್ಟಮ್ ಅದೇ, ಈ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ನನ್ಗೆ ಕೆಲಸ ಮಾಡಕ್ ಅವಕಾಶ ಸಿಗ್ತಾ ಇದೆಯಲ್ಲ, ಅದೇ ನನ್ಗೆ ಒಂದು ಸೌಭಾಗ್ಯ ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ಚಿಕ್ಕವಳಿದ್ದಾಗಿರೋ ಕನಸನ್ನ ದೊಡ್ಡವರಾಗ ನಾವು ನೋಡಿದಾಗ ಈ ಹಾದಿಯಲ್ಲಿ ನಾನು ಹೋಗ್ಬೇಕಂದಿದ್ದೆ, ಈ ಹಾದಿಗೆ ನಾನು ಬಂದಿದ್ದೀನಿ ಅಂದಾಗ ಅದು ಒಂಥರ ಖುಷಿ. ಓಕೆ, ಅಂದ್ರೆ ಅದೆಲ್ಲ ಒಂದು ಕಡೆ ಡ್ರಾಬ್ಯಾಕ್ ಆಗ್ಲಿಲ್ಲ ಚುನಾವಣೆ? ನೋ, ಐ ಡೋಂಟ್ ಥಿಂಕ್ ದಟ್ ಈಸ್ ಅ ಡ್ರಾಬ್ಯಾಕ್. ಐ ಥಿಂಕ್ ಇನ್ನು ಸ್ವಲ್ಪ ಐ ಫೀಲ್ ಲೈಕ್ ಇಫ್ ದಟ್ ವಾಸ್ ಅ ಡ್ರಾಬ್ಯಾಕ್ ದೆನ್ ಇನ್ನು 1 ಲಕ್ಷ ಹೆಂಗೆ ಜಾಸ್ತಿ ಆಗ್ತಾ ಇತ್ತು ವೋಟ್ಸ್. So I feel like that is not the answer, but I feel like the answer is ಸ್ವಲ್ಪ ಇನ್ನು ಗ್ರೌಂಡ್ ಲೆವೆಲ್ ಪಾಲಿಟಿಕ್ಸ್ ಅಲ್ಲಿ ನಾವು ಇನ್ನೊಂದು ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಮಾಡ್ಬೇಕಾಗಿತ್ತು. ಡೆಫಿನೆಟ್ಲಿ, and we would have gotten through. That is my perspective. Okay, ನೆಕ್ಸ್ಟ್ ಸಂಯುಕ್ತ ಪಾಟೀಲ್ ಅವರ ಮುಂದಿನ ಗುರಿ ಮತ್ತು ಯಾವ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅನ್ಕೊಂಡಿದ್ದೀರಾ, ಅಂಡ್ ರಾಜಕೀಯದಲ್ಲೇ ಇರಬೇಕು, ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಡೆಫಿನೆಟ್ಲಿ ನಾನು ರಾಜಕೀಯದಲ್ಲಿ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇನ್ನು ಇವಾಗ ಜಸ್ಟ್ ದಿಸ್ ಇಸ್ ದ ಬಿಗಿನಿಂಗ್. ಈ ರಾಜಕೀಯದ ಪ್ರಾರಂಭ, ಇದು ಮೊದಲನೇ ಹೆಜ್ಜೆ. 10 ವರ್ಷ ಆದ್ಮೇಲೆ ನನಗೆ 8 ವರ್ಷ ಆದ್ಮೇಲೆ ಅವಕಾಶ ಸಿಕ್ಕಿದೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ. ಸೊ ಮುಂದೆನೂ ಕೂಡ ಜನರ ಸೇವೆನ ಮಾಡ್ಬೇಕು, ಪ್ರಾಮಾಣಿಕವಾಗಿ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯನ್ನ ಬದಲಾವಣೆಗಳನ್ನು ತರಬೇಕು ಹಾಗೂ ಇಂಪ್ರೂವ್ಮೆಂಟ್ಸ್ ನ ತರಬೇಕು ಅನ್ನುವಂತಹ ಕನಸನ್ನು ಹೊತ್ಕೊಂಡಿದೀನಿ. ಸಾಮಾನ್ಯ ಜನರ ಸಮಸ್ಯೆಗಳನ್ನ ಎತ್ತಿ ಹಿಡಿದು ಅವರ ಒಂದು ಜೀವನವನ್ನ ಇನ್ನು ಸರಳ ಮಾಡ್ಬೇಕು ಅನ್ನುವಂತಹ ಕನಸನ್ನು ಹೊತ್ಕೊಂಡಿದೀನಿ. ಸೊ ಡೆಫಿನೆಟ್ಲಿ ಮುಂದಿನ ಬರುವಂತಹ ದಿನಮಾನಗಳಲ್ಲಿ ಈ ಎಲ್ಲಾ ವಿಷಯಗಳ ಬಗ್ಗೆ ನಾನು ಕೆಲಸ ಮಾಡ್ತೀನಿ. ಎಲ್ಲಾ ಕ್ಷೇತ್ರಗಳಲ್ಲಿನೂ ಕೆಲಸ ಮಾಡಿ ಜನರ ವಿಶ್ವಾಸವನ್ನ ಗೆದ್ದು ನಾನು ಮುಂದೆವರಿತೀನಿ ಅಂತ ಹೇಳಿ. ಯಾವ ಕ್ಷೇತ್ರದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಇನ್ನು ನನಗೂ ಗೊತ್ತಿಲ್ಲ ಮ್ಯಾಮ್, ನೋಡ್ಬೇಕು ರಾಜಕೀಯ ಅವಕಾಶಗಳು ಹೆಂಗ್ ಬರುತ್ತೆ. ಇವಾಗ ಡಿಲಿಮಿಟೇಷನ್ ಆಗ್ತಾ ಇದೆ, ಮುಂದೆ ಸೆನ್ಸಸ್ ಬರ್ತಾ ಇದೆ. ಸೊ ವಿಲ್ ಹ್ಯಾವ್ ಟು ಸಿ. ಬಟ್ ಡೆಫಿನೆಟ್ಲಿ ಬಾಗಲಕೋಟೆ ಕ್ಷೇತ್ರದ ಜನರು ನನ್ನ ಮೇಲೆ ಇಟ್ಟಿರುವಂತಹ ವಿಶ್ವಾಸ, ಅವರ ಪ್ರೀತಿಯನ್ನ ನಾನು ಯಾವುದೇ ರೀತಿಯಿಂದ ಪ್ರಯತ್ನ ಮಾಡಿ ನಾನು ಅವರ ಋಣವನ್ನ ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅದ್ರ ಜೊತೆಯಾಗಿ ನನ್ನ ಎಲೆಕ್ಷನ್ ಆಗ್ಬೇಕು ಅಂತ ಅಂದ್ರೆ ವಿಶೇಷವಾಗಿ ಬಾಗಲಕೋಟೆ ಜನತೆ ಜೊತೆಯಾಗಿ ಇಡೀ ಬಿಜಾಪುರ ಕ್ಷೇತ್ರದ ಎಲ್ಲಾ ಕ್ಷೇತ್ರದ ಜನರು ಕೂಡ ಬಾಗಲಕೋಟೆಗೆ ಬಂದ್ಬಿಟ್ಟು ನನ್ನ ಪರವಾಗಿ ಇಲ್ಲಿ ಜನರ ಮನಸ್ಸನ್ನು ಒಪ್ಸಿದ್ದಾರೆ. ಅದನ್ನು ಕೂಡ ನಾನು ಇವತ್ತು ನೆನಿಬೇಕು. ಯಾಕಂತ ಅಂದ್ರೆ ನನ್ನ ರಾಜಕೀಯ ಒಂದು ಜರ್ನಿ ಪ್ರಾರಂಭ ಆಗಿರೋದು ಬಸವನ ಬಾಗೇವಾಡಿ ಕ್ಷೇತ್ರದಿಂದ. ಸೊ ಆ ಕ್ಷೇತ್ರದ ಜನರು, ನಮ್ಮ ತಂದೆಯವರ ಕ್ಷೇತ್ರದ ಜನರು ಎಲ್ಲರೂ ಕೂಡ ಬಹಳಷ್ಟು ಜನ ಬಾಗಲಕೋಟೆಗೆ ಬಂದು ಅವ್ರ ಸಂಬಂಧಿಕರು, ಅವ್ರ ಫ್ರೆಂಡ್ಸ್ ನ ಎಲ್ಲ ಹೇಳಿ ಇವ್ರು ಈ ತರ ಇದಾರೆ, ಇವ್ರು ಈ ತರ ಅಷ್ಟು ಕನ್ವಿನ್ಸ್ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು. ನನಗೆ ರಾಜಕೀಯ ಜನ್ಮವನ್ನ ನೀಡಿದ್ರು. ನಾನು ಯೂತ್ ಕಾಂಗ್ರೆಸ್ ಅಲ್ಲೆಲ್ಲ ಕೆಲಸ ಮಾಡ್ಬೇಕು ಅಂತಂದ್ರೆ ಅವರ ಒಂದು ಆಶೀರ್ವಾದದಿಂದ. ಸೊ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ಮತ್ತೆ ಜೊತೆಯಾಗಿ ನಮ್ಮ ತಂದೆಯವರ ಹಳೆ ಕ್ಷೇತ್ರ ಇರುವಂತಹ ಬಬ್ಲೇಶ್ವರು, ಅಲ್ಲಿ ಜನರು ಕೂಡ ಮತ್ತೆ ಇಂಡಿ, ನಾಗ್ಠಾಣ್, ಬಿಜಾಪುರ್ ಸಿಟಿ ನಮ್ದು ಹುಟ್ಟು ಬೆಳೆದಿರುವಂತಹ ಊರು, ನಮ್ ತಂದೆಯವ್ರ ಊರು. ಸೊ ಅಲ್ಲಿ ಜನರು ಕೂಡ, ಅಲ್ಲಿ ನಾಯಕರಾಗಿರ್ಲಿ, ಸಾಮಾನ್ಯ ಜನರಾಗಿರ್ಲಿ, ಎಲ್ಲರೂ ಕೂಡ ಬಂದು ನನ್ಗೆ ತುಂಬಾ ಸಪೋರ್ಟ್ ಅನ್ನ ನೀಡಿದ್ದಾರೆ. ಬಿಜಾಪುರ್ ಕ್ಷೇತ್ರ ಜನರು ನನ್ ಮೇಲೆ ವಿಶೇಷ ಪ್ರೀತಿ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನನಗೆ ಮಗಳಾಗಿ ಎಲ್ಲಾ ರೀತಿಯಿಂದ ಮಾರ್ಗದರ್ಶನವನ್ನಲ್ಲಿರುವಂತಹ ನಾಯಕರು,
ಎಲ್ಲಾ ಲೆವೆಲ್ ನಾಯಕರು ನನ್ಗೆ ನೀಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸಕ್ ಇಷ್ಟಪಡ್ತೀನಿ. ಸೊ ಎಲ್ಲಾ ಕ್ಷೇತ್ರದ ಜನರು ನನಗೆ ಆಶೀರ್ವಾದವನ್ನ ಮಾಡ್ಲಿ, ನನಗೆ ಮುಂದೆ ಮಾರ್ಗದರ್ಶನವನ್ನ ನೀಡ್ಲಿ. ಅವರ ಮಾರ್ಗದರ್ಶನದಲ್ಲಿ ನಾನು ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಸ್ ಮ್ಯಾಮ್, ಇನ್ನೊಂದು ಮಾತನಾಡ್ತಾ ಇದ್ರಿ ಡಿಲಿಮಿಟೇಷನ್ ಅಂಡ್ ಇದೊಂದು ಕ್ವಶನ್ ನಾನು ಕೇಳಲೇಬೇಕು. ಡೆಫಿನೆಟ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ನಿಮಗಿರುವಂತ ಒಪಿನಿಯನ್? ಡೆಫಿನೆಟ್ಲಿ ಮಹಿಳಾ ಮೀಸಲಾತಿ ಆಗ್ಬೇಕು. ಕೆಲವೊಂದು ಸ್ವೀಡಿಶ್ ಕಂಟ್ರೀಸ್ ಅಲ್ಲಿ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ ಮೋರ್ ದೆನ್ 50% ಆಫ್ ಲೆಜಿಸ್ಲೇಟರ್ಸ್ ಆರ್ ವುಮೆನ್. ಅಂಡ್ ನಾವು ನಮ್ಮ ದೇಶದಲ್ಲಿ 50% ಪಾಪ್ಯುಲೇಷನ್ ಮಹಿಳೆಯರನ್ನ ಇಟ್ಕೊಂಡು ನಮ್ಗೆ ಸುಮಾರು ಒಂದು 5-7% ರೆಪ್ರೆಸೆಂಟೇಷನ್ ಕೂಡ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಕಾನೂನುಗಳನ್ನ ತರ್ತಾ ಇದೀವಿ? ಎಲ್ಲಿ ಈಗ ನಾನು ಮಹಿಳೆ ಇದ್ದೀನಿ, ನನ್ನ ಸಮಸ್ಯೆಗಳಿದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ದೆ, ನನಗ್ ಮಗು ಇದೆ, ನಾನು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಕಷ್ಟ. ಅದಕ್ಕೆ ಕಾನೂನಿನಲ್ಲಿ ಯಾವುದೇ ವ್ಯವಸ್ಥೆನೇ ಇರ್ಲಿಲ್ಲ ಅಂತ ಅಂದ್ರೆ ನಾವು ಕೆಲಸ ಹೆಂಗ್ ಮಾಡಕ್ ಸಾಧ್ಯ? ಇವತ್ತು ನೀವು ಜಾಬ್ ಹೋಲ್ಡರ್ ಆಗಿದ್ದೀರಾ, ನಾಳೆ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ. ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ಎಷ್ಟೋ ಜನ ಹೇಳ್ತಾರೆ, ಓ ಇಲ್ಲ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಕೆಲಸ ಮಾಡಕ್ಕೆ ಬರಲ್ಲ, ಇವ್ರಿಗೆ ಯಾಕೆ ತಗೋಬೇಕು ಕೆಲ್ಸಕ್ಕೆ, ಬೇಡ ಅಂತ ಅವ್ರು ಅನ್ಕೊಂತಾರೆ. ನೀವು ಮಗು ಆದ್ಮೇಲೆ ನಿಮ್ಗೆ ಅನಿವಾರ್ಯತೆಗಳಿರುತ್ತೆ. ಯು ಹ್ಯಾವ್ ಟು ಫೀಡ್ ಹರ್, ಯು ಹ್ಯಾವ್ ಟು ಬೇದ್ ಹರ್, ವಾಟ್ ಎವರ್ ಎಕ್ಸ್ಟ್ರಾ ನೀವು ಕೇರ್ ತಗೊಬೇಕು. ಅಂಡ್ ಚೈಲ್ಡ್ಗೆ ಅಟ್ಯಾಚ್ಮೆಂಟ್, ಮದರ್ಸ್ ಅಟ್ಯಾಚ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಈ ಎಲ್ಲಾ ವಿಷಯಗಳನ್ನ ರೆಪ್ರೆಸೆಂಟ್ ಮಾಡೋರು ಯಾರು? ಇವತ್ತು ಮೆನ್ಸ್ಟ್ರಲ್ ಹೈಜೀನ್ ಐಟಮ್ಸ್ ಇದೆ, ಪ್ಯಾಡ್ಸ್ ಇರ್ಬೋದು, ಟ್ಯಾಂಪಾನ್ಸ್ ಇರ್ಬೋದು, ಆ ಎಲ್ಲ ಇದ್ರ ಮೇಲೆ GST ಗಳು ಅನ್ವಯ ಆಗುತ್ತೆ. ಅದ್ರ ಜೊತೆಯಾಗಿ ಅದು ಹಳ್ಳಿಗಳಲ್ಲಿ ಈಸಿಲಿ ಅವೈಲಬಲ್ ಇಲ್ಲ. ಆ ಹೈಜೀನ್ ನ ಪ್ರಮೋಟ್ ಮಾಡೋರು ಯಾರು ಇಲ್ಲ. ಯಾಕೆ ಈ ಪರಿಸ್ಥಿತಿಯಲ್ಲಿ ಇದೀವಿ ನಾವು? ಯಾಕೆ ಪರಿಸ್ಥಿತಿ? ಬಿಕಾಸ್ ಇಫ್ ದೇರ್ ಆರ್ ವುಮೆನ್ ಇನ್ ದ ಪಾರ್ಲಿಮೆಂಟ್, ದೇ ವಿಲ್ ಬಿ ಮೋರ್ ವೋಕಲ್ ಅಬೌಟ್ ದೇರ್ ಇಶ್ಯೂಸ್. ನಾಳೆ ನಾನ್ ಪಾರ್ಲಿಮೆಂಟ್ಗೆ ಹೋದಾಗ ನನ್ ಕಷ್ಟ, ನನಗೆ ಇಷ್ಟು ಕಷ್ಟ ಆಗಿದೆ, ಇನ್ನೊಂದು ಹೆಣ್ಮಕ್ಳಿಗೆ ಆ ಕಷ್ಟ ಆಗ್ಬಾರ್ದು ಅನ್ನೋಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ. ಮತ್ತೆ ಪ್ರತಿಯೊಂದು ಕಾನೂನನ್ನು ಕೂಡ ನನ್ನ ದೃಷ್ಟಿಕೋನದಿಂದ ನಾನು ನೋಡ್ತೀನಿ. ಯಾವುದೇ ಈಗ ನಮ್ ತಂದೆಯವ್ರು ನನ್ ಬಗ್ಗೆ ತುಂಬಾ ಪ್ರೀತಿ ಇರ್ಬೋದು, ನನ್ನ ತಮ್ಮನಿಗೆ ನನ್ ಬಗ್ಗೆ ತುಂಬಾ ಪ್ರೀತಿ ಇರ್ಬೋದು, ನನ್ನ ಹಸ್ಬೆಂಡ್ಗೂ ನನ್ ಬಗ್ಗೆ ತುಂಬಾ ಪ್ರೀತಿ ಇದೆ. ಆದ್ರೆ ಅವ್ರಿಗೆ ನನ್ನ ಕಷ್ಟ ಎಂದು ಗೊತ್ತಾಗಲ್ಲ. ಸೊ ಐ ಫೀಲ್ ಲೈಕ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಒಂದ್ಸರಿ ನನ್ಗೆ ಐ ವಾಸ್ ಟಾಕಿಂಗ್ ಟು ಅಂಜಲಿ ಮ್ಯಾಮ್. ಅವ್ರು ಹೇಳ್ತಾ ಇದ್ರು, ಇಲ್ಲ ಸಮಂತ ಆಲ್ ದ ಬೆಸ್ಟ್ ಅಂತ ಹೇಳಿದಾಗ, ಯಾ ಮ್ಯಾಮ್ ಐ ನೀಡ್ ಯುವರ್ ಗೈಡೆನ್ಸ್ ಅಂತ ನಾನು ಹೇಳ್ದೆ. ಅವಾಗ ಅವ್ರು ನನ್ಗೊಂದ್ ಮಾತನ್ನ ಹೇಳಿದ್ರು. ಶಿ ವಾಸ್ ಲೈಕ್, ಇಲ್ಲ ನಿಮ್ ತಂದೆಯವ್ರು ಇದಾರಲ್ಲ ನಿಮ್ಗೆ ಗೈಡೆನ್ಸ್ ಕೊಡಕ್ಕೆ ಅಂತ ಹೇಳಿದ್ರು. ಅವಾಗ ನಾನು ಅವ್ರಿಗೆ ಒಂದೇ ಮಾತನ್ನ ಹೇಳ್ದೆ, ಹೌದು ಅವ್ರು ಗೈಡೆನ್ಸ್ ಕೊಡ್ತಾರೆ, he is a great leader, but he is not a woman. So only if you are a woman, you will be able to understand what are the problems. So I feel like that perspective is very important. ಆ ಪರ್ಸ್ಪೆಕ್ಟಿವ್ ಕಾನೂನುಗಳನ್ನ ಸಮಾಜಗಳಲ್ಲಿ, ಪಾಲಿಸಿಗಳಲ್ಲಿ ಇಟ್ ವಿಲ್ ಪರ್ಕ್ಯುಲೇಟ್ ಅಂಡ್ ಇಟ್ ವಿಲ್ ರೀಚ್ ದ ಲಾಸ್ಟ್ ವುಮೆನ್ ಇನ್ ದಟ್ ವಿಲೇಜ್. ಆ ಹಳ್ಳಿಯಲ್ಲಿರುವಂತಹ ಕಟ್ಟ ಕಡೆ ಮಹಿಳೆಯರಿಗೆ ಆ ಒಂದು ಪಾಲಿಸಿ ತಲುಪುತ್ತೆ. ಅದು ಬಹಳ ಮುಖ್ಯ. ಸೊ ಅದಕ್ಕಾಗಿ ನಮ್ಗೆ ರಿಸರ್ವೇಶನ್ ಬೇಕು. ಬಟ್ ಈಗ ನಿಮ್ಮದೇ ಪಕ್ಷದವರು ವಿರೋಧ ಮಾಡ್ತಾ ಇದಾರಲ್ಲ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದ್ರಿ ನೀವು. ಐ ಫೀಲ್ ಲೈಕ್ ವಿ ಶುಡ್ ಡಿಸ್ಕಸ್ ದಿಸ್. ಈ ಒಂದು ಕಾನೂನು ಹ್ಯಾಸ್ ಬಿನ್ coupled with a delimitation legislation. Yeah. Why? ಬಟ್ 2023 ಈ ಮಸೂದೆ ಬಂದಾಗ ಅದು ಮೆನ್ಷನ್ ಮಾಡಿದ್ರಲ್ಲ, ಅವಾಗ ನಾನು ನಿಮ್ಗೆ ಹೇಳ್ತೀನಿ. 2023 ಅಲ್ಲಿ ಬಂದಿರೋ ಲೆಜಿಸ್ಲೇಷನ್ ಆಲ್ ಪಾರ್ಟಿ ಯುನಾನಿಮಸ್ ಆಗಿ ಪಾಸ್ ಆಯ್ತು. ಈ 2023 ಅಲ್ಲಿ ಬಂದಿರುವಂತಹ ಯುನಾನಿಮಸ್ ಆಗಿ ಪಾಸ್ ಆಗಿರೋ ಲೆಜಿಸ್ಲೇಷನ್ ಅಲ್ಲಿ ಪ್ರತಿಯೊಬ್ಬ ಪಾರ್ಟಿಯವರು ಹೇಳಿದ್ರು, ಇವಾಗ್ಲೇ ಇದನ್ನ ಲಾಗು ಮಾಡಿ, 2024 ಲೋಕಸಭಾ ಎಲೆಕ್ಷನ್ ಇಂದಾನೇ ಇದನ್ನ ಲಾಗು ಮಾಡಿ ಅಂತ ನಮ್ಮ ಪಾರ್ಟಿಯ ವಕ್ತಾರರು, ನಮ್ಮ ಪಾರ್ಟಿಯ MPs ಪಾರ್ಲಿಮೆಂಟ್ ಅಲ್ಲಿ ಮಾತನ್ನ ಇಟ್ರು. ಅವಾಗ ಆ ಸರ್ಕಾರಕ್ಕೆ ಅವಕಾಶ ಇತ್ತು. ಇವತ್ತಿರುವಂತಹ ಬಿಜೆಪಿ ಸರ್ಕಾರಕ್ಕೆ ಅವಾಗೆ ಅವಕಾಶ ಇತ್ತು. 2024 ಅಲ್ಲೇನೆ ಆ 33% ರಿಸರ್ವೇಶನ್ ಅನ್ನು ನಾವು ತರಬಹುದಾಗಿತ್ತು. ಇವಾಗಲೇ ಪಂಚಾಯತ್ ರಾಜ್ ಅಲ್ಲಿ ಇದೆ, ಬೇರೆ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದೆ. ನಾವು MP MLA ಗೆ ಯಾಕೆ ಅದನ್ನ ಡಿಲೇ ಮಾಡ್ತಾ ಇದ್ದೀವಿ? ವಾಟ್ ಇಸ್ ದ ರೀಸನ್? ಸೆನ್ಸಸ್ಗೆ, ಡಿಲಿಮಿಟೇಷನ್ಗೆ ಮತ್ತೆ ರೆಸರ್ವೇಶನ್ಗೆ ಏನ್ ಕನೆಕ್ಷನ್ ಇದೆ? ವಾಟ್ ಇಸ್ ದ ಲಾಜಿಕಲ್ ಕನೆಕ್ಷನ್? ಬಟ್ ಡಿಲಿಮಿಟೇಷನ್ ಮಾಡದೆ ನಾವು ಮೀಸಲಾತಿಯನ್ನ ತಂದ್ರೆ how it like delimitation has nothing. Delimitation is an exercise of reorganizing constituencies based on the electorate. Women's representation is the point of giving reservation to women. ಇವಾಗ ಎಕ್ಸಿಸ್ಟಿಂಗ್ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ರೆಸರ್ವೇಶನ್ ಇದೆ ಫಾರ್ ವುಮೆನ್. ಅದು ಯಾವ ಬೇಸಿಸ್ ಮೇಲೆ ಫಂಕ್ಷನ್ ಆಗ್ತಾ ಇದೆ? ಮತ್ತೆ
ಸೊ ನೀವು ಮಹಿಳಾ ಮೀಸಲಾತಿ ವಿರುದ್ಧ ಅಲ್ಲ ಈ ಡಿಲಿಮಿಟೇಷನ್? ಮ್ಯಾಮ್ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ, ಇದನ್ನ ಫಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದವರು H.D. ದೇವೇಗೌಡರು. ಹೌದು, ಅದು 1990 ಡಿಫೀಟ್ ಆಯ್ತು. ಅದಾದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡ್ತು, ಅದನ್ನು ಡಿಫೀಟ್ ಆಯ್ತು. ಒಂದ್ಸರಿ ಮನಮೋಹನ್ ಸಿಂಗ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಮನಮೋಹನ್ ಸಿಂಗ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದಾಗ ಇಟ್ ಪಾಸ್ಡ್ ಇನ್ ಲೋಕಸಭಾ ಅಂಡ್ ಫೇಲ್ಡ್ ಇನ್ ರಾಜ್ಯಸಭಾ. ಓಕೆ, ಅಂಡ್ ಅದಾದ್ಮೇಲೆ ಇವಾಗ ಈ ಎಲ್ಲಾ ಟೈಮಲ್ಲಿ ಬಿಜೆಪಿ ಅವರು ಇದನ್ನ ಅಪೋಸ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ಒನ್ ಲೆವೆಲ್ಗೆ ಫಾರ್ ಸರ್ಟನ್ ಅದರ್ ರೀಸನ್ಸ್, ಪೊಲಿಟಿಕಲ್ ರೀಸನ್ಸ್, ಇಟ್ ಇಸ್ ಬಿನ್ ಅಪೋಸ್ಡ್. ಇವಾಗ ನಾವು ಹೇಳ್ತಾ ಇದೀವಿ, ಇವಾಗ ಬಿಜೆಪಿ ಅವರ ಆರ್ಗ್ಯುಮೆಂಟ್ ಏನು ಅಂತಂದ್ರೆ, ನೀವ್ ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ? ಸಿಂಪಲ್ ಆಗಿದೆ. ನಮ್ಮ MP ಆಗಿರುವಂತ ಪ್ರಿಯಾಂಕಾ ಗಾಂಧಿ ಅವರು ಇವತ್ತೇ ಹೇಳಿದ್ದಾರೆ, ಇವತ್ತನೇ ಈ ಒಂದು ವಾರದಲ್ಲಿನೇ ಹೆಂಗೆ ಎರಡ್ ದಿನ ಮಾನ್ಯ ಪ್ರಧಾನ ಮಂತ್ರಿ ಅವರು ಒಂದು ಸ್ಪೆಷಲ್ ಪಾರ್ಲಿಮೆಂಟರಿ ಸೆಷನ್ ನ ಕರೆದ್ರು, ಅದೇ ರೀತಿ ಇನ್ನೊಂದ್ಸರಿ ಈ ಪಾರ್ಲಿಮೆಂಟರಿ ಸೆಷನ್ ಅನ್ನ ಕರೆಸಿ ಏನ್ 2023 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದೆ, ಇದ್ರಲ್ಲಿ ಏನ್ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಜೊತೆ ಏನ್ ಕಪಲ್ ಮಾಡಿದ್ದಾರೆ, ಸೆನ್ಸಸ್ ಜೊತೆ ಕಪಲ್ ಮಾಡಿದ್ದಾರೆ ಅದನ್ನ. ವಿಮೆನ್ಸ್ ರಿಸರ್ವೇಶನ್ ಇಸ್ ಕಪಲ್ಡ್ ವಿತ್ ಸೆನ್ಸಸ್. ಸೆನ್ಸಸ್ ಆದ ನಂತರ ಯು ವಿಲ್ ಬಿ ಏಬಲ್ ಟು ಪ್ರೊವೈಡ್ ರಿಸರ್ವೇಶನ್ ಅಂತ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಸ್ಟೇಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಅದನ್ನ ಡಿಕಪಲ್ ಮಾಡ್ಬಿಡಿ, ತೆಗ್ದ್ಬಿಡಿ, ಅದನ್ನ ಸೆನ್ಸಸ್ ನ ತೆಗ್ದ್ಬಿಡಿ, ಈ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಇವತ್ತಿನಿಂದಾನೇ ರಿಸರ್ವೇಶನ್ ಕೊಡಿ, ನಾನು ನಾಳೆನೇ ಸಪೋರ್ಟ್ ಮಾಡ್ತೀನಿ ಅಂತ ಆಲ್ ಪಾರ್ಟಿ ಅಲಯನ್ಸ್ ಅವರು ಹೇಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕೂಡ ನಿಮ್ಮ ಉದ್ದೇಶ ವುಮೆನ್ ರಿಸರ್ವೇಶನ್ ತರದೇ ಇತ್ತು ಅಂತ ಅಂದ್ರೆ ದೆನ್ ಯು ಇಂಟ್ರೊಡ್ಯೂಸ್ ದಟ್ ಬಿಲ್. ಅಂದ್ರೆ ಬಿಜೆಪಿ ಅವರ ಉದ್ದೇಶ ಈಗ ಏನಾಗಿದೆ ಅಂತ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ಅವ್ರು ಡಿಲಿಮಿಟೇಷನ್ ಅನ್ನ ಪಾಸ್ ಮಾಡಕ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿಲಿಮಿಟೇಷನ್ ಅಲ್ಲಿ ನಾವು ಕರ್ನಾಟಕದ ಒಬ್ಬ ವ್ಯಕ್ತಿ ಲೈಕ್ ಸಿಟಿಸನ್ಸ್ ಆಗಿ ನಾವು ಒಂದು ಮಾತನ್ನ ನಾವ್ ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಸದರ್ನ್ ಸ್ಟೇಟ್ಸ್ಗೆ ಈ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ನಮಗೆ ರೆಪ್ರೆಸೆಂಟೇಷನ್ ನೀಟ್ ಆಗಿ ಸಿಗ್ತಾ ಇಲ್ಲ, ಯಾಕಂದ್ರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದೀವಿ. ಅವ್ರು ಹೇಳ್ತಾರೆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಅವರು ರೀಆರ್ಗನೈಸ್ ಮಾಡ್ತಾರೆ ಅಂತ. ಮತ್ತೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಒಂದ್ ಮಾತನ್ನ ಹೇಳಿದ್ರು, ಇಲ್ಲ ನಾವು ಪ್ರಪೋರ್ಷನಲ್ ಬೇಸಿಸ್ ಮೇಲೆ ನಾವು ಇನ್ಕ್ರೀಸ್ ಮಾಡ್ತೀವಿ ನಂಬರ್ ಆಫ್ ಸೀಟ್ಸ್ ನ ಅಂತ, ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡಲ್ಲ, ಪ್ರೋರಾಟಾ ಬೇಸಿಸ್ ಮೇಲೆ ಮಾಡ್ತೀವಿ ಅಂತ. ಪ್ರೋರಾಟಾ ಬೇಸಿಸ್ ಮೇಲೆ ಮಾಡಿದ್ರು ಕೂಡ ಡಿಫ್ರೆನ್ಸ್ ಇದೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ನಮ್ಮ ಕರ್ನಾಟಕ ರಾಜ್ಯಕ್ಕೆ 28 ಸೀಟ್ ಇದೆ. 28 ಸೀಟ್ ಡಬಲ್ ಆದಾಗ, ಉತ್ತರ ಪ್ರದೇಶದ ನಂಬರ್ ಆಫ್ ಸೀಟ್ಸ್ ಡಬಲ್ ಆದಾಗ ಅವ್ರಿಗೆ ಸಿಗುವಂತ ಮಾರ್ಜಿನ್ ನಮಗ್ ಸಿಗುವಂತ ಮಾರ್ಜಿನ್ ಬೇರೆ ಬೇರೆ ಆಗಿರುತ್ತೆ. ಸೊ ವಿ ವಿಲ್ ಲೂಸ್ ರೆಪ್ರೆಸೆಂಟೇಷನ್ ಇನ್ ದ ಪಾರ್ಲಿಮೆಂಟ್. ಅಂಡ್ ಒನ್ ಆಫ್ ದ ಫೌಂಡಿಂಗ್ ಪ್ರಿನ್ಸಿಪಲ್ಸ್ ಇಂಡಿಯಾ ಆಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್, ನಮ್ಮ ಭಾರತ ದೇಶ ಅಂತಂದ್ರೆ ಬಹಳ ವೈವಿಧ್ಯತೆಯನ್ನ ಹೊಂದಿರುವಂತಹ ದೇಶ. ಫಸ್ಟ್ ಟೈಮ್ ನಮ್ಮ ಭಾರತ ದೇಶ ಫಸ್ಟ್ ಇಂಟ್ರೊಡ್ಯೂಸ್ ಆದಾಗ 1947 ಅಲ್ಲಿ when the Union of India was formed, ಬ್ರಿಟಿಷ್ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಬರ್ದಿರ್ತಾರೆ, ಇದು ಒಂದು ಗ್ರೇಟ್ ಎಕ್ಸ್ಪೆರಿಮೆಂಟ್ ಭಾರತ ದೇಶ. ಯಾಕಂದ್ರೆ ಜನರಲಿ ನೀವು ದೇಶಗಳನ್ನ ಫಾರ್ಮೇಶನ್ ಮಾಡಿದಾಗ ಒನ್ ಆಫ್ ದ ಫೌಂಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ದಟ್ ದೇಶ ಇಸ್ ಒಂದೇ ಲ್ಯಾಂಗ್ವೇಜ್ ಇದೆ, ಒಂದೇ ಕಲ್ಚರ್ ಇದೆ, ಒಂದೇ ಭಾಷೆಯನ್ನ ಮಾತಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಆತರ ಇಲ್ಲ. ಪ್ರತಿ 13 ಕಿಲೋಮೀಟರ್ಗೆ ನಮ್ಮ ಡೈಲೆಕ್ಟ್ ಚೇಂಜ್ ಆಗುತ್ತೆ. 100 ಲ್ಯಾಂಗ್ವೇಜಸ್ ಗಳಿದೆ. ಸೊ ಅಂತ ಒಂದು ವೈಶಿಷ್ಟ್ಯವನ್ನು ಹೊಂದಿರುವಂತಹ ದೇಶಕ್ಕೆ ಬ್ರಿಟನ್ ನ್ಯೂಸ್ ಪೇಪರ್ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಗ್ರೇಟ್ ಎಕ್ಸ್ಪೆರಿಮೆಂಟ್, ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗುತ್ತೆ ಅಂತ ಬರೀತಾರೆ ಅವರು. ಯಾಕಂದ್ರೆ ಇಷ್ಟು ಡಿಫ್ರೆಂಟ್ ಆಗಿದ್ದಾರೆ ಪ್ರತಿಯೊಬ್ರು, ಇಲ್ಲಿ ಸಾಧ್ಯನೇ ಇಲ್ಲ ಅಂತ. ಸೊ ಅವಾಗ ನಮ್ ದೇಶದ ಫೌಂಡಿಂಗ್ ಫಾದರ್ಸ್ ಏನಿದ್ದಾರೆ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅಂತಂದ್ರೆ, ದೇ ಹ್ಯಾಸ್ ಟು ಬಿ ಕೋಆಪರೇಟಿವ್ ಫೆಡರಲಿಸಮ್ ವಿಚ್ ಇಸ್ ದ ಫೌಂಡಿಂಗ್ ಬೇಸಿಸ್ ಫಾರ್ ದ ಯೂನಿಯನ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ಸ್ ನಡುವೆ ನಿರಂತರವಾಗಿ ಒಂದು ಸಾಮರಸ್ಯದ ಒಂದು ರಿಲೇಶನ್ಶಿಪ್ ಇರಬೇಕು ಅನ್ನೋದು ಅವರ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ದಿಸ್ ಕೋಆಪರೇಟಿವ್ ಫೆಡರಲಿಸಮ್ ಇಸ್ ನೆಸೆಸರಿ ಫಾರ್ ದ ಫಂಕ್ಷನಿಂಗ್ ಆಫ್ ದಿಸ್ ಕಂಟ್ರಿ. ಯಾರಿಗೂ ಕೂಡ ಓವರ್ ರೆಪ್ರೆಸೆಂಟೇಷನ್ ಸಿಗ್ಬಾರ್ದು, ಯಾರಿಗೂ ಕೂಡ ಅಂಡರ್ ರೆಪ್ರೆಸೆಂಟೇಷನ್ ಸಿಗ್ಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಸ್ಟೇಟ್ಸ್ಗೆ ತಮ್ಮದೇ ಆದಂತಹ ಹಕ್ಕುಗಳಿರ್ಬೇಕು, ಅವರ ಒಂದು ರಾಜ್ಯದ ಒಂದು ವ್ಯಾಪ್ತಿಯಲ್ಲಿ ಫಂಕ್ಷನಿಂಗ್ ಮಾಡಕ್ಕೆ, ಹಾಗೂ ಯೂನಿಯನ್ ಆಫ್ ಇಂಡಿಯಾಗೆ ಅದರದೇ ಆದಂತಹ ಒಂದು ಅಧಿಕಾರಗಳಿರ್ಬೇಕು ಅಂತ. ಇವಾಗ ಈ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಅನ್ನ ತಂದಾಗ ಇಟ್ ಚಾಲೆಂಜಸ್ ದಿಸ್ ವೆರಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್. So that is the reason that we are opposing it. Okay. Opposing delimitation, not opposing delimitation. Definitely caste census agbeku, delimitation
ಡಿಲಿಮಿಟೇಷನ್ ಅಂತ ಅಂದ್ರೆ ಇಟ್ ಇಸ್ ಅ ವೇ ಆಫ್ ಜೆರಿಮ್ಯಾಂಡ್ರಿಂಗ್ ಅಂತ ಅಂದ್ರೆ ಒಂದು ಕ್ಷೇತ್ರ ಇದೆ, ಬಬಲೇಶ್ವರ್ ಅಥವಾ ಬಾಗೇವಾಡಿ ಅಂತ ಕ್ಷೇತ್ರ ಇದೆ. ಆ ಬಾಗೇವಾಡಿ ಕ್ಷೇತ್ರವನ್ನ ಹೆಂಗೆ ಇನ್ನೊಂದ್ಸರಿ ರೂಪಿಸಿದಾಗ ಅದನ್ನ ಕೆಲವೊಂದು ಹಳ್ಳಿಗಳನ್ನ ಆಡ್ ಮಾಡ್ತಾರೆ, ಕೆಲವೊಂದು ಹಳ್ಳಿಗಳನ್ನ ತೆಗಿತಾರೆ. ದಿ ಎಲೆಕ್ಟರೇಟ್ ಓನ್ಲಿ ಚೇಂಜಸ್. ಆ ನೇಚರ್, ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಫುಲ್ ನೇಚರೇ ಚೇಂಜ್ ಆಗುತ್ತೆ. ಸೊ ಅದನ್ನ ಕೆಲವೊಂದು ಪಾರ್ಟಿಗಳು ತಮ್ಮದೇ ಆದಂತಹ ಅಡ್ವಾಂಟೇಜ್ ಗೆ ಮಾಡುತ್ತೆ. ಸೊ ಈಗ ಬಿಜೆಪಿ ಅವರು ಅಡ್ವಾಂಟೇಜ್ ಇಲ್ಲ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಇಟ್ ಸೀಮ್ಸ್ ಲೈಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇ ಯೋಚನೆ ಮಾಡಿ, ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆ ಇವತ್ತು ನಮ್ದು. ಮೊದಲು ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಗೆ ಆಪೋಸಿಷನ್ ಲೀಡರ್, ಪ್ರೈಮ್ ಮಿನಿಸ್ಟರ್ ಅಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಲೆಕ್ಟ್ ಮಾಡ್ತಾ ಇದ್ರು. ಇವಾಗ ಆಪೋಸಿಷನ್ ಲೀಡರ್ ತೆಗ್ದ್ಬಿಟ್ಟಿದ್ದಾರೆ, ಇದು ಚೀಫ್ ಜಸ್ಟಿಸ್ ಅಂತ ತೆಗ್ದ್ಬಿಟ್ಟಿದ್ದಾರೆ. ಇವಾಗ there is a minister and then there is a prime minister. So obviously the ruling party will choose the election commission of India basis of that law. ಯಾಕೆ ಆ ನಮ್ಮ ಫೌಂಡಿಂಗ್ ಫಾದರ್ಸ್ ಆ ರೀತಿ ಆ ಕಾನೂನನ್ನ ಮಾಡಿದ್ರು? ಯಾಕಂದ್ರೆ ರೂಲಿಂಗ್ ಪಾರ್ಟಿದವನು ಇರ್ಬೇಕು, ಆಪೋಸಿಷನ್ ಪಾರ್ಟಿದವರು ಇರ್ಬೇಕು, ಒಬ್ರು ನ್ಯೂಟ್ರಲ್ ಪಾರ್ಟಿದವರು ಇರ್ಬೇಕು. ಚೀಫ್ ಜಸ್ಟಿಸ್ ಡಸ್ ನಾಟ್ ಬಿಲಾಂಗ್ ಟು ಐದರ್ ಆಫ್ ದ ಪಾರ್ಟೀಸ್, ಇಸ್ ಅ ನ್ಯೂಟ್ರಲ್ ಪಾರ್ಟಿ. ಆ ನ್ಯೂಟ್ರಾಲಿಟಿನ ನೀವು ತೆಗ್ದ್ಬಿಟ್ರೆ ಇವಾಗ ಏನಾಗುತ್ತೆ? ಎಕ್ಸಿಸ್ಟಿಂಗ್ ನಮ್ ಜ್ಞಾನೇಶ್ ಕುಮಾರ್ ತರ ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ ಬರ್ತಾರೆ. ಅವ್ರ ಮೇಲೆ ನಮಗ್ ಅವ್ರ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಇದು ಆರ್ಥಿಕ ವ್ಯವಸ್ಥೆಗೆ ಧಕ್ಕೆ ಕೊಡುತ್ತೆ. ಸೊ ಇವಾಗ ಕೋಆಪರೇಟಿವ್ ಫೆಡರಲಿಸಂ ಇದೆ ಅಂತ ಅಂದ್ರೆ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸರ್ಸೈಸ್. ಈ ನಾಳೆ ಡಿಲಿಮಿಟೇಷನ್ ಹೆಂಗ್ ಆಗುತ್ತೆ, ದಟ್ ಡಿಪೆಂಡ್ಸ್, ಫ್ಯೂಚರ್ ಆಫ್ ಸ್ಟೇಟ್ಸ್ ಡಿಪೆಂಡ್ ಆನ್ ಇಟ್, ಫ್ಯೂಚರ್ ಆಫ್ ಪೀಪಲ್ ಡಿಪೆಂಡ್ ಆನ್ ಇಟ್. ಸೊ ಅದಕ್ಕೆ ಆ ಡಿಲಿಮಿಟೇಷನ್ ಎಕ್ಸರ್ಸೈಸ್ ನ ಇನ್ನೂ ಕ್ಲಿಯರ್ ಆಗಿ ಹೇಳಿ ಅಂತ ನಾವು ಹೇಳ್ತಾ ಇದೀವಿ. ಇವಾಗ ತಂದಿರುವಂತಹ ಲಾ ಅಲ್ಲಿ ಒಂದು ಡಿಲಿಮಿಟೇಷನ್ ಕಮಿಟಿ ಇದೆ. ಆ ಕಮಿಟಿ ಯಾರ್ ಫಾರ್ಮೇಶನ್ ಆಗುತ್ತೆ, ಯಾವ ರೂಲ್ಸ್ ಮೇಲೆ ಅದು ಫಾರ್ಮೇಶನ್ ಆಗುತ್ತೆ, ಯಾವ ರೂಲ್ಸ್ ಮೇಲೆ ಅದು ಆಪರೇಟ್ ಆಗುತ್ತೆ, ಅದನ್ನ ರೂಲಿಂಗ್ ಪಾರ್ಟಿ ಹೇಳಕ್ ರೆಡಿನೇ ಇಲ್ಲ. ಸೊ ದೇ ವಾಂಟ್ ಅಸ್ ಟು ಸೈನ್ ಅ ಬ್ಲಾಂಕ್ ಚೆಕ್. ಬ್ಲಾಂಕ್ ಚೆಕ್ ಸೈನ್ ಮಾಡ್ಬಿಟ್ಟು ನಮಗ್ ಕೊಡಿ, ನಾವು ಆಕ್ಚುಲಿ ಇದರಿಂದ ದುಡ್ಡು ವಿಡ್ರಾ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಡ್ತೀರಾ? ಕೊಡಲ್ಲ. ದಟ್ ಈಸ್ ದ ಬೇಸಿಕ್ ಥಿಂಗ್, ದಟ್ ಇಸ್ ಲಿಟ್ರಲಿ ಇಟ್. ನೀವು ನಮ್ಗೊಂದು ಬ್ಲಾಂಕ್ ಚೆಕ್ ಕೇಳ್ತಾ ಇದ್ದೀರಾ, ನಾವು ಕೊಡಲ್ಲ. ಯಾಕಂತಂದ್ರೆ ದಿಸ್ ಇಸ್ ದ ಫ್ಯೂಚರ್ ಆಫ್ ಇಂಡಿಯಾ. ಯು ಕೆನಾಟ್ ಗ್ಯಾಂಬಲ್ ಆನ್ ಇಟ್. ದಟ್ ಈಸ್ ಮೈ ಪರ್ಸ್ಪೆಕ್ಟಿವ್. ದಟ್ಸ್ ಫೈನ್. ಅಂಡ್ ಇನ್ನೊಂದು ಪ್ರಶ್ನೆ, ಇದು ನನ್ನ ಪರ್ಸನಲ್ ಪ್ರಶ್ನೆ. ಇವಾಗ ಸಂಯುಕ್ತ ಪಾಟೀಲ್ ಅವರ ತಂದೆ ಕಾಂಗ್ರೆಸ್ ನಲ್ಲಿದ್ರು, ಹಾಗಾಗಿ ಸಂಯುಕ್ತ ಪಾಟೀಲ್ ಅವರು ಕಾಂಗ್ರೆಸ್ಗೆ ಹೋದ್ರು. ಇಫ್ ಈಗ ತಂದೆಯವರು ಬೇರೆ ಪಕ್ಷ ಅಥವಾ ಬೇಡ, ಆ ಪಕ್ಷನೇ ಬೇಡ, ಸೊ ಸಂಯುಕ್ತ ಪಾಟೀಲ್ ಅವರು ಯಾವ ಪಕ್ಷಕ್ಕೆ ಹೋಗ್ತಾ ಇದ್ರು? ಆ ಕಂಟಿನ್ಯೂಟಿ ಇಲ್ಲ. ನೋಡಿ ಮ್ಯಾಮ್, ಆಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ಆನೆಸ್ಟ್ಲಿ ಐ ಟೆಲ್ ಯು, ಐ ಆಮ್ ಆಸ್ ಕಾಂಗ್ರೆಸ್ ಆಸ್ ದೇ ಕಮ್. ಯಾಕಂತ ಅಂದ್ರೆ ನನ್ನ ಐಡಿಯಾಲಜಿ ಏನಿದೆ, ಎಲ್ಲರಿಗೂ ಒಟ್ಟಿಗೆ ತಗೊಂಡ್ ಹೋಗ್ಬೇಕು ಅನ್ನೋಂತ ಐಡಿಯಾಲಜಿ, ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೆ, ವಿಶೇಷವಾಗಿ ರೈತರಿಗೆ, ಕೆಳವರ್ಗದವರಿಗೆ ನಮ್ಮ ಸರ್ಕಾರ ಸಹಾಯ ಸಹಕಾರದ ಹಸ್ತವನ್ನ ನೀಡಬೇಕು ಅನ್ನುವಂತಹ ಪಾಲಿಸಿ. ದೀಸ್ ಆರ್ ಆಲ್ ಲೆಫ್ಟ್ ಆಫ್ ಸೆಂಟರ್ ಪಾಲಿಸೀಸ್. ಐ ಪರ್ಸನಲಿ ಡು ನಾಟ್ ಬಿಲೀವ್ ಈಗ ನಮ್ಮ ದೇಶದಲ್ಲಿ ಏನು ಸೂಪರ್ 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 ರಿಚ್ ಜನ ಇದ್ದಾರೆ, ಅಷ್ಟು ವೆಲ್ತ್ ಅಕ್ಯುಮುಲೇಷನ್ ಐ ಥಿಂಕ್ ಇಸ್ ಡೆಟ್ರಿಮೆಂಟಲ್ ಫಾರ್ ದ ಕಂಟ್ರಿ ಆಸ್ ಅ ಹೋಲ್. ಓಕೆ. ಸೊ ಐ ಫೀಲ್ ಲೈಕ್ ವೆಲ್ತ್ ಅಕ್ಯುಮುಲೇಷನ್ ಇರಬೇಕು. ನಿಮ್ಮ ಎಫರ್ಟ್ ಮೇಲೆ, ನಿಮ್ಮ ಒಂದು ಕ್ಯಾಲಿಬರ್ ಮೇಲೆ ನೀವು ಬೆಳೆಯುವಂತ ಅವಕಾಶಗಳು ನಿಮ್ಗೆ ಇರಬೇಕು. ಬಟ್ ಐ ಫೀಲ್ ಲೈಕ್ ಅದು ಒಂದು 98% 1% ತರ ಆಗ್ಬಾರ್ದು. ಇಫ್ 1% ಆಫ್ ದಿಸ್ ಕಂಟ್ರಿ ಇಸ್ ಹೋಲ್ಡಿಂಗ್ ಅಬೌಟ್ 90% 70% ಆಫ್ ದಿಸ್ ಕಂಟ್ರೀಸ್ ವೆಲ್ತ್, ಅಂದ್ರೆ ಬೇರೆ ಏನೋ ಯಾರು ಜನ ಕೆಲಸನೇ ಮಾಡ್ತಾ ಇಲ್ವಾ? ಅವ್ರ ಎಫರ್ಟ್ಗೆ ಏನೋ ಬೆಲೆನೇ ಇಲ್ವಾ? ಓಕೆ, ಈಗ ಫೈನಲ್ ಆನ್ಸರ್ ಕಾಂಗ್ರೆಸ್ ಅಂತನಾ? ಡೆಫಿನೆಟ್ಲಿ ಐ ಫೀಲ್ ಲೈಕ್ ಐ ಆಮ್ ಆಸ್ ಕಾಂಗ್ರೆಸ್ ಆಸ್ ದೇ ಕಮ್. ನನ್ನ ಐಡಿಯಾಲಜಿ ಕಾಂಗ್ರೆಸ್ ಜೊತೆ ನಾನು ಐಡೆಂಟಿಫೈ ಮಾಡ್ತೀನಿ. ಅವರ ತತ್ವ ಸಿದ್ಧಾಂತಗಳು, ಈ ಪಕ್ಷದ ಒಂದು ಇತಿಹಾಸ, ಇದು ಎಲ್ಲನೂ ಕೂಡ ನನ್ನ ವ್ಯಕ್ತಿತ್ವ ರೂಪಿಸಿದೆ ಅಂತ ನಾನು ನಂಬಿದ್ದೀನಿ. ಸೊ ಐ ರಿಯಲಿ ರೆಸ್ಪೆಕ್ಟ್ ದ ಕಾಂಗ್ರೆಸ್. ಒಂದು ಚಿಕ್ಕದಾಗಿ ರ್ಯಾಪಿಡ್ ಫೈರ್ ತರ ನಾನು ಕೆಲವೊಂದು ನಾಯಕರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಸೊ ಒಂದ್ ಲೈನ್ ಅವ್ರ ಬಗ್ಗೆ ಹೇಳ್ಬೋದಲ್ಲ? ಫಸ್ಟ್ CM ಸಿದ್ದರಾಮಯ್ಯ. ಐ ಥಿಂಕ್ the biggest mass leader. DK Shivakumar. The strongest game changer. Shivananda Patil. Indian words e bartala antandre ಅವ್ರ ಬಗ್ಗೆ. I think he is the biggest inspiration. Narendra Modi. An exceptional communicator. Rahul Gandhi. The most
futuristic leader, the leader for the future. HD ದೇವೇಗೌಡರು, Legendary. He's just legendary. HD ಕುಮಾರಸ್ವಾಮಿ, HD Kumaraswamy ಅವರು, I think he is hardworking. ಬಸನಗೌಡ ಪಾಟೀಲ್ ಯತ್ನಾಳ್, I think he is quite radical. ಓಕೆ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ವೀಣಾ ಕಾಶ್ಯಪ್ಪನವರು. She is her own type of leader. ಎಸ್, ಥ್ಯಾಂಕ್ ಯು. ಅಂದ್ರೆ ಇನ್ನ ಕೇಳ್ತಾ ಹೋದ್ರೆ ಬಹಳಷ್ಟು ನಾಯಕರಿದ್ದಾರೆ. ಅಂಡ್ ಆಲ್ಮೋಸ್ಟ್ ಎಲ್ಲ ಕೂಡ ಮಾತನಾಡಿದೀನಿ. ಅಂದ್ರೆ ಮಾತನಾಡ್ತಾ ಹೋಗ್ತಿದ್ರೆ ಇನ್ನ ಹಾಗೆ ಹೋಗ್ತಾ ಇರತ್ತೆ. ಸೊ ಕೊನೆಯದಾಗಿ ಏನಾದ್ರು ಸಂಯುಕ್ತ ಪಾಟೀಲ್ ಅವ್ರು ಹೇಳ್ಬೇಕಂತ ಹೇಳಿದ್ರೆ ಹೇಳ್ಬೋದು. ಕೊನೆಯದಾಗಿ ಐ ಥಿಂಕ್ ಏನಿಲ್ಲ, ಐ ಫೀಲ್ ಲೈಕ್ ಜನರಿಗೋಸ್ಕರ ಒಂದು ಕೆಲಸ ಮಾಡುವಂತ ಅವಕಾಶ ನನಗೆ ದೇವ್ರು ಕಲ್ಪಿಸ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ನನ್ನ ಕನಸುಗಳು ಅದು ಕಾನೂನಾತ್ಮಕವಾಗಿರ್ಲಿ ಅಥವಾ ಪಾಲಿಸಿ ಲೆವೆಲ್ಸ್ ಅಲ್ಲಿ ಆಗಿರ್ಲಿ, ಎಜುಕೇಶನಲ್ ಆಗಿರ್ಲಿ, ಮುಂದೆ ನನಗೆ ಆ ಎಲ್ಲ ಕನಸುಗಳನ್ನ ನನ್ಸ್ ಮಾಡುವಂತಹ ಒಂದು ಅವಕಾಶ ದೇವ್ರು ಕಲ್ಪಿಸಿದ್ರೆ ನಾನು ಡೆಫಿನೆಟ್ಲಿ ಜನರಿಗೋಸ್ಕರ ದುಡಿತೀನಿ. ಜನರ ಹಿತಾಸಕ್ತಿಯಲ್ಲಿ ದುಡಿಬೇಕು ಅನ್ನುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ನಿರಂತರವಾಗಿ ನನ್ನ ಜೀವನ ಪರ್ಯಂತ ನಾನು ಮಾಡ್ತೀನಿ ಅಂತ ಹೇಳಕ್ ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ಇದೇ ರೀತಿಯಾಗಿ MP ಆದಾಗ ಇಲ್ಲೇ ಬಂದು ನನ್ನ ಜೊತೆ ಮತ್ತೆ ಪಾಡ್ಕಾಸ್ಟ್ ಕೊಡ್ತೀರಾ ಅಂತ ನನಗ್ ನಂಬಿಕೆ ಇದೆ. ಅಂಡ್ ಒಳ್ಳೇದಾಗ್ಲಿ ನಿಮಗೆ. ಸೊ ಅಂದ್ರೆ ನಾನ್ ಯಾವಾಗ್ಲೂ ಕೂಡ ಅದನ್ನೇ ಹೇಳ್ತಿರ್ತೀನಿ, ವಿದ್ಯಾವಂತರು ಯಾವಾಗ ರಾಜಕೀಯಕ್ಕೆ ಬರ್ತಾರೆ ಬಹಳಷ್ಟು ಬದಲಾವಣೆ ಆಗುತ್ತೆ ಅಂತ. ಮೂರೋರ್ ನೀವು LLB ಮಾಡಿದೀರಾ, ಅಷ್ಟು ತಿಳ್ಕೊಂಡಿದ್ದೀರಾ, ಬಹಳಷ್ಟು ವಿಚಾರವನ್ನ ತಿಳ್ಕೊಂಡಿದ್ದೀರಾ. ಅಂಡ್ ನಿಮ್ಮಂತವ್ರು ಬಂದ್ರೆ ಏನಾದ್ರೂ ಒಂದು ಚೇಂಜಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಅಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಯು, ಒಂದು ಮಹಿಳೆಯಾಗಿ. ಅಂಡ್ ನೀವು ಹೇಳ್ತಾ ಇದ್ರೆ ಬೇಬಿ ಕೂಡ ಮನೇಲಿದೆ ಅಂತ. ಸೊ ಎಲ್ಲವನ್ನು ನಿಭಾಯಿಸ್ಕೊಂಡು ಎಲ್ಲಿವರೆಗೂ ಬಂದಿದ್ದೀರಾ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಅಂಡ್ ಇದೇ ರೀತಿಯಾಗಿ ನಿಮ್ ಲೈಫ್ ಹೋಗ್ತಾ ಇರ್ಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗಿ ಅಂತ ಅಷ್ಟೇ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ಇಷ್ಟೊತ್ತು ಬಂದು ನನ್ನೊಟ್ಟಿಗೆ ಮಾತನಾಡಿದಕ್ಕೆ. ಮತ್ತೆ ಇದೇ ರೀತಿಯಾಗಿ ಮಾತನಾಡ್ತಿರೋಣ, ತುಂಬಾ ವಿಚಾರಗಳು ಇನ್ನ ಕೂಡ ಇದೆ. ಅಂಡ್ ಇನ್ನೊಂದು ಹೇಳಿದಿರ ಪ್ರಾರಂಭದಲ್ಲಿ, ನಾನು ಇವಾಗ ಹೇಳಲ್ಲ, ಒಂದೇನೋ ಒಂದು ವಿಚಾರವನ್ನ ಒಂದು ಟೈಮ್ ಒಂದಿಷ್ಟು ವಿಚಾರಗಳಿದೆ, ಅದು ಐ ಫೀಲ್ ಲೈಕ್ ಅದಕ್ಕೊಂದು ಎಕ್ಸ್ಪ್ಲೋಸಿವ್ ಇಂಟರ್ವ್ಯೂ ಮಾಡಿ. ಖಂಡಿತವಾಗ್ಲೂ ಅದನ್ನ ನಾನೇ ಮಾಡ್ತೀನಿ. ಅಂಡ್ ಎಸ್ ಮ್ಯಾಮ್, ಒಳ್ಳೇದಾಗ್ಲಿ. ಎಸ್, ನೋಡೋದಲ್ಲ, ಇದಿಷ್ಟು ಆಗಿತ್ತು ಕಾಂಗ್ರೆಸ್ ನಾಯಕಿ ಸಂಯುಕ್ತ ಪಾಟೀಲ್ ಅವರ ಮಾತು. ಬಹಳಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂತಾ ಇದ್ರು. ಅಂಡ್ ನಂಗಂತೂ ಬಹಳಷ್ಟು ಖುಷಿ ಆಗಿದೆ. ಅಂಡ್ ಈ ಪಾಡ್ಕಾಸ್ಟ್ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ರೀತಿಯಾಗಿ ಮತ್ತೆ ನಾಯಕಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ನಾಯಕಿಯರ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.